ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬ. ಇದೀಗ ವೇದಿಕೆಯತ್ತ ಅತಿಥಿಗಳ ಆಗಮನ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬ. ಇದೀಗ ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ವೇದಿಕೆಯಿಂದ ಆಗಮಿಸುತ್ತಿದ್ದಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು, ನಮ್ಮ ಕಾರ್ಯಕ್ರಮದ ಆಯೋಜಕರು, ನಿವೃತ್ತ ಶಿಕ್ಷಕರು ಕೂಡ ವೇದಿಕೆ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು ಅನ್ನುವ ಮನವಿ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬ. ಇದೀಗ ಪೂಜಾ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಕಣ್ಮನ ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ, ಕಣ್ಮನ ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ, ಮಾತೆಯ ಮಡಿಲಲಿ ಸಿರಿ ಸಂಪತ್ತಿಗೆ ಇಲ್ಲ ಕೊರತೆ, ಮರಗಿಡ ಹುಲ್ಲು ಬಳ್ಳಿಯ ಹಸಿರಂಚು, ಮಳೆ
ಮಳೆ ಬೆಳೆ ಬಿಸಿಲು ಸಿಡಿಲು ಗುಡುಗು ಮಿಂಚು ಬೆಡಗಿನ ಸೊಬಗಿನ ಜೀವರಾಶಿ ಹಾಯಾಗಿ ಹಾರಾಡುವ ಪಶು ಪಕ್ಷಿ ಬೆಡಗಿನ ಸೊಬಗಿನ ಜೀವರಾಶಿ ಹಾಯಾಗಿ ಹಾರಾಡುವ ಪಶು ಪಕ್ಷಿ ಹಕ್ಕಿಗಳ ಚಿಲಿಪಿಲಿ ಕಲರವ ಎಲ್ಲೆಲ್ಲೂ ಮಿಂಚಿನ ಅನುಭವ ಜಯ ಜಯ ದೇವ ಸೃಷ್ಟಿಕರ್ತ ದೇವ ಜಯ ಜಯ ದೇವ ಸರ್ವಶಕ್ತ ದೇವ ಜಯ ಜಯ ದೇವ ಸೃಷ್ಟಿಕರ್ತ ದೇವ ಜಯ ಜಯ ದೇವ ಸರ್ವಶಕ್ತ ದೇವ जय जय देवा जगदीश जय जय देवा परमेश जय 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 देवा जय 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 देवा ಬಾನಲಿ ಹೊಳೆಯುವ ಸೂರ್ಯ ಬೆಳದಿಂಗಳ ಸೂಸುವ ಚಂದಿರ ಬಾನಲಿ ಹೊಳೆಯುವ ಸೂರ್ಯ ಬೆಳದಿಂಗಳ ಸೂಸುವ ಚಂದಿರ ರಂಗು ರಂಗಿನ ನೀಲಾಕಾಶ ತಂಗಾಳಿಯ ಸ್ಪರ್ಶ ಹರಿಯುವ ನದಿಯ ಅಲೆಗಳು ಕಡಲ ಒಡಲಲಿ ಜಲಚರಗಳು ಪರಿಮಳ ಬೀರುವ ಪುಷ್ಪಗಳು ಝೇಂಕಾರ ಮಾಡುವ ದುಂಬಿಗಳು ಪರಿಮಳ ಬೀರುವ ಪುಷ್ಪಗಳು ಝೇಂಕಾರ ಮಾಡುವ ದುಂಬಿಗಳು ಉರಿಯುವ ಬೆಂಕಿ ಜ್ವಾಲೆಯು ಎಲ್ಲೆಲ್ಲೂ ದೇವನ ಲೀಲೆಯು ಜಯ ಜಯ ದೇವ ಸೃಷ್ಟಿಕರ್ತ ದೇವ ಜಯ ಜಯ ದೇವ ಸರ್ವಶಕ್ತ ದೇವ ಜಯ ಜಯ ದೇವ ಸೃಷ್ಟಿಕರ್ತ ದೇವ ಜಯ ಜಯ ದೇವ ಸರ್ವಶಕ್ತ ದೇವ ಜಯ ಜಯ ದೇವ ಜಗದೀಶ जय जय देवा परमेश जय 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 देवा 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 हलो हलो
ಮನೆಗೆ ಮೈಸೂರಿಗೆ ಹೊರಟೆ. ಅಲ್ಲಿ ನನಗ ಅಜ್ಜಿ ಚಕ್ಕುಲಿ ಉಂಡೆ ಎಲ್ಲ ತಿಂಡಿ ಮಾಡಿ ಕೊಡ್ತಾರೆ. ನೀನು ಬತ್ತಿ ಆರಾಧ್ಯ? ಇಲ್ಲ, ನಾನು ಬರಲ್ಲ. ನಮ್ಮ ಶಾಲೆಯ 94ನೇ ವರ್ಷದ ಮಕ್ಕಳ ಹಬ್ಬ ಇದೆ. ಅಲ್ಲಿ ನನಗೆ ಡ್ಯಾನ್ಸ್ ಇದೆ. ಯಾವ ಡ್ಯಾನ್ಸ್ ಗೊತ್ತಾ? A for apple, B for biscuit, C for chocolate, D for drink. ಎಷ್ಟು ಮಜಾ ಇರುತ್ತೆ ಗೊತ್ತಾ? ನೀನು ಬರ್ತೀಯ ಪ್ರಿಯಾ? ಸರಿ, ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಈಗ ನಿಮ್ಮ ಮುಂದೆ ಕುಣಿಯಲು ಬರ್ತಾರೆ ಬಾಲವಾಡಿ ಮಕ್ಕಳು. ಥ್ಯಾಂಕ್ ಯು.
ಅಮ್ಮ ಒಂದೇ ಒಂದು ಉಂಡೆ ಕೊಟ್ಟಿಯಾ, ನೆಂಚ್ಕೊಳ್ಳೋಕೆ ಜೊತೆಗೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಟ್ಟಿಯಾ, ನೆಂಚ್ಕೊಳ್ಳೋಕೆ ಜೊತೆಗೆ ಒಂದೇ ಚಕ್ಲಿ ಇರ್ತೀಯಾ.
ಶುಭ ಸಂಜೆಯ ನಮನಗಳು. ನನ್ನ ಹೆಸರು ಆದ್ಯ. ನನ್ನ ಹೆಸರು ರಿತ್ವಿಕ್. ನಾವು 1ನೇ ತರಗತಿಯ ವಿದ್ಯಾರ್ಥಿಗಳು. ಶಾಲೆಯೇ ದೇಗುಲ. ಶಾಲೆಯಲ್ಲಿ ಗುರು ಶಿಷ್ಯರ ಸಂಬಂಧವನ್ನು ತಿಳಿಸುವ, ಬಾಲ್ಯದ ತುಂಟಾಟಗಳನ್ನು ನೆನಪಿಸುವ ಒಂದು ಕ್ಷಣ. ಬಗೆ ಬಗೆಯ ಮಿಠಾಯಿಗಳನ್ನು ಸವಿಯುವ ಅನುಭವವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ತರಗತಿಯ ಗೆಳೆಯ ಗೆಳತಿಯರು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 सूरज के मुंह पे मलाई, बुड़बक बादल पे कर दे चढ़ाई. अरे मल्दे सूरज के मुंह पे मलाई, बुड़बक बादल पे कर दे चढ़ाई. खोले किताबें करे हम पढ़ाई, पानीपत में हुई थी लड़ाई. सुनो सुनो दिल की सुनो, डरो नहीं शेर बनो, डरोगे तो ठेंगा मिलेगा. पढ़ोगे लिखोगे बनोगे नवाब, तुम खेलोगे कूदोगे तो होगे खराब. पढ़ोगे लिखोगे तो होगे
बदमाशियों से जरा बाज आओ, थोड़ा किताबों से भी दिल लगाओ। अरे बदमाशियों से जरा बाज आओ, थोड़ा किताबों से भी दिल लगाओ। विद्या कसम हम पढ़ेंगे दबा के, मगर तुम भी देखो किताबों से आगे बढ़ो, जरा आगे बढ़ो, लिखा नहीं जो वो पढ़ो, डरोगे तो ठेंगा मिलेगा। पढ़ोगे लिखोगे बनोगे नवाब, जब तुम खेलोगे कूदोगे तो होगे खराब। पढ़ोगे लिखोगे तो होगे खराब, जब तुम खेलोगे कूदोगे बनोगे नवाब। ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು.
ನನ್ನ ಫ್ರೆಂಡ್ ಚೈತಾಲಿ ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ? ಓಹೋ, ನಾನು ಬಂದೆ ಕಣೋ. ಇಷ್ಟು ಲೇಟ್ ಯಾಕೆ? ನಾನು ಪ್ರಕೃತಿಯ ಬಗ್ಗೆ ಒಂದು ಕವನ ಬರೆಯುತ್ತಾ ಇದ್ದೆ. ಓಹೋ ಹಾಗೋ, ಹಾಗಿದ್ದರೆ ನೀನು ಬರೆದ ಕವನ ಹೇಳಿ ನೋಡೋಣ. ಹಸಿರೆಲೆಗಳ ತಾಣದಲ್ಲಿ ಕಂಗೊಳಿಸುವ ಹಸಿರುಗಳಿವೆ. ಈ ಮುಸ್ಸಂಜೆಯ ಕಿರಣಗಳೇ ಪ್ರಕೃತಿಗೆ ಮೈ ತೊಳೆದಂತೆ ಭೂರಮೆ ರಮಿಸುತ್ತಿದೆ. ಈ ಪ್ರಕೃತಿಯ ವೈಭವ ನೋಡಿ ಈ ಮುಸ್ಸಂಜೆಯ ಬೆಳಕಲ್ಲಿ. ವಾವ್, ಸೂಪರ್! ಎಷ್ಟು ಚೆನ್ನಾಗಿ ಕವನ ಬರೆದಿದ್ದೀಯಾ. ಹಾಗೆ ಇವತ್ತು ನಿನ್ನ ಮೂಗುಬೊಟ್ಟು ಚೆನ್ನಾಗಿ ಕಾಣ್ತಿದೆ. ಹೌದು, ಮತ್ತೆ ಹೆಣ್ಣಿನ ಮೂಗಿಗೆ ಮೂಗುತ್ತಿದ್ರೇನೆ ಚಂದ. ಈಗ ನಮ್ಮ 2ನೇ ತರಗತಿಯ ಸಹಪಾಠಿಗಳು ಪ್ರಕೃತಿ ಮತ್ತು ಮೂಗುಬೊಟ್ಟು ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. सुनना है तो सब्सक्राइब करो टी सीरीज। दिल वाली गल कर
और सुनना है तो सब्सक्राइब करो टी सीरीज। చకరక చీచాచో చకలోరం గండో వండో లకరకటం అక్కో టక్కో ఇడిగిడి గిడిగో ఇడిపాయ్ విడిపాయ్ చికిచకచో గిలిగిలి మల్ సులుసులు మల్ మకరక హుకుబుకురే టుకుబుకురే చకలక బిక్కో చిక్కో సిలి సిలి సిలిగో బగడదుం చగడదుం చికిచకచో. देखो देखो क्या वो पेड़ है, चादर ओढ़े या खड़ा कोई. देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बोलने. मस्ती में डोले बम बम बोले, मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछलियां भी क्यों उड़ती नहीं, ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए हमें.
ಆದರಣೀಯರೇ, ಎಲ್ಲ ಪೋಷಕರ ಗಮನಕ್ಕೆ ಬಾಲವಾಡಿ 1ನೇ ತರಗತಿ ಮತ್ತು 2ನೇ ತರಗತಿ ಮಕ್ಕಳು, ಮೊದಲಿಗೆ ಬಾಲವಾಡಿ ಮತ್ತು 1ನೇ ತರಗತಿಯಲ್ಲಿ ಇದ್ದಾರೆ ಪೋಷಕರು. ಬಾಲವಾಡಿ ಮತ್ತು 1ನೇ ತರಗತಿಯ ಪೋಷಕರು ನಿಮ್ಮ ಮಕ್ಕಳನ್ನ ತರಗತಿಗೆ ಹೋಗಿ ಕರೆತರಬಹುದು. ಬಾಲವಾಡಿ ಮತ್ತು 1ನೇ ತರಗತಿ ಮಾತ್ರ. 2ನೇ ತರಗತಿನ 10 ನಿಮಿಷ ಬಿಟ್ಟು ಪೋಷಕರು ನಿಮ್ಮ ಮಕ್ಕಳ ಬರುವ. Hi Shishi. Hi Rifana. Good evening everybody. Cleanliness is next to godliness. If our surroundings are clean, our mind, heart and souls are clean automatically. We will be free from all dirt and diseases. We will be living in a paradise. ಸ್ವಚ್ಛತೆ ಹಸಿರಾದರೆ ಜೀವನ ಉಸಿರು. ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟರೆ ಇಡೀ ದೇಶ ತನ್ನಿಂತಾನೇ ಸ್ವಚ್ಛವಾಗುತ್ತದೆ. ಸ್ವಚ್ಛತ್ ಅಭಿಯಾನ್ ಎಂಬ ಮಾತಿಗೆ ಪೂರಕವಾಗಿ ನಾವು ನಮ್ಮ ಮನೆಗಳನ್ನು ಸ್ವಚ್ಛವಾಗಿಡಬೇಕು ಎನ್ನುತ್ತಾ ಹಿಂದಿ ಹಾಡಿಗೆ ತಮ್ಮ ನೃತ್ಯದ ಮೂಲಕ ನಿಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿನಿಯರು. गांधी जी के सपने को साकार करना है. स्वच्छ भारत उनके सपने में रंग भरना है. सभी रोगों की बस एक दवाई, घर में रखो साफ सफाई. स्वच्छ भारत स्वस्थ भारत, स्वच्छ भारत स्वस्थ भारत. लेकिन देश की हालत की किसी को परवाह नहीं. घर तो साफ रखते हैं, लेकिन घर के बाहर क्या हालत बना रखी है देश की. आपको पता है इसका दुष्परिणाम क्या हो सकता है? कचरा सरनाम है मेरा. बढ़ रहे पॉल्यूशन का मैं हूं कैंसर, इनवॉलेंट्री अबॉर्शन जैसी कई बीमारियों का होता है मुझसे ही निर्माण. भला बुरा, बुरा भला है, खोटे पर सब खरा भला है. काला है तो काला होगा, मौत का ही मसाला होगा. बाप ने जना नहीं तो पापियों ने पाला होगा. धूप से निकल गया था, भूख से निकाला होगा. भला बुरा, बुरा भला, खोटे पर सब खरा भला है. बहुत हुआ, अब मिलकर करते हैं इस कचरे को साफ, बढ़ाते हैं सहायता के हाथ और करते हैं इस गंदगी का सर्वनाश. हम होंगे कामयाब, हम होंगे कामयाब, हम होंगे कामयाब एक दिन. हो मन में है विश्वास, पूरा है विश्वास, हम होंगे कामयाब एक दिन. होगी स्वच्छता चारों ओर, होगी स्वच्छता चारों ओर, होगी स्वच्छता चारों ओर एक दिन. हो मन में है विश्वास, पूरा है विश्वास, होगी स्वच्छता चारों ओर एक दिन. कचरा ना फैलाओ साहिबान, ये है
भारत अभियान होगा स्वच्छ हमारा देश एक दिन। हो मन में है विश्वास, पूरा है विश्वास, और भी होगा स्वच्छ देश एक दिन। हम होंगे कामयाब, हम होंगे कामयाब, हम होंगे कामयाब एक दिन। हो मन में है विश्वास, पूरा है विश्वास, और भी होगा स्वच्छ देश एक दिन। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। हमसे निकलेगी स्वच्छता की एक नदी, चल 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 कल 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 कल, एक धुली सी जिंदगी। स्वच्छता की जोत लेकर घर घर जाएंगे, साफ सुथरी रोशनी में सब नहाएंगे। स्वच्छ भारत का इरादा इरादा कर लिया हमने, देश से अपनी ये वादा कर लिया हमने। दम दमक दम दम दमकेगा इंडिया, चम चमक चम चम चमकेगा इंडिया। अब उठो देश के भाग जगाने हैं हमको, निर्मल निर्मल कुछ गीत रचाने हैं हमको। अब उठो देश के भाग जगाने हैं हमको, निर्मल निर्मल कुछ गीत रचाने हैं हमको। सूरज को स्नान कराना है, धरती को भी नहलाना है। जो मन से निकले उमड़ घुमड़, उस नदी को आज बहाना है। स्वच्छता की जोत जागी रे, स्वच्छता की जोत जागी रे, स्वच्छता की जोत जागी रे, जागी रे, जागी रे। स्वच्छता की जोत जागी रे, जागी रे, जोत जागी रे। जगमग जगमग सी जोत जागी रे, स्वच्छता की जोत जागी रे। दमक दम दम दमकेगा इंडिया, चम चमक चम चम चमकेगा इंडिया। मेरा खात्मा तू नहीं कर सकता, चाहे तू कितनी भी कोशिश कर। इस देश में किसी ना किसी लापरवाह के जरिए मैं होता रहूंगा अमर। मेरे दिल से आ रही आवाज, स्वच्छ भारत हो जिस पे हो हमको नाज। आओ हाथ बढ़ाओ, आओ तुम भी आओ। मेरे दिल से आ रही आवाज, भारत ऐसा हो जिस पे हो हमको नाज। देश को स्वच्छ बनाएंगे हम, देश को बेहतर बनाएंगे हम। कदम से कदम को मिलाते हुए सोचा है कर जाएंगे हम। देश है हम नहीं सोच है हम, नया जोश है हम, तैयार है हम, तैयार है हम, तैयार है हम। सारे जहां से अच्छा हिंदुस्तां हमारा। अब नहीं करेंगे कचरा, ना ही करेंगे देश का अपमान। आओ हम मिलकर साथ बढ़ाते हैं ये स्वच्छता अभियान। ಕೃತಜ್ಞತೆಗಳು. 1ನೇ ತರಗತಿ ಮಕ್ಕಳ
ಪೋಷಕರ ಗಮನಕ್ಕೆ. ಈಗ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ. ಪೋಷಕರು ಮಕ್ಕಳನ್ನು ಹೋಗಿ ಕರೆತರಬಹುದು. 1ನೇ ತರಗತಿ ವಿಭಾಗದ ಪೋಷಕರ ಗಮನಕ್ಕೆ, ಮಕ್ಕಳು ರೆಡಿ ಇದ್ದಾರೆ, ಕರ್ಕೊಂಡು ಬರಬಹುದು. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಚಿಣ್ಣರ ಆಯನ 2022 ಪ್ರಯುಕ್ತ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಇದೀಗ ಬೆತನಿ ಸಂಸ್ಥೆಯ ಸಂಸ್ಥಾಪಕರ ಕುರಿತಾದಂತಹ ಸುಂದರವಾದ ನೃತ್ಯ ನಿಮ್ಮ ಮುಂದೆ. ಸ್ಥಾಪಿಸಿ ಬೆಥನಿ ಎಂಬಂತ ಹೆಸರಿಟ್ಟರು. ರೈಮಂಡ್ ಗುರುಗಳು ಕನ್ಯಾ ಮಠ ಸ್ಥಾಪಿಸಿ ಬೆಥನಿ ಎಂಬಂತ ಹೆಸರಿಟ್ಟರು. ಜನಮನದರಿವಿಗೆ ಸಾರ್ಥಕ ಬದುಕಿಗೆ ಶಿಕ್ಷಣ ಕ್ರಾಂತಿಯ ಮಾಡಿದರು. ಜನಮನದರಿವಿಗೆ ಸಾರ್ಥಕ ಬದುಕಿಗೆ ಶಿಕ್ಷಣ ಕ್ರಾಂತಿಯ ಮಾಡಿದರು. ಸ್ಥಾಪಿಸಿ ಬೆಥನಿ ಎಂಬಂತ ಹೆಸರಿಟ್ಟರು. ಬೆಥನಿ ಶಿಕ್ಷಣ ಸಂಸ್ಥೆ ಹೊಸದಾಗಿ ಉದಿಸಿತು, ಶಿಕ್ಷಣ ದೀಕ್ಷೆಯ ಪಡೆಯಿತು. ಬೆಥನಿ ಶಿಕ್ಷಣ ಸಂಸ್ಥೆ ಹೊಸದಾಗಿ ಉದಿಸಿತು, ಶಿಕ್ಷಣ ದೀಕ್ಷೆಯ ಪಡೆಯಿತು. ಭಗಿನಿಯರೆಲ್ಲರೂ ಬೆಳಕಾಗಿ ದುಡಿದರು, ಭಗಿನಿಯರೆಲ್ಲರೂ ಬೆಳಕಾಗಿ ದುಡಿದರು. ಶಿಕ್ಷಣ ಜ್ಯೋತಿಯು ಬೆಳಗಿತು, ಶಿಕ್ಷಣ ಜ್ಯೋತಿಯು ಬೆಳಗಿತು. ರೈಮಂಡ್ ಗುರುಗಳು ಕನ್ಯಾ ಮಠ ಸ್ಥಾಪಿಸಿ ಬೆಥನಿ ಎಂಬಂಥ ಹೆಸರಿಟ್ಟರು. ಬೆಳೆದಂತೆ ಬೆಥನಿ ಸಂಸ್ಥೆಯು, ಮಹಾವೃಕ್ಷ ಬೆಳೆದಂತೆ ಬೆಥನಿ ಸಂಸ್ಥೆಯು ಶಾಖೋಪಶಾಖೆಯಾಗಿ ಬೆಳೆದಿರುವುದು, ಶಾಖೋಪಶಾಖೆಯಾಗಿ ಬೆಳೆದಿರುವುದು. ರೈಮಂಡ್ ಗುರುಗಳು ಕನ್ಯಾ ಮಠ ಸ್ಥಾಪಿಸಿ ಬೆಥನಿ ಎಂಬಂಥ ಹೆಸರಿಟ್ಟರು. ರೈಮಂಡ್ ಗುರುಗಳು ಕನ್ಯಾ ಮಠ ಸ್ಥಾಪಿಸಿ ಬೆಥನಿ ಎಂಬಂಥ ಹೆಸರಿಟ್ಟರು. ಜನಮನದರಿವಿಗೆ ಸಾರ್ಥಕ ಬದುಕಿಗೆ ಶಿಕ್ಷಣ ಕ್ರಾಂತಿಯ ಮಾಡಿದರು. ಜನಮನ
ಜ್ಞಾನದರಿವಿಗೆ ಸಾರ್ಥಕ ಬದುಕಿಗೆ ಶಿಕ್ಷಣ ಕ್ರಾಂತಿಯ ಮಾಡಿದರು. ರೈಮಂಡ ಗುರುಗಳು ಕನ್ಯಾ ಮಠ ಸ್ಥಾಪಿಸಿ ಬೆತನಿ ಎಂಬಂತ ಹೆಸರಿಟ್ಟರು. ಬೆತನಿ ಎಂಬಂತ ಹೆಸರಿಟ್ಟರು. ಬೆತನಿ ಎಂಬಂತ ಹೆಸರಿಟ್ಟರು. ನಾಲ್ಕನೇ ತರಗತಿ ಮಕ್ಕಳು ಕೆಳಗೆ ಬನ್ನಿ ಮುಂದಿನ ನೃತ್ಯಕ್ಕಾಗಿ. ಮಮತಾ ಟೀಚರ್. ನಾಲ್ಕನೇ ತರಗತಿ ಮಕ್ಕಳು ಕೆಳಗೆ ಬನ್ನಿ. ಎಲ್ಲರಿಗೂ ಶುಭ ಸಂಜೆ ನಮನಗಳು. ಪ್ರಕೃತಿಯ ಬೆಚ್ಚನೆಯ ಮಡಿಲಲ್ಲಿ ತಣ್ಣನೆಯ ಬೀಸುವ ತಂಗಾಳಿ, ಮೋಡಗಳ ನರ್ತನ ಓಟ, ಆಗಸದಲ್ಲಿ ರಾರಾಜಿಸುವ ಚಂದಿರ, ತಾರೆಗಳ ಮಿನುಗುವಿಕೆ ಇವೆಲ್ಲವೂ ಸೃಷ್ಟಿಕರ್ತನ ಕೊಡುಗೆ ಸರಿ. ಪುಟಾಣಿಗಳ ಮನಸ್ಸಿಗೆ ಮುದ ನೀಡುವ ಬೆಳ್ಳಿ ಚುಕ್ಕಿಗಳು, ನಕ್ಷತ್ರಗಳ ಪುಂಜದ ಜೊತೆ ಅದೃಷ್ಟವನ್ನು ಹುಡುಕುವ ತವಕ, ಕೈಗೆಟಕದ ಹಿಮಾಲಯದ ಶಿಖರವನ್ನು ಮುಟ್ಟುವ ಹಂಬಲ. ಯಾವುದೇ ಅಂಜಿಕೆ ಆತಂಕಗಳಿಲ್ಲದೆ ನಂಬಿಕೆಯ ಭದ್ರ ಬುನಾದಿಯನ್ನು ಹಿಡಿದು ರೆಕ್ಕೆಗಳನ್ನು ತೊಟ್ಟು ಹಕ್ಕಿಯಂತೆ ಹಾರಾಡುವ ಪುಟಾಣಿಗಳೇ ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಈ ನಮ್ಮ ಸ್ನೇಹ ಎಂಬ ಸುಂದರವಾದ ಹಾಡುಗಳಿಗೆ ನೃತ್ಯ ಮಾಡಲು ಬರುತ್ತಿದ್ದೇವೆ ನಮ್ಮ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಗಳು.
ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಕಡಲಿನಿಂದ ಮುತ್ತ ತೆಗೆಯೋಣ ಹಿಮಾಲಯದ ತುದಿಗಿರಿಸೋಣ ಭೂಮಿ ತಾಯಿಗೆ ಸೀರೆಯುಡಿಸುವ ಬಾನಿನ ನೆತ್ತಿಗೆ ತಿಲಕವ ಇರಿಸುವ ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನು ಕೊಡುವ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಮಸ್ತೆ ಕರುನಾಡಿಗೆ ಚಿರಕಾಲ ಇರಲಿ ಸ್ನೇಹ ಚಿರಕಾಲ ಇರಲಿ ಪ್ರೇಮ ಚಿರಕಾಲ ಇರಲಿ ಹಾಡು ಚಿರಕಾಲ ಇರಲಿ ನೆನಪು ನಮಸ್ತೆ ಕರುನಾಡಿಗೆ ಚಿರಕಾಲ ಇರಲಿ ಸ್ನೇಹ ಚಿರಕಾಲ ಇರಲಿ ಪ್ರೇಮ ಚಿರಕಾಲ ಇರಲಿ ಹಾಡು ಚಿರಕಾಲ ಇರಲಿ ನೆನಪು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರೋ ಪ್ರೇಮ ಜೀವಿ ಚಿರಕಾಲ ಇರಲಿ ಸ್ನೇಹ ಚಿರಕಾಲ ಇರಲಿ ಪ್ರೇಮ ಚಿರಕಾಲ ಇರಲಿ ಹಾಡು
ಚಿರಕಾಲ ಇರಲಿ ಈ ನೆನಪು ಪಕ್ಕದ ಊರು ನನ್ನೂರು ಇಂದೊಮ್ಮೆ ಎರಡು ಒಂದೂರು ಇಲ್ಲಿನ ಜನರು ನಿನ್ನೋರು ಒಂದಾಗಿ ಇರುವ ಅನ್ನೋರು ನಿಮ್ಮೂರ ದಾಸಪದ ನಮ್ಮೂರಲ್ಲಿ ನಿಮ್ಮೂರ ಜಾನಪದ ನಮ್ಮೂರಲ್ಲಿ ತಿಮ್ಮ ನಿಮ್ಮವನು ರಾಯ ನಮ್ಮವನು ನಮ್ಮ ದೇವರೊಂದೇ ನಾನು ನಿಮ್ಮವನು ನೀನು ನಮ್ಮವನು ನಮ್ಮ ಆಸೆ ಒಂದೇ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग बेर जुए तारी बात जो गाड़ा तारा ओए छबीला तारा ओए रंगीला तारा रंग बेर जुए तारी बात रे जो गाड़ा तारा ओए छबीला तारा ओए रंगीला तारा रंग बेर जुए तारी बात रे के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जो गाड़ा तारा छबीला तारा रंगीला तारा रंग बेर जुए तारी बात जो गाड़ा तारा ओए छबीला तारा ओए रंगीला तारा रंग बेर जुए तारी बात रे जो गाड़ा तारा ओए छबीला तारा ओए रंगीला तारा रंग बेर जुए तारी बात रे
दामिनी अधर रागिनी हो, लटपट कमर दामिनी अधर रागिनी मेरे घर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चाँद। ये बाजे धुन छम छम छमाक छम तो नाच मन छम छम छमाक छम, ये बाजे धुन छम छम छमाक छम तो नाच मन छम छम छमाक छम। लटपट कमर दामिनी अधर रागिनी मेरे दर आई कैसे सज धज देखो मेरे पिया की सावरी जिया से बावरी मेरे अंगना में देखो आज खिला है चाँद। ये बाजे धुन छम छम छमाक छम तो नाच मन छम छम छमाक छम, ये बाजे धुन छम छम छमाक छम तो नाच मन छम छम छमाक छम। पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी। ಹಲೋ, ಪೋಷಕರ ಗಮನಕ್ಕೆ 2ನೇ ತರಗತಿಯ ಮಕ್ಕಳು ರೆಡಿ ಇದ್ದಾರೆ. ಪೋಷಕರು ಮಕ್ಕಳನ್ನ ಕರೆತರಬಹುದು. 3ನೇ ತರಗತಿ ಮಕ್ಕಳ ಪೋಷಕರು 15 ನಿಮಿಷದ ನಂತರ ತರಗತಿಗೆ ಹೋಗಬೇಕು. ಸೊ ದಯವಿಟ್ಟು ಯಾರು ಈಗ ಹೋಗಬೇಡಿ. ಮಕ್ಕಳೆಲ್ಲ ಡ್ರೆಸ್ ತೆಗೆದ ನಂತರ ನಮಗೆ ಫೋನ್ ಮಾಡ್ತಾರೆ, ನಾವು ಅನೌನ್ಸ್ ಮಾಡಿದ ನಂತರ ನೀವು ತೆರಳಬೇಕು. ಯಾವ ಪೋಷಕರು ಕೂಡ ತರಗತಿಗೆ ಹೋಗುವಾಗಿಲ್ಲ. ಅನೌನ್ಸ್ ಆದ ನಂತರ ನಿಮ್ಮ ಮಕ್ಕಳನ್ನ ಕರೆತನ್ನಿ. ಈಗ 2ನೇ ತರಗತಿಯ ಪೋಷಕರ ಗಮನಕ್ಕೆ ನೀವು ಮಕ್ಕಳನ್ನ ಕರೆತರಬಹುದು. ಆದರಣೀಯರೇ, ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇದೀಗ ಸ್ವಾಗತ ನೃತ್ಯದೊಂದಿಗೆ ಸರ್ವರಿಗೂ ಸುಸ್ವಾಗತ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ. स्वागतं 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 सुस्वागतम्।
ವೇದಿಕೆಯ ಬಲಭಾಗದಲ್ಲಿ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಜನವರಿ 2019 ನವೆಂಬರ್ 2022 ಗೌರವಾನ್ವಿತ ಅತಿಥಿಗಳೇ, ಶಾಲಾಭಿಮಾನಿಗಳೇ, ನೆರೆದಿರುವ ಸಮಸ್ತ ನಾಗರಿಕ ಬಂಧುಗಳೇ, ತಮಗೆಲ್ಲರಿಗೂ ಆದರದ ಸ್ವಾಗತವನ್ನ ಬಯಸುತ್ತಾ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಾಪನೆ, ಧ್ಯೇಯೋದ್ದೇಶಗಳು, ಪ್ರಗತಿಯ ಪಥ ಹಾಗೂ ವಿಭಿನ್ನ ಕಾರ್ಯಚಟುವಟಿಕೆಗಳ ಪಕ್ಷಿ ನೋಟ ನಿಮ್ಮ ಮುಂದೆ. ತನ್ನ ಅಪಾರ ದೈವಭಕ್ತಿಯ ಮೂಲಕ ಪರಮಾತ್ಮನ ಪರಮ ಸಾನ್ನಿಧ್ಯವನ್ನು ಭಕ್ತಿ ಮಾಧ್ಯಮದ ಮೂಲಕ ತಲುಪಿ ತನ್ನ ಸರಳ ಜೀವನ ಆಧ್ಯಾತ್ಮದ ಪರಾಕಾಷ್ಠೆಯ ಮೂಲಕ ದೇವರ ಸಾನ್ನಿಧ್ಯವನ್ನ ಪಡೆದುಕೊಂಡಿರುವ, ಪರಿಶುದ್ಧ ಪ್ರೀತಿಯ ಪ್ರತೀಕವಾಗಿರುವ, ಗುಲಾಬಿ ಹೂಗಳ ಪ್ರಿಯೆಯಾಗಿರುವ, ಅರ್ಥಾತ್ ಕಿರಿಪುಷ್ಪ ನಾಮದೊಂದಿಗೆ ಜಗತ್ತಿಗೆ ಬೆಳಕಾಗಿರುವ, ಸಂತ ತೆರೇಸರವರ ಆದರ್ಶಗಳಿಂದ ಸ್ಥಾಪಿತವಾಗಿರುವ ಈ ಲಿಟಲ್ ಫ್ಲವರ್ ಶಾಲೆ ಪ್ರಸ್ತುತ ತನ್ನ 94 ವರ್ಷಗಳ ಸಾರ್ಥಕ ಶೈಕ್ಷಣಿಕ ಸೇವೆಯಲ್ಲಿ ಲಕ್ಷಾಂತರ ಕಿರಿಪುಷ್ಪಗಳನ್ನ ಈ ಜಗತ್ತಿಗೆ ಸಮರ್ಪಿಸಿದೆ. ಬೆಳಕು ಕತ್ತಲೆಯ ಗರ್ಭದಿಂದ ಹುಟ್ಟುತ್ತದೆ. ತಾನು ಮುಟ್ಟಿದ ಹಣತೆಯನ್ನೆಲ್ಲ ಪ್ರಜ್ವಲಿಸುವಂತೆ ಮಾಡುತ್ತದೆ. ತಾನು ಉರಿದು ಲೋಕವನ್ನ ಬೆಳಗುವುದು ಹಣತೆಯ ಹಂಬಲ. ಇಂತಹ ಸಾವಿರಾರು ಹಣತೆ ಎಂಬ ವಿದ್ಯಾರ್ಥಿಗಳಿಗೆ, ಅಶಕ್ತರಿಗೆ, ಶೋಷಿತರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದರ ಮೂಲಕ ಸುಶಿಕ್ಷಿತ ಸಮಾಜವನ್ನ ಕಟ್ಟಬೇಕು ಎನ್ನುವ ಕನಸನ್ನ ಕಂಡವರು ದೇವರ ಸೇವಕ ರೆವರೆಂಡ್ ಫಾದರ್ ಮೊನ್ಸಿಂಜರ್ ಫ್ರಾನ್ಸಿಸ್ ರೇಮಂಡ್ ಕಮಿಲಸ್ ಮಸ್ಕ್ರೇನಸ್ ರವರು. ಬೆಥನಿ ಎನ್ನುವ ಸಂಸ್ಥೆಯನ್ನ ಹುಟ್ಟು ಹಾಕಿದ ಪರಿಣಾಮ ಪ್ರಸ್ತುತ ಒಂದಲ್ಲ ಎರಡಲ್ಲ 215ಕ್ಕೂ ಅಧಿಕ ಸಂಸ್ಥೆಗಳನ್ನ 4 ರಾಷ್ಟ್ರಗಳಲ್ಲಿ ಸ್ಥಾಪನೆಗೆ ಕಾರಣೀಭೂತರಾಗಿರುವ ಫಾದರ್ ರೇಮಂಡರಿಂದ ಸ್ಥಾಪಿತವಾದ ಶಾಲೆಗೆ ಈ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು. ಈ ವಿದ್ಯಾಸಂಸ್ಥೆಯು ಬೆಥನಿ ಶಿಕ್ಷಣ ಮಂಡಳಿಯ ಅಧೀನಕ್ಕೆ ಒಳಪಟ್ಟಿದ್ದು ದೈವಾನುಭವ, ಅನುಕಂಪವುಳ್ಳ ಪ್ರೀತಿ, ಸಂಘಟನೆ, ಸಹಭಾಗಿತ್ವ ಮತ್ತು ಸಂಘ ಸ್ಫೂರ್ತಿ, ಪ್ರತಿಯೊಬ್ಬರ ಸಾಮರ್ಥ್ಯವನ್ನ ಉತ್ಕೃಷ್ಟಗೊಳಿಸಿ ಮಾನವೀಯ ಸಮಾಜವನ್ನ ನಿರ್ಮಿಸುವುದು, ಸತ್ಯ, ಪ್ರೀತಿ, ನ್ಯಾಯ, ಶಾಂತಿ, ಸರಳ ಜೀವನ ಮತ್ತು ದುಡಿಮೆಯ ಘನತೆ, ಜೀವ, ನಿಸರ್ಗ, ಸಂಸ್ಕೃತಿ, ಧರ್ಮಗಳ ಬಗ್ಗೆ ಗೌರವ ಮತ್ತು ರಾಷ್ಟ್ರಪ್ರೇಮ ಎನ್ನುವ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಸಮೃದ್ಧ ಬದುಕಿಗಾಗಿ ಪರಿವರ್ತನಾತ್ಮಕ ಶಿಕ್ಷಣ ನೀಡುವ ಗುರಿಯನ್ನ ಸಾಧಿಸಲು ಶ್ರಮಿಸುತ್ತಿದೆ. ಈ ಸಂಸ್ಥೆಯ ಅಧ್ಯಕ್ಷೆ ವಂದನೀಯ ಭಗಿನಿ ರೋಸೆಲಿನ್, ಕಾರ್ಯದರ್ಶಿ ವಂದನೀಯ ಭಗಿನಿ ಸಂಧ್ಯಾ ಬಿಎಸ್, ಕಾರ್ಪೊರೇಟ್ ಮ್ಯಾನೇಜರ್ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸಾ, ಮಂಗಳೂರು ಪ್ರಾಂತೀಯ ಶಿಕ್ಷಣ ಸಂಯೋಜಕಿ ವಂದನೀಯ ಭಗಿನಿ ಶುಭಾ ಬಿಎಸ್, ಪುತ್ತೂರು ಬೆಥನಿ ವಿದ್ಯಾಸಂಸ್ಥೆಗಳ ಮ್ಯಾನೇಜರ್ ಹಾಗೂ ಶಾಲಾ ಸಂಚಾಲಕಿ ವಂದನೀಯ ಭಗಿನಿ ಪ್ರಶಾಂತಿ ಬಿಎಸ್ ಇವರ ಸಮರ್ಥ ಸಾರಥ್ಯದಲ್ಲಿ ಪ್ರಗತಿಯ ಪಥದಲ್ಲಿ ಕ್ಷಿಪ್ರಗತಿಯಿಂದ ಮುನ್ನಡೆಯುತ್ತಿದೆ. ಪ್ರಸ್ತುತ ವರ್ಷದಲ್ಲಿ ಭಗಿನಿ ವೆನಿಶಾ ಬಿಎಸ್ ಇವರು ಮುಖ್ಯೋಪಾಧ್ಯಾಯಿನಿಯಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರೊಂದಿಗೆ 21 ಮಂದಿ ಸಹಶಿಕ್ಷಕರು ಸಮರ್ಪಣಾ ಮನೋಭಾವದಿಂದ ಈ ಸಂಸ್ಥೆಯ ಏಳಿಗೆಗಾಗಿ ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ. ಇವರೆಲ್ಲರ ಸಾರ್ಥಕ ದುಡಿಮೆಯಿಂದ ಈ ವಿದ್ಯಾಮಂದಿರವು ಔನ್ನತ್ಯದ ಉತ್ತುಂಗಕ್ಕೇರಿ ಶತಮಾನದತ್ತ ಹೆಜ್ಜೆ ನೀಡುತ್ತಿದೆ. ತಮ್ಮ 41 ವರ್ಷಗಳ ದೀರ್ಘಾವಧಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ಡೋರತಿ ಮೇರಿ ಡಿಸೋಜಾ ದಿನಾಂಕ 31/8/2021 ನಿವೃತ್ತರಾಗಿರುತ್ತಾರೆ. ಇವರಿಗೆ ಆಡಳಿತ ಮಂಡಳಿ, ರಕ್ಷಕ ಶಿಕ್ಷಕ ಸಂಘ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದದ ಸಹಯೋಗದೊಂದಿಗೆ ವಿದಾಯ ಕೂಟವನ್ನ ಏರ್ಪಡಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಎಳೆಯ ಮಕ್ಕಳಿಗಾಗಿ ಬಾಲವಾಡಿ ಇದ್ದು 50 ಪುಟಾಣಿಗಳು ಇಲ್ಲಿ ಆಡಿ ನಲಿಯುತ್ತಿದ್ದಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 12 ವಿಭಾಗಗಳಿದ್ದು 750ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇದು ಕನ್ನಡ ಮಾಧ್ಯಮ ಶಾಲೆಯಾದರೂ ಇಂದಿನ ಕಾಲಮಾನಕ್ಕೆ ಅತ್ಯಗತ್ಯವಾದ ಆಂಗ್ಲ ಭಾಷೆಯ ಜ್ಞಾನವನ್ನ ಬಾಲವಾಡಿಯಿಂದಲೇ ಮೂಡಿಸಲಾಗುತ್ತಿದೆ. ನಮ್ಮ ಶಾಲೆಯು ಸಾಕಷ್ಟು ಸ್ಥಳ ಅವಕಾಶವಿರುವ ಸುವ್ಯವಸ್ಥಿತವಾದ ಭವ್ಯ ಕಟ್ಟಡ, ಅಚ್ಚುಕಟ್ಟಾದ ಶೌಚಾಲಯಗಳು, ಸೂಕ್ತ ನೀರಿನ ವ್ಯವಸ್ಥೆ, ಯೋಗ್ಯ ಪೀಠೋಪಕರಣಗಳು, ಉತ್ತಮ ಕಲಿಕಾ ಸಾಮಗ್ರಿಗಳು, ಉತ್ತಮ ಕಲಿಕೆಗೆ ಅವಶ್ಯಕವಾದ ಸೂಕ್ತ ಬೋಧನೋಪಕರಣಗಳು, ವಾಚನಾಲಯ ಮುಂತಾದ ಸಕಲ ಸೌಲಭ್ಯವನ್ನ ಹೊಂದಿದ್ದು ಪ್ರಶಾಂತ ಪರಿಸರದಿಂದ ಕೂಡಿದೆ. ಮಕ್ಕಳ ಆಟೋಟಗಳಿಗೆ ಸಾಕಷ್ಟು ವಿಶಾಲವಾದ ಕ್ರೀಡಾಂಗಣವಿದೆ. ಶಿಕ್ಷಣವು ಮಾನವೀಯ ಮೌಲ್ಯಗಳ ದಾರಿದೀಪ ಎಂಬ ಮಹತ್ವವನ್ನು ಅರಿತುಕೊಂಡು ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದೆ. ಪಠ್ಯ ವಿಷಯಗಳಿಗೆ ನೀಡುವಷ್ಟೇ ಪ್ರಾಧಾನ್ಯತೆಯನ್ನ ಪಠ್ಯೇತರ ಚಟುವಟಿಕೆಗಳಿಗೂ ನೀಡುತ್ತಾ ಮಗುವಿನ ಸಮಗ್ರ ವಿಕಾಸಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ಯಥೋಚಿತವಾಗಿ ಆಚರಿಸಿ
ಮಕ್ಕಳಿಗೆ ಅವುಗಳ ಮಹತ್ವವನ್ನ ಸಾರಿ ದೇಶಭಕ್ತಿಯನ್ನ ಮೂಡಿಸಲಾಗುತ್ತಿದೆ. ಹಾಗೆಯೇ ಶಿಕ್ಷಣ ಇಲಾಖೆಯ ಸೂಚನೆಯಂತೆ ಶಾಲಾ ಪ್ರಾರಂಭೋತ್ಸವ, ವಿಶ್ವ ಪರಿಸರ ದಿನಾಚರಣೆ, ಯೋಗ ದಿನಾಚರಣೆ, ವನ ಮಹೋತ್ಸವ, ಶಾಲಾ ಸಂಸ್ಥಾಪಕರ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಶಾಲಾ ಹಬ್ಬ, ಗಾಂಧಿ ಜಯಂತಿ, ಕರ್ನಾಟಕ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಸಂವಿಧಾನ ದಿನಾಚರಣೆ, ಕ್ರಿಸ್ಮಸ್ ಹಬ್ಬ, ಗಣರಾಜ್ಯೋತ್ಸವ, ಚಿಂತನ ದಿನಾಚರಣೆ ಮತ್ತು ಮಕ್ಕಳ ಹಕ್ಕುಗಳ ದಿನ, ಈ ಎಲ್ಲ ಕಾರ್ಯಕ್ರಮಗಳನ್ನ ಯಥೋಚಿತವಾಗಿ ಆಚರಿಸಲಾಗುತ್ತಿದೆ. ಕ್ರಮಬದ್ಧ ಬ್ಯಾಂಡ್ ಸೆಟ್ಟಿನೊಂದಿಗೆ ಪ್ರತಿ ಶನಿವಾರ ಸಾಮೂಹಿಕ ಕವಾಯತ್ತನ್ನ ನಡೆಸುವ ಮೂಲಕ ಮಕ್ಕಳ ದೈಹಿಕ ಬೆಳವಣಿಗೆಗೆ ಹಾಗೂ ಶಾರೀರಿಕ ಸಾಮರ್ಥ್ಯಗಳನ್ನ ಹೆಚ್ಚಿಸುವುದರೊಂದಿಗೆ ಶಿಸ್ತಿನ ನಡತೆಗೆ ಪ್ರಾಧಾನ್ಯತೆಯನ್ನ ನೀಡುತ್ತಿದ್ದೇವೆ. ಇಲ್ಲಿ ಸ್ಕೌಟ್ ಗೈಡ್ ಕಬ್ ಬುಲ್ಬುಲ್ 250 ಮಕ್ಕಳನ್ನ ಹೊಂದಿದ್ದು, ತರಬೇತಿ ಹೊಂದಿದ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವನ ಮಹೋತ್ಸವ, ಪರಿಸರದ ಸ್ವಚ್ಛತೆ ಮುಂತಾದ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ನಡೆಯುವ ತಾಲೂಕು ರ್ಯಾಲಿಯಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಎಲ್ಲ ಮಕ್ಕಳಿಗೆ ತಾಲೂಕು ಮಟ್ಟದ ರ್ಯಾಲಿಯ ಅನುಭವವನ್ನ ಮೂಡಿಸಲು ತಾಲೂಕು ಮಟ್ಟದ ಮಾದರಿಯಲ್ಲೇ ಶಾಲಾ ಹಂತದಲ್ಲಿ ರ್ಯಾಲಿಯನ್ನ ಸಂಘಟಿಸಿ ಶಾಲಾ ಸ್ಕೌಟ್ ಗೈಡ್ ಕಬ್ ಬುಲ್ಬುಲ್ ತಂಡಗಳ ಮೇಳವನ್ನ ನಡೆಸಲಾಗುತ್ತಿದೆ. ಇಲ್ಲಿ ಕರಾಟೆ, ಯೋಗ, ಚಿತ್ರಕಲೆ, ನೃತ್ಯ, ಸಂಗೀತ ಮುಂತಾದ ಲಲಿತ ಕಲೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತಿದೆ. ಇಂದಿನ ಕಾಲಮಾನಕ್ಕೆ ಅವಶ್ಯಕವಾದ ಕಂಪ್ಯೂಟರ್ ಶಿಕ್ಷಣಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಉದ್ಯಮಿ ಮೈಕಲ್ ಡಿಸೋಜಾ ಹಾಗೂ ಡಾಕ್ಟರ್ ಗೌರಿ ಪೈ, ರೋಟರಿ ಕ್ಲಬ್, ಬೆತ್ತನಿ ಶಿಕ್ಷಣ ಮಂಡಳಿಯ ಕೊಡುಗೆಯಿಂದ 60 ಕಂಪ್ಯೂಟರ್ಗಳ ಸುಸಜ್ಜಿತ 2 ಕೊಠಡಿಯೊಂದಿಗೆ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ನುರಿತ ಶಿಕ್ಷಕಿಯ ಮಾರ್ಗದರ್ಶನದಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ಅಚ್ಚುಕಟ್ಟಾಗಿ ನೀಡಲಾಗುತ್ತಿದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಶಾಲಾ ಮಂತ್ರಿಮಂಡಲವು ರಚಿತವಾಗುತ್ತಿದ್ದು 2022-23ನೆಯ ಶಾಲಾ ವರ್ಷದ ಶಾಲಾ ನಾಯಕನಾಗಿ ಅಬಿನ್ ಎಸ್ ರೈ ಮತ್ತು ಉಪನಾಯಕನಾಗಿ ಭಾರವಿ ಭಟ್ ಇವರ ನೇತೃತ್ವದಲ್ಲಿ ಮಂತ್ರಿಮಂಡಲದ ಇತರ ಸದಸ್ಯರು ಶಾಲಾ ಶಿಸ್ತು, ಪರಿಸರ ಸ್ವಚ್ಛತೆ ಮುಂತಾದ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ. ಅಕ್ಷರ ದಾಸೋಹ ಯೋಜನೆಯಂತೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟ, ಹಾಲು, ಮೊಟ್ಟೆ, ಚಿಕ್ಕಿಯನ್ನ ನೀಡುತ್ತಿದ್ದು, ಸರ್ಕಾರ ನೀಡುತ್ತಿರುವ ಅಕ್ಷರ ದಾಸೋಹದ 6 ಮಂದಿ ಕಾರ್ಯಕರ್ತೆಯರ ಸಹಯೋಗದಿಂದ ಪೌಷ್ಟಿಕವಾದ ಶುಚಿ ರುಚಿಯಾದ ಅಡುಗೆಯನ್ನ ತಯಾರಿಸಿ ಮಕ್ಕಳಿಗೆ ಉಣಬಡಿಸುತ್ತಿದ್ದೇವೆ. ಇಂದಿನ ಕಲಿನಲಿ ನೀತಿಗೆ ಅನ್ವಯಿಸಿ ಶಿಕ್ಷಣ ಇಲಾಖೆಯು ನೀಡುತ್ತಿರುವ ಎಲ್ಲ ತರಬೇತಿಗಳಲ್ಲಿ ಶಿಕ್ಷಕರು ಭಾಗವಹಿಸಿ ಶಾಲೆಗಳಲ್ಲಿ ಆದಷ್ಟು ಉತ್ತಮ ರೀತಿಯಲ್ಲಿ ಅವುಗಳನ್ನು ಅನುಷ್ಠಾನಗೊಳಿಸಿ ಮಗುವಿನ ಕಲಿಕೆಯ ಗುಣಮಟ್ಟ ಹೆಚ್ಚಿಸಿ ಸಾಮರ್ಥ್ಯವನ್ನ ವೃದ್ಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಶಿಕ್ಷಕರ ನಿವೃತ್ತಿಯ ಬಳಿಕ ಮರು ನೇಮಕಾತಿ ಇಲ್ಲದಿರುವುದರಿಂದ 17 ಮಂದಿ ಗೌರವ ಶಿಕ್ಷಕಿಯರನ್ನ ನೇಮಿಸಿಕೊಂಡು ಮಕ್ಕಳ ಕಲಿಕೆಗೆ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದೇವೆ. ಮಕ್ಕಳ ದೈಹಿಕ ಬೆಳವಣಿಗೆಗೆ ಅಗತ್ಯವಾದ ಕ್ರೀಡೆ ಮತ್ತು ಯೋಗಾಭ್ಯಾಸಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡುತ್ತಿದ್ದೇವೆ. ಕ್ರೀಡಾ ಸಾಧನೆ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು 4 ವಿದ್ಯಾರ್ಥಿಗಳು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಕುಮಾರಿ ದೀಕ್ಷಾ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಸ್ತುತ ವರ್ಷದಲ್ಲಿಯೂ ನಮ್ಮ ಶಾಲಾ ಬಾಲಕಿಯರ ಕಬಡ್ಡಿ ತಂಡವು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು 4ಥ ಬಾರಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ. ಅದೇ ರೀತಿ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲಾ ಬಾಲಕರ ಥ್ರೋಬಾಲ್ ತಂಡವು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ. ರಕ್ಷಕ ಶಿಕ್ಷಕ ಸಂಘ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘವು ಸ್ಥಾಪಿಸಲ್ಪಟ್ಟಿದ್ದು, ನಮ್ಮ ಆಡಳಿತ ಮಂಡಳಿಯ ನಿಯಮದಂತೆ ಪ್ರಸ್ತುತ ಶಾಲಾ ಸಂಚಾಲಕಿ ಭಗಿನಿ ಪ್ರಶಾಂತಿ ಬಿಎಸ್ ಈ ಸಂಘದ ಅಧ್ಯಕ್ಷರಾಗಿ, ರಘುನಾಥ ರೈ ಉಪಾಧ್ಯಕ್ಷರಾಗಿ, ರಾಮಚಂದ್ರ ಭಟ್ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ವೆನಿಶಾ ಬಿಎಸ್ ಇವರು ಕಾರ್ಯದರ್ಶಿಯಾಗಿ ಅತ್ಯುತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೊಂದಿಗೆ 6 ಮಂದಿ ಶಾಲಾ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿಯಿಂದ ನೇಮಿಸಲ್ಪಟ್ಟ 2 ಸದಸ್ಯರು ಹಾಗೂ 40 ಮಂದಿ ಇತರ ಸದಸ್ಯರು ಸೇರಿ ಶಾಲಾ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಸಹಕಾರ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಿರಿಯ ವಿದ್ಯಾರ್ಥಿ ಪ್ರದೀಪ್ ಮತ್ತು ಹಿರಿಯ ವಿದ್ಯಾರ್ಥಿನಿ ರಶ್ಮಿ ಬಲ್ನಾಡ್ ಇವರ ನೇತೃತ್ವದಲ್ಲಿ ಸೆಮ್ನಾಕ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 3 ಲಕ್ಷ ವೆಚ್ಚದಲ್ಲಿ ಬಾಲಕರ ಶೌಚಾಲಯವನ್ನು ಕಾಂಕ್ರೀಟೀಕರಣಗೊಳಿಸಿ ನವೀಕರಿಸಲಾಗಿದೆ.
ಆತ್ಮೀಯರೇ, ನಮ್ಮ ವಿದ್ಯಾಸಂಸ್ಥೆಯ ಸಾಧನೆಯ ಹಿಂದೆ ಶಿಕ್ಷಣ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳು, ದಾನಿಗಳು ಹಾಗೂ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿಗಳ ಸಹಾಯ ಹಸ್ತವಿದೆ. ಉದಾರ ಅಂತಃಕರಣದ ಬೆಂಬಲವಿದೆ. ಬೆತ್ತನಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಪೊರೇಟ್ ಮ್ಯಾನೇಜರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯ ಅಧಿಕಾರಿಗಳು, ಅಕ್ಷರ ದಾಸೋಹದ ನಿರ್ದೇಶಕರು, ಬಿಆರ್ಪಿ ಮತ್ತು ಸಿಆರ್ಪಿಗಳು ನಮ್ಮ ಶಾಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಹಕರಿಸುತ್ತಿದ್ದಾರೆ. ಅಧಿಕಾರಿ ವರ್ಗದವರ ಸಹಕಾರಕ್ಕೆ ಹೃತ್ಪೂರ್ವಕ ಕೃತಜ್ಞತೆಗಳು. ಆದರಣೀಯರೇ, ಎಲ್ಲದಕ್ಕಿಂತ ಮಿಗಿಲಾಗಿ ಮಕ್ಕಳ ಹೆತ್ತವರು, ಪೋಷಕರು, ಶಾಲಾ ಹಿತೈಷಿಗಳು, ಉದಾರ ದಾನಿಗಳು, ವಿದ್ಯಾಭಿಮಾನಿಗಳು ಆದ ತಾವೆಲ್ಲರೂ ಈ ಶಾಲೆಯ ಪ್ರತಿ ಹಂತದಲ್ಲಿಯೂ ತನು ಮನ ಧನಗಳ ಸಹಕಾರವನ್ನ ನೀಡುತ್ತಾ ಬಂದಿರುವಿರಿ. ಮುಂದೆಯೂ ತಮ್ಮದೇ ಆದ ಈ ವಿದ್ಯಾಮಂದಿರದ ಮೇಲೆ ತಮ್ಮ ಸಹಕಾರ, ಪ್ರೀತಿ ಶಾಶ್ವತವಾಗಿರಲಿ ಎಂಬುದಾಗಿ ಆಶಿಸುತ್ತಾ ತಮ್ಮೆಲ್ಲರಿಗೂ ಭಗವಂತನ ಕೃಪಾವರಗಳನ್ನ ಬೇಡುತ್ತಾ ಈ ವರದಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಕೃತಜ್ಞತೆಗಳು. ಕೃತಜ್ಞತೆಗಳು. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿನ್ನರ ಆಯಣ 2022 ಸಭಾ ಕಾರ್ಯಕ್ರಮ. ಆದರಣೀಯರೇ, ಈ ಸಮಾರಂಭದ ಅಧ್ಯಕ್ಷರಾಗಿ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ, ಕಾರ್ಪೊರೇಟ್ ಮ್ಯಾನೇಜರ್, ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರನ್ನ ಒಳಗೊಂಡ ಎಲ್ಲ ಅತಿಥಿ ಗಣ್ಯರನ್ನ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಭಗಿನಿ ಪ್ರಶಾಂತಿ ಬಿಎಸ್ ಹಾಗೂ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ ಬಿಎಸ್ ಮುಖ್ಯೋಪಾಧ್ಯಾಯಿನಿ, ಅದೇ ರೀತಿ ರಘುನಾಥ ರೈ ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ ಶ್ರೀಯುತ ರಾಮಚಂದ್ರ ಭಟ್ ಅಧ್ಯಕ್ಷರು, ಸುರಕ್ಷಾ ಸಮಿತಿ ವೇದಿಕೆಗೆ ಕರೆತರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಇಂದಿನ ಚಿಣ್ಣರ ಆಯಣ 2022 ಈ ಸಮಾರಂಭದ ಅತಿಥಿ ಗಣ್ಯರನ್ನ ವೇದಿಕೆಗೆ. ಈ ಸಮಾರಂಭದಲ್ಲಿ ಆಶೀರ್ವಚನ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಆಶೀರ್ವಚನ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕ್ರೇನಸ್, ಪ್ರಧಾನ ಧರ್ಮಗುರುಗಳು, ಮಾದಿವ್ಸ್ ಚರ್ಚ್ ಪುತ್ತೂರು. ಡಾಕ್ಟರ್ ಬಿಲಿಂಡಾ ಫರ್ನಾಂಡಿಸ್, ಹಿರಿಯ ವಿದ್ಯಾರ್ಥಿನಿ, ಮಕ್ಕಳ ತಜ್ಞರು, ಮಂಗಳೂರು. ಶ್ರೀ ಸಿದ್ದರಾಮರೈ ಕೆದಂಬಾಡಿ, ಉದ್ಯಮಿಗಳು, ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು. ಶ್ರೀ ಕೇಶವ ಪ್ರಸಾದ್ ಮುಳಿಯ, ಹಿರಿಯ ವಿದ್ಯಾರ್ಥಿ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಶ್ರೀ ರಾಮಚಂದ್ರ ಶನೈ, ಹಿರಿಯ ವಿದ್ಯಾರ್ಥಿ, ಪ್ರಿನ್ಸಿಪಲ್, ಇನ್ಫೋಸಿಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ, ಅಮೆರಿಕ. ಅಂತೆಯೇ ಕಿರಿಯ ಪುಷ್ಪ ಪ್ರಶಸ್ತಿ 2022 ಸ್ವೀಕರಿಸಲಿರುವ ಶ್ರೀಯುತ ಹಾರೂನ್ ರಶೀದ್ ಅವರ ಪರವಾಗಿ ಮಹಮ್ಮದ್ ಇವರು ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಶ್ರೀಯುತ ಹಮೀದ್ ಕೆಎ, ರಾಜರತ್ನಂ ದೇವಾಡಿಗ, ದೀಪಕ್ ಮಿನೇಜಸ್, ರಾಮಚಂದ್ರ ಶನೈ, ಭಗಿನಿ ಮೋನಿಕಾ ರೆಬೆಲ್ಲೋ, ಸುಬ್ರಹ್ಮಣ್ಯ ಕೆಮ್ಮಿಂಜೆ, ಸುದರ್ಶನ್, ಸೃಜನ್ ಬೋರುಬೈಲು, ಬಾಲಚಂದ್ರ, ಪ್ರದೀಪ್ ಮತ್ತು ಅನುಷಾ ಪ್ರಭು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಇವತ್ತು ರಾಜ್ಯ ಮಟ್ಟದ ಅತ್ಯುತ್ತಮ ಸಿಆರ್ಪಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಕುಂಬ್ರಾ ಕ್ಲಸ್ಟರಿನ ಸಿಆರ್ಪಿ ಶ್ರೀಮತಿ ಶಶಿಕಲಾ ಬಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಶ್ರೀಮತಿ ಶಶಿಕಲಾ ಬಿ ಇವರು ಉಪಸ್ಥಿತರಿದ್ರೆ ಸದ್ಯ ಬಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ ಬಿಎಸ್ ಇವರು. ಚಿಣ್ಣರ ಆಯನ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸಲು ಸಂತೋಷ ಪಡುತ್ತೇನೆ. ಪ್ರಿಯರೇ, ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಬೆತ್ತನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸರ್ ಅವರು. ಸದಾ ತಮ್ಮ ಮುಗುಳ್ನಗೆಯಿಂದ ಸರ್ವರನ್ನು ಸಂತೋಷಪಡಿಸುವ ಸ್ವಭಾವ ಇವರದು.
ಇವರ ನಡೆ ನುಡಿ ನಮಗೆ ಆದರ್ಶ. ಇವರ ಮಾರ್ಗದರ್ಶನದಿಂದ ನಮ್ಮ ಬೆತ್ತನಿ ಸಂಸ್ಥೆಗಳು ಉನ್ನತಕ್ಕೆ ಏರಿವೆ. ಇಂತಹ ಮಹಾನ್ ಭಗಿನಿ ಇಂದಿನ ದಿನದ ಅಧ್ಯಕ್ಷರಾಗಿ ನಮ್ಮೊಂದಿಗಿರುವುದು ನಮಗೆ ಹೆಮ್ಮೆಯ ವಿಚಾರ. ಸಿಸ್ಟರ್, ತಮ್ಮ ಉಪಸ್ಥಿತಿ ಇಂದಿನ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದೆ. ತಮಗೆ ನಾನು ಸರ್ವರ ಪರವಾಗಿ ಆದರದ ಒಲವಿನ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಪ್ರಿಯಾ, ರಕ್ಷಕ ಶಿಕ್ಷಕ ಸಂಘ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು, ಇವರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ಅಂತೆಯೇ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರು ಆದಷ್ಟು ಮುಂಭಾಗದಲ್ಲಿ ಕುಳಿತುಕೊಂಡು ಸಹಕರಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸಲಿದ್ದಾರೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಪ್ರಧಾನ ಧರ್ಮಗುರುಗಳು, ಮಾಯಿದೇವ್ ಚರ್ಚ್ ಪುತ್ತೂರು. ಸದಾ ಚೈತನ್ಯಶೀಲರಾಗಿ ಪುತ್ತೂರು ಚರ್ಚಿನ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಬೆರೆತು ಹಿರಿಯ ಕಿರಿಯರ ಪ್ರೀತಿಗೆ ಪಾತ್ರರಾದ ಇವರು ಸರಳ ವ್ಯಕ್ತಿತ್ವವನ್ನು ಹೊಂದಿರುವರು. ಫಾದರ್, ತಮ್ಮ ಆಗಮನದಿಂದ ನಮ್ಮೀ ಸಮಾರಂಭಕ್ಕೆ ಅಪೂರ್ವ ಕಳೆ ಬಂದಿದೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಚಂದ್ರಶೇಖರ್ ರೈ, ಸದಸ್ಯರು, ರಕ್ಷಕ ಶಿಕ್ಷಕ ಸಂಘ, ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ನಮ್ಮ ಸಂಸ್ಥೆಗೆ ಸುಮಾರು 40 ಲಕ್ಷ ವೆಚ್ಚದ ತಡೆಗೋಡೆ, 3 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಅಕ್ಷರ ದಾಸೋಹ ಕೊಠಡಿಗೆ 8 ಲಕ್ಷ ಮೊತ್ತವನ್ನು ಒದಗಿಸಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ ಪುತ್ತೂರು ತಾಲೂಕಿನ ಮಾಜಿ ಶಾಸಕಿ ಶ್ರೀಮತಿ ಶಕುಂತಳ ಶೆಟ್ಟಿ ಇವರಿಗೆ ಆತ್ಮೀಯ ಸ್ವಾಗತ. ಇವರಿಗೆ ಶ್ರೀಮತಿ ಮಮತಾ, ಹಿರಿಯ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ ಪುತ್ತೂರು, ಇವರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ರೈ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು, ಇದರ ಮಾಲಕ ಪುತ್ತೂರು ತಾಲೂಕಿನ ಯಶಸ್ವಿ ಯುವ ಸಂಘಟಕರಾಗಿ ಮನೆರಹಿತ ಬಡವರಿಗೆ ಮನೆಗಳನ್ನು ಒದಗಿಸಿಕೊಟ್ಟು ವಿದ್ಯುತ್ ರಹಿತ ಹಲವು ಕುಟುಂಬಗಳಿಗೆ ಉಚಿತ ಸೋಲಾರ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟು ಅಶಕ್ತರಿಗೆ ನೆರವಾಗಿ ಇತಿಹಾಸ ಪ್ರಸಿದ್ಧ ಕೋಟಿ ಚೆನ್ನಯ್ಯ ಕ್ಷೇತ್ರ ಪಡುಮಲೆ ಇದರ ಬ್ರಹ್ಮ ಕಳಶೋತ್ಸವದ ಅಧ್ಯಕ್ಷರಾಗಿದ್ದು ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸಿರುವ ಕೀರ್ತಿಯನ್ನು ಹೊಂದಿರುವ ಪದ್ಮಶ್ರೀ ಗ್ರೂಪ್ಸ್ ಇದರ ಆಡಳಿತ ನಿರ್ದೇಶಕರಾಗಿರುವ ಶ್ರೀಯುತ ಸೀತಾರಾಮ್ ರೈ ಕೆದಂಬಾಡಿ ಗುತ್ತು ಇವರಿಗೂ ಆದರದ ಸ್ವಾಗತ. ಇವರಿಗೆ ಸತೀಶ್ ಕೆಆರ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಹಿರಿಯ ಹೆಮ್ಮೆಯ ವಿದ್ಯಾರ್ಥಿ ನವನವೀನ ಯೋಜನೆಗಳ ಮೂಲಕ ಪುತ್ತೂರು ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಪುತ್ತೂರಿನ ಉದ್ಯಮ ಕ್ಷೇತ್ರದ ದಿಗ್ಗಜರಾಗಿರುವ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರಿಗೂ ಆತ್ಮೀಯ ಸ್ವಾಗತ. ಇವರಿಗೆ ಪ್ರದೀಪ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮ ಸಂಸ್ಥೆಯ ಪ್ರತಿಭಾನ್ವಿತ ಹಿರಿಯ ಗೌರವದ ವಿದ್ಯಾರ್ಥಿಯಾಗಿದ್ದು ಕೊಡುಗೈ ದಾನಿಯಾಗಿದ್ದ ಶ್ರೀಯುತ ರಾಮಚಂದ್ರ ಶೆಣೈ, ಪ್ರಿನ್ಸಿಪಾಲ್, ಇನ್ಫೋಸೆಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ, ಅಮೆರಿಕಾ, ಇವರಿಗೂ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಮತಿ ಸುಜಾತ, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಶಾಲಾ ಸಂಚಾಲಕಿ ವಂದನೀಯ ಭಗಿನಿ ಪ್ರಶಾಂತಿ ಇವರು. ಇವರ ನಿಸ್ವಾರ್ಥ ಸೇವೆಯಿಂದ ನಮ್ಮಿ ಲಿಟಲ್ ಫ್ಲವರ್ ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಇವರು ನೀಡುವ ಸೇವೆಗೆ ನಾವು ಆಭಾರಿ.
ಸಿಸ್ಟರ್, ತಮಗೂ ನಾನು ಪ್ರೀತಿಯಿಂದ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ರೇಣುಕಾ, ಸದಸ್ಯರು, ರಕ್ಷಕ ಶಿಕ್ಷಕ ಸಂಘ, ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಚಿನ್ನರ ಆಯನ 2022 ಈ ಕಾರ್ಯಕ್ರಮದಲ್ಲಿ ಕಿರಿಯ ಪುಷ್ಪ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಸಾಧಕರಾದ ಹಾರೂನ್ ರಶೀದ್, ಮೊಹಮ್ಮದ್ ಎಕೆ, ಹಮೀದ್ ಕೆಎ, ರಾಜಣ್ಣ ದೇವಾಡಿಗ, ದೀಪಕ್ ಮಿನೇಸಸ್, ರಾಮಚಂದ್ರ ಶೆಣೈ, ಭಗಿನಿ ಮೋನಿಕಾ ರೆಬೆಲ್ಲೋ, ಸುಬ್ರಹ್ಮಣ್ಯ ಕೆಮ್ಮಿಂಚೆ, ಸುದರ್ಶನ್, ಸೃಜನ್ ಊರಬೈಲು, ಬಾಲಚಂದ್ರ, ಶಶಿಕಲಾ ಮೇಡಂ, ಪ್ರದೀಪ್ ಮತ್ತು ಅನುಷಾ ಪ್ರಭು ಇವರಿಗೂ ಗೌರವಪೂರ್ವಕ ಸ್ವಾಗತ. ಇವರಿಗೆ ಅಬ್ದುಲ್ ರಹಿಮಾನ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ಹಾರೂನ್ ರಶೀದ್ ಇವರ ಪರವಾಗಿ ಶ್ರೀಯುತ ಮಹಮ್ಮದ್ ಇವರು ಪುಷ್ಪಗುಚ್ಛವನ್ನ ಸ್ವೀಕರಿಸಬೇಕು. ಅಂತೆಯೇ ಹಮೀದ್ ಕೆ ಹಿರಿಯ ವಿದ್ಯಾರ್ಥಿಗಳು ಪುಷ್ಪಗುಚ್ಛವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಹಿರಿಯ ಪ್ರಶಸ್ತಿಯನ್ನ ಸ್ವೀಕರಿಸಲಿರುವ ಶ್ರೀಯುತ ದೀಪಕ್ ಮಿನೇಟಿಸ್ ಇವರಿಗೂ ಕೂಡ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ದೀಪಕ್ ಮಿನೇಟಿಸ್ ಹಿರಿಯ ವಿದ್ಯಾರ್ಥಿಗಳು, ಯುವ ಉದ್ಯಮಿಗಳು, ಶ್ರೀಯುತ ರಾಮಚಂದ್ರ ಶೆಣೈ ಇವರಿಗೂ ಕೂಡ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಭಗಿನಿ ಮೋನಿಕಾ ರೆಬೆಲ್ಲೋ ಹಿರಿಯ ವಿದ್ಯಾರ್ಥಿಗಳು, ಧಾರ್ಮಿಕ ಕ್ಷೇತ್ರದ ಸಾಧಿಕೆ, ಇವರು ಪುಷ್ಪಗುಚ್ಛವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಶ್ರೀಯುತ ಸೃಜನ್ ಊರುಬೈಲ್ ಮಾಧ್ಯಮ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನ ಗೆದ್ದಿರುವ ಸುದ್ದಿ ಮಾಧ್ಯಮದ ಸಿಇಒ ಸೃಜನ್ ಊರುಬೈಲು ಇವರಿಗೂ ಕೂಡ ಪುಷ್ಪಗುಚ್ಛದ ಸ್ವಾಗತ. ಅಂತೆಯೇ ಶ್ರೀಯುತ ಬಾಲಚಂದ್ರ ಸಾಮಾಜಿಕ ಕ್ಷೇತ್ರದ ಸಾಧಕರು, ಶ್ರೀಯುತ ಪ್ರದೀಪ್ ಹಿರಿಯ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ ದೇಶ ಸೇವೆಗಾಗಿ ಅತ್ಯಂತ ಹಿರಿಯ ಸೈನಿಕರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಇವರಿಗೂ ಕೂಡ ಪುಷ್ಪಗುಚ್ಛದ ಸ್ವಾಗತ. ಅಂತೆಯೇ ರಾಜರತ್ನಂ ದೇವಾಡಿಗ ಇವರಿಗೂ ಕೂಡ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮ ಸಂಸ್ಥೆಯ ಪ್ರತಿಭಾನ್ವಿತ ಹಿರಿಯ ಹೆಮ್ಮೆಯ ಗೌರವಾನ್ವಿತ ವಿದ್ಯಾರ್ಥಿಯಾಗಿದ್ದು ಇದೀಗ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಬಿಲಿಂಡಾ ಇವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ಶ್ರೀಯುತ ಪ್ರವೀಣ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಂದು ವೇದಿಕೆಯಲ್ಲಿ ನಮ್ಮೊಂದಿಗಿರುತ್ತಾರೆ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಘುನಾಥ್ ರೈ. ಇವರು ನಮ್ಮ ಶಾಲೆಗೆ ನೀಡುವ ಸೇವೆ ಸಹಕಾರ ಅಗಣಿತ ಹಾಗೂ ಸ್ಮರಣೀಯ. ನಮ್ಮ ಶಾಲೆಯು ಪ್ರಗತಿ ಪಥದತ್ತ ನಡೆಯುವಲ್ಲಿ ಇವರು ನೀಡುವ ಸಹಕಾರ ಹಾಗೂ ಮಾರ್ಗದರ್ಶನ ಅಪಾರ. ಸರ್, ತಮಗೂ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಯುತ ಹರೀಶ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮೊಂದಿಗಿದ್ದಾರೆ ಇನ್ನೋರ್ವ ಮುಖ್ಯ ಅತಿಥಿ, ನಮ್ಮ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್. ಇವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹಾಗೂ ಇತರ ಸೇವೆಗಳನ್ನು ನೀಡುವ ಸಹಕಾರ ಹಾಗೂ ಪ್ರೋತ್ಸಾಹ ಶ್ಲಾಘನೀಯ. ಇವರು ನಮ್ಮ ಶಾಲೆಯ ಬೆನ್ನೆಲುಬು.
ಸರ್, ತಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಯುತ ವಿಶ್ವನಾಥ್ ಸದಸ್ಯರು ರಕ್ಷಕ ಶಿಕ್ಷಕ ಸಂಘ ಪುಷ್ಪ ಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮ ಶಾಲೆ ಪ್ರಗತಿ ಪಥದತ್ತ ಸಾಗುವಲ್ಲಿ ಶೈಕ್ಷಣಿಕ ಎಲ್ಲಾ ಚಟುವಟಿಕೆಗಳಲ್ಲಿ ಸಹಕರಿಸುತ್ತಿರುವ ನಮ್ಮಿ ಕ್ಲಸ್ಟರಿನ ಪುತ್ತೂರು ಕ್ಲಸ್ಟರಿನ ಸಿಆರ್ಪಿ ಆಗಿರುವ ಶ್ರೀಮತಿ ಶಶಿಕಲಾ ಇವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಬದ್ರುನೀಸ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿರುವಂತಹ ಧರ್ಮಗುರುಗಳಾದ ಫಾದರ್ ಪ್ರಶಾಂತ್, ಧರ್ಮ ಭಗಿನಿಯರಿಗೂ, ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೂ, ನಿವೃತ್ತ ಶಿಕ್ಷಕರಿಗೂ, ಪೋಷಕ ಬಂಧುಗಳಿಗೂ, ವಿದ್ಯಾಭಿಮಾನಿಗಳಿಗೂ, ಸಂಸ್ಥೆಯ ಹಿತೈಷಿಗಳಿಗೂ, ಹಿರಿಯ ವಿದ್ಯಾರ್ಥಿಗಳಿಗೂ, ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಶಾಂತಿ ಹಾಗೂ ಬೆತನಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಭಗಿನಿ ಸೆಲಿನ್ ಪೇತ್ರ ಹಾಗೂ ಸೇಂಟ್ ಫಿಲೋಮಿನಾ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅಶೋಕ್ ರಾಯನ್ ಇವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಆಸುಪಾಸಿನ ಎಲ್ಲ ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವೃಂದಕ್ಕೂ, ಕಾರ್ಯಕ್ರಮದ ಪ್ರಾಯೋಜಕರಿಗೂ, ಧ್ವನಿವರ್ಧಕ ಶಾಮಿಯಾನ ವ್ಯವಸ್ಥೆಯ ಮಾಲಕರಿಗೂ, ಲೈಟ್ ಅಂಡ್ ಸೌಂಡ್ ಸಿಬ್ಬಂದಿಗೂ, ನಮ್ಮಿ ಶಾಲಾ ಶಿಕ್ಷಕ ವೃಂದಕ್ಕೂ, ಸಮಸ್ತ ವಿದ್ಯಾರ್ಥಿಗಳಿಗೂ ಮನದಾಳದ ಸ್ವಾಗತ. ಈ ಕಾರ್ಯಕ್ರಮದ ಭದ್ರತೆಗಾಗಿ ಸಹಕರಿಸುತ್ತಿರುವ ಪುತ್ತೂರು ನಗರ ಠಾಣೆ ಮತ್ತು ಪುತ್ತೂರು ಸಂಚಾರಿ ಠಾಣೆಯ ಪೊಲೀಸ್ ಸಿಬ್ಬಂದಿಗೂ ಆತ್ಮೀಯ ಸ್ವಾಗತ. ನೀವು ನಮ್ಮವರೇ ಆಗಿರಿ ಎಂಬುದಾಗಿ ಆಶಿಸುತ್ತಾ, ವಿದ್ಯಾಸಂಸ್ಥೆಯ ಮೇಲಿನ ತಮ್ಮೆಲ್ಲರ ಮಧುರ ಬಾಂಧವ್ಯವು ಇನ್ನಷ್ಟು ನಿಕಟಗೊಳ್ಳಲೆಂದು ಹಾರೈಸುತ್ತಾ, ಇಲ್ಲಿ ನೆರೆದ ಸರ್ವರನ್ನು ಮಗದೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ವಿರಮಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳು ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಘುನಾಥ ರೈ ಇವರಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮವು ಸುದ್ದಿ ನ್ಯೂಸ್ ಮತ್ತು ಝೂಮ್ ಟಿವಿಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ 94ನೇ ವರ್ಷದ ಕಿನ್ನರ ಆಯನ 2022 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೆತನಿ ಶಿಕ್ಷಣ ಸಂಸ್ಥೆಗಳ ಮಂಗಳೂರು ಪ್ರಾಂತ್ಯದ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವಂತಹ ವಂದನೀಯ ಭಗಿನಿ ಶಶಿಲಿಯಾ ಮೆಂಡೋನ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿರುವಂತಹ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರನ್ಸ್ನವರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಇವತ್ತು ನನ್ನ ಮಗಳು ಮನೆಯಿಂದ ಹೊರಡುವಾಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾಳೆ, ಅಪ್ಪ ಜಾಸ್ತಿ ಭಾಷಣ ಮಾಡಬೇಡಿ ಅಂತ. ಇದು ಎಲ್ಲ ಮಕ್ಕಳ ಮನಸ್ಸಿನ ಭಾವನೆ ಅಂತ ನಾನು ಅರಿತುಕೊಂಡು ನನಗೆ ಕೊಟ್ಟಿರುವಂತಹ 3 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕವಾದಂತಹ ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಕಳೆದ ವರ್ಷದ ಅಂದರೆ ಪ್ರಸ್ತುತ ವರ್ಷದ ಎಲ್ಲ ವರದಿಯನ್ನು ತಾವು ಈಗಾಗಲೇ ವೀಕ್ಷಿಸಿದ್ದೀರಿ. ಇದರ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡದೆ ನೇರವಾಗಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಕೈಗೊಂಡಂತಹ 3 ವಿಷಯಗಳ ಬಗ್ಗೆ ಮಾತ್ರ ನಾನು ಪ್ರಸ್ತಾಪವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಿಟಲ್ ಫ್ಲವರ್ ಶಾಲೆ ಎಂಬುವಂಥದ್ದು ಒಂದು ದೊಡ್ಡ ಸಮುದ್ರ ಇದ್ದಂತೆ.
ಈ ಸಮುದ್ರ ಯಾವುದೇ ಕಸ ಕಡ್ಡಿಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದು ಎಲ್ಲವನ್ನು ಸ್ವಚ್ಛಗೊಳಿಸ್ತಾ ಬರುತ್ತದೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ನೀಡಿ ಅವರನ್ನು ಸ್ವಚ್ಛವಾದಂತಹ ಒಂದು ಪುಷ್ಪಗಳನ್ನಾಗಿ ಪರಿವರ್ತಿಸಿ ಈ ಸಮಾಜಕ್ಕೆ ನೀಡುತ್ತಾ ಇದೆ. ಇದರ ಜೊತೆಯಲ್ಲಿ ಕಳೆದ 94 ವರ್ಷಗಳಿಂದ ಹಲವಾರು ಸಾಧಕರನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ನಾವು ಈ ಲಿಟಲ್ ಪವರ್ ಎಂಬ ಒಂದು ಸಮುದ್ರದ ಆಳಕ್ಕೆ ಇಳಿದಾಗ ನಮಗೆ ಹಲವಾರು ಮುತ್ತುಗಳು, ರತ್ನಗಳು ಸಿಕ್ಕಿವೆ. ಇಂತಹ ಮುತ್ತುಗಳು, ರತ್ನಗಳನ್ನು ಗೌರವಿಸುವುದು ನಮ್ಮ ಒಂದು ಧರ್ಮ ಎನ್ನುವಂತಹ ಒಂದು ಚಿಂತನೆಯೊಂದಿಗೆ ಈ ವರ್ಷ ನಾವು ಈ ಲಿಟಲ್ ಪವರ್ ಎಂಬ ಸಮುದ್ರದಲ್ಲಿ ಮುಳುಗಿದಾಗ ನಮಗೆ ಸಿಕ್ಕಿದಂತಹ ಕೆಲವು ಮುತ್ತುಗಳನ್ನು ಆಯ್ದುಕೊಂಡು ನಾವು ಈ ವೇದಿಕೆಯ ಹಿಂಭಾಗದಲ್ಲಿ ನಾವು ಇವತ್ತು ಕೂರಿಸಿದ್ದೇವೆ. ಇವರಿಗೆಲ್ಲರಿಗೂ ನಾವು ಈ ವರ್ಷ ಹಿರಿಯ ಪುಷ್ಪಗಳು ಎಂಬಂತಹ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದೇವೆ. ನಾವು ಮುಳುಗಿದಾಗ ಸಿಕ್ಕಿದಂತಹ ಮುತ್ತುಗಳಿಗಿಷ್ಟು, ಇನ್ನು ಹಲವಾರು ಮುತ್ತುಗಳು ಈ ಸಮಾಜದಲ್ಲಿದೆ. ವಿಶ್ವಾದ್ಯಂತ ಈ ಶಾಲೆಯಿಂದ ಹೊರಟಂತಹ ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಇನ್ನು ಮುಂದಕ್ಕೆ ಪ್ರತಿ ವರ್ಷ ನಮ್ಮ ಈ ಸ್ಕೂಲ್ ಡೇ ದಿವಸದಲ್ಲಿ ಅಥವಾ ನಮ್ಮ ಈ ಒಂದು ವಾರ್ಷಿಕ ದಿನಾಚರಣೆಯ ದಿವಸದಂದು ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎನ್ನುವಂಥ ಒಂದು ಮಾತಿನ ಮೂಲಕ ಈ ಎಲ್ಲ ಹಿರಿಯ ಪುಷ್ಪಗಳನ್ನು ನಾನು ಅತ್ಯಂತ ಆತ್ಮೀಯವಾಗಿ ಗೌರವಿಸ್ತಾ ವಂದಿಸ್ತಾ ಇದ್ದೇನೆ. ಎರಡನೇದಾಗಿ ನಮಗೆ ಈ ವರ್ಷ ಒಂದು ನಾವು ಮಾಡಿದಂತಹ ಇನ್ನೊಂದು ಕಾರ್ಯಕ್ರಮ ಅಂತ ಹೇಳಿದರೆ, ಸರ್ಕಾರದ ಬದಲಾದಂತಹ ನೀತಿಯಿಂದ ನಮ್ಮ ಶಾಲೆಗೆ ಕನಿಷ್ಠ ಪಕ್ಷ ಸರ್ಕಾರದಿಂದ 21 ಶಿಕ್ಷಕರ ಅವಶ್ಯಕತೆ ಇದೆ. ಆದರೆ ಸರ್ಕಾರದಿಂದ ನಾವು ಪಡೆಯುತ್ತಿರುವಂತಹ ಶಿಕ್ಷಕರು ಅಂದರೆ ಕೇವಲ 4 ಮಾತ್ರ. ಉಳಿದ 17 ಶಿಕ್ಷಕರಿಗೆ ನಮ್ಮ ಆಡಳಿತ ಮಂಡಳಿಯವರು ಮಕ್ಕಳಿಂದ ಸಂಗ್ರಹಿಸಿದ ಅತ್ಯಲ್ಪ ಫೀಸಿನಿಂದ ಒಂದು ಸಂಭಾವನೆಯನ್ನು ನೀಡುತ್ತಾ ಇದ್ದಾರೆ. ಇದು ಅತ್ಯಂತ ಕನಿಷ್ಠವಾಗಿರುವುದನ್ನು ಮನಗೊಂಡು ನಮ್ಮ ಎಲ್ಲ ಗೌರವ ಶಿಕ್ಷಕರು ಈ ಸಮಾಜದಲ್ಲಿ ಒಂದು ಗೌರವಾನ್ವಿತವಾದಂತಹ ಒಂದು ಸಂಭಾವನೆಯನ್ನು ಪಡೆಯಬೇಕು ಎಂಬ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮ ನಿವೃತ್ತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯ ಸಂಚಾಲಕರಾಗಿರುವಂತಹ ವಂದನೀಯ ಪ್ರಶಾಂತಿ BS ರವರ ನೇತೃತ್ವದಲ್ಲಿ, ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ವೆನಿಷಾ BS ರವರ ನೇತೃತ್ವದಲ್ಲಿ ನಮ್ಮ ಶಾಲೆಯ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಹಿರಿಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸಹಕಾರದೊಂದಿಗೆ ಎಲ್ಲ ಪುತ್ತೂರಿನ ವಿದ್ಯಾಭಿಮಾನಿಗಳನ್ನು ಸಂಪರ್ಕಿಸಿ ನಾವು ಒಂದು ಫಂಡ್ ಅನ್ನು ರಚನೆ ಮಾಡಬೇಕು ಎನ್ನುವಂಥ ಕಾರ್ಯಕ್ಕೆ ಪ್ರವೃತ್ತರಾಗಿದ್ದೆವು. ಇದರಲ್ಲಿ ನಾವು ಭಾಗಶಃ ಯಶಸ್ಸನ್ನು ಸಾಧಿಸಿದ್ದೇವೆ. ಸುಮಾರು 13.5 ಲಕ್ಷರಷ್ಟು ರೂಪಾಯಿಯನ್ನು ನಾವು ಸಂಗ್ರಹ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ಇನ್ನೂ ಕೂಡ ನಮಗೆ ಒಂದು ದೊಡ್ಡ ಮೊತ್ತದ ಅವಶ್ಯಕತೆ ಇದೆ. ಇದನ್ನು ಈ ವರ್ಷ ನಾವು ಇನ್ನು ಮುಂದಕ್ಕೆ ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎನ್ನುವಂತಹ ಎರಡನೆಯ ಮಾತನ್ನು ಈ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಮತ್ತು ವಿದ್ಯಾಭಿಮಾನಿಗಳ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಮೂರನೇ ವಿಚಾರ ಅಂತ ಹೇಳಿದರೆ, ಈ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದೆ ಅಂತ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಯಾವುದೇ ಕೆಲವೊಂದು ವಿದ್ಯಾರ್ಥಿಗಳು ಮಾತ್ರ ನಮ್ಮ ಶಾಲೆಯ ಸಂಪರ್ಕದಲ್ಲಿದ್ದಾರೆ, ಉಳಿದವರ ಸಂಪರ್ಕ ನಮಗೆ ಇಲ್ಲ. ಅಂಥವರನ್ನೆಲ್ಲರನ್ನು ಮತ್ತೆ ಸೇರಿಸಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಈ ಶಾಲೆಯಲ್ಲಿ ಕಳೆದ ಹಲವಾರು ವರ್ಷಗಳ ಹಿಂದೆ ಒಂದು ಅತ್ಯುತ್ತಮವಾದಂತಹ ಹಳೆಯ ವಿದ್ಯಾರ್ಥಿ ಸಂಘ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಅದು ಸ್ಥಗಿತಗೊಂಡಿರುವ ಕಾರಣ ಮತ್ತೆ ನಾವು ಅವರನ್ನು ಸಂಪರ್ಕಿಸುವಂತಹ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಅದರಲ್ಲಿ ನಾವು ಭಾಗಶಃ ಯಶಸ್ಸನ್ನು ಸಾಧಿಸ್ತಾ ಇದ್ದೇವೆ. ಸುಮಾರು 1,500 ಹಳೆ ವಿದ್ಯಾರ್ಥಿಗಳನ್ನು ನಾವು ಒಂದುಗೂಡಿಸಿ ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿದ್ದೇವೆ. ಒಂದು ಸಣ್ಣ ರೀತಿಯಲ್ಲಿ ಸ್ನೇಹ ಸಮ್ಮಿಲನ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಎಲ್ಲರನ್ನೂ ಸೇರಿಸಿ ಮುಂದಿನ ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಲ್ಲ ಒಂದು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಮತ್ತೊಮ್ಮೆ ಎಲ್ಲರನ್ನು ಒಂದೇ ಸೂರಿನಡಿಯಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ನಿಮ್ಮೆಲ್ಲರ ನಮಗೆ ಸಹಕಾರ ಇರಲಿ, ನಮ್ಮ ಶಾಲೆಯ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ತಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಪ್ರಾಸ್ತಾವಿಕವಾದ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ಆಶೀರ್ವಚನ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಪ್ರಧಾನ ಧರ್ಮಗುರುಗಳು, ಮಾಯ್ದದೂಸ್ ಚರ್ಚ್ ಪುತ್ತೂರು. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ
ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ್ ಅವರೇ, ಶಾಲಾ ಸಂಚಾಲಕಿಯಾಗಿರುವಂಥ ವಂದನೀಯ ಭಗಿನಿ ಪ್ರಶಾಂತಿಯವರೇ, ಈ ಶಾಲೆಯ ಮುಖ್ಯ ಗುರುಗಳಾದಂಥ ವಂದನೀಯ ಭಗಿನಿ ವಿನೀಶರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳೇ, ಈ ಸಭಾಂಗಣದ ಮುಂದಿರುವಂಥ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಎಲ್ಲ ಅತಿಥಿಗಳೇ, ಮಕ್ಕಳ ಹೆತ್ತವರೇ, ಪೋಷಕರೇ ಹಾಗೂ ಶಾಲಾಭಿಮಾನಿಗಳೇ, ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಮೊದಲನೇದಾಗಿ ಈ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೇನೆ. ನಾವೆಲ್ಲ ಇಂದು ಈ ಸಂಜೆಯ ಈ ಹೊತ್ತಲ್ಲಿ ಇಲ್ಲಿ ಜೊತೆಗೂಡಿದ್ದೇವೆ. ನಾವೆಲ್ಲರೂ ಇಲ್ಲಿ ಬಂದಿರುವುದು ಒಂದೇ ಕಾರಣ, ನಮ್ಮ ಮಕ್ಕಳು ಇಲ್ಲಿ ಇದ್ದಾರೆ ಅಂತ. ಮಕ್ಕಳು ಈ ಶಾಲೆಯ ಕೇಂದ್ರ ಬಿಂದುಗಳು. ಮಕ್ಕಳನ್ನು ನಾವು ಅವರು ಉತ್ತಮ ಮನುಷ್ಯರು, ವ್ಯಕ್ತಿಗಳಾಗಿ ಬೆಳೆಸುವಂಥ ಈ ಒಂದು ಶಾಲೆಗೆ ನಾವು ದೇಗುಲ ಅಂತ ಹೇಳ್ತೇವೆ. ಹೇಗೆ ನಮ್ಮ ದೇವಸ್ಥಾನ, ಚರ್ಚ್, ಮಸೀದಿ, ಗುರುದ್ವಾರಗಳು, ಬಸದಿಗಳು ಇವೆ, ಹಾಗೆಯೇ ಅಲ್ಲಿ ಬೇರೆ ಬೇರೆ ಧರ್ಮದ ಆಯಾ ಧರ್ಮದ ಜನಗಳು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆದರೆ ಶಾಲೆಗೆ ನಾವು ದೇಗುಲ ಅಂತ ಹೇಳುವಾಗ ಅಲ್ಲಿ ಜಾತಿ, ಧರ್ಮ, ಸಂಸ್ಕೃತಿ, ಭಾಷೆ ಯಾವುದನ್ನೂ ಲೆಕ್ಕಿಸದೆ ಒಂದೇ ಮನೋಭಾವದಿಂದ ಆ ಒಂದು ಶಾಲೆಯಲ್ಲಿ ನಾವು ಜೊತೆಗೂಡುತ್ತೇವೆ, ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಹಾಗೆಯೇ ಆ ಶಾಲೆಯಲ್ಲಿ ನಮ್ಮ ಮಕ್ಕಳು ಎಲ್ಲ ರೀತಿಯಲ್ಲಿ ಬೆಳಿಬೇಕು, ಅವರು ಉತ್ತಮ ವ್ಯಕ್ತಿಗಳಾಗಿ ಸಮಾಜಕ್ಕೆ, ದೇಶಕ್ಕೆ ಸಂಪತ್ತಾಗಬೇಕು ಅಂತ ನಾವೆಲ್ಲರೂ ಹಂಬಲಿಸಿ ನಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದೇವೆ. ಅದಕ್ಕೆ ನಾವು ಶಾಲೆಯನ್ನು ದೇಗುಲ, ಒಂದು ದೇವಸ್ಥಾನ ಅಂತ ನಾವು ಪವಿತ್ರವಾದ ಜಾಗ ಅಂತ ಹೇಳ್ತೇವೆ. ಆತ್ಮೀಯರೇ, ನಮ್ಮ ಮಕ್ಕಳು ನಮ್ಮ ಸಂತೋಷ, ನಮ್ಮ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ಮಕ್ಕಳೇ ನಮ್ಮ ಸರ್ವಸ್ವ. ಈ ಮಕ್ಕಳು ಚೆನ್ನಾಗಿ ಬೆಳೆದು ಅವರು ಭವಿಷ್ಯವನ್ನು ಕಂಡುಕೊಂಡ್ರೆ ಅದೇ ನಮ್ಮ ಜೀವನ ಸಾರ್ಥಕತೆ. ಅದಕ್ಕಾಗಿ ನಮ್ಮ ಮಕ್ಕಳನ್ನು ದೇವರ ಮಕ್ಕಳಾಗಿ ನಾವು ಬೆಳೆಸುವಂಥ ಆ ಒಂದು ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದ್ದು. ತಂದೆ ತಾಯಿಗಳು, ಶಿಕ್ಷಕರು, ಎಲ್ಲ ಊರಿನ ಮಹನೀಯರು ಎಲ್ಲರದ್ದು. ದೇವರ ಮಕ್ಕಳು, ದೇವರು ಕೊಟ್ಟಂಥ ಮಕ್ಕಳು ನಮ್ಮ ಮಕ್ಕಳಂತ ನಾವು ಹೇಳ್ತೇವೆ. ದೇವರ ಕೊಟ್ಟಿದ್ದರಿಂದ ನಮ್ಮ ಮಕ್ಕಳು ನಮಗೆ ಸಿಕ್ಕಿದ್ದಾರೆ. ಈ ಮಕ್ಕಳನ್ನು ನಾವು ದೇವರ ಮಕ್ಕಳಂತೆ ಬೆಳೆಸದಿದ್ದರೆ ನಾವು ಎಲ್ಲೋ ತಪ್ಪು ಮಾಡ್ತೇವೆ. ದೇವರ ಮಕ್ಕಳಂತೆ ಬೆಳೆಸುವುದಂದರೆ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಕೊಟ್ಟು, ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರನ್ನು ಬೆಳೆಸುವಂಥದ್ದು. ಆ ಪ್ರೀತಿಯಲ್ಲಿ ಹಾಗೂ ಅವರಿಗೆ ಬೇಕಾದಂಥ ಆ ಮೌಲ್ಯಗಳನ್ನು ಕೊಟ್ಟು ಅವರಿಗೆ ವಿವಿಧ ಸಂಬಂಧಗಳನ್ನು ನಾವು ಕೊಟ್ಟಲ್ಲಿ ದೇವರ ಮಕ್ಕಳಾಗ್ತಾರೆ. ಮೊದಲನೇದಾಗಿ ಅವರಿಗೆ ದೇವರಲ್ಲಿ ಭಯಭಕ್ತಿ, ದೇವರಲ್ಲಿ ವಿಶ್ವಾಸ ನಮ್ಮ ಮಕ್ಕಳಿಗೆ ಬೇಕು. ಆ ಭಯಭಕ್ತಿಯಲ್ಲಿ ಮಕ್ಕಳು ಬೆಳೆದರೆ ಅವರು ಖಂಡಿತವಾಗಿಯೂ ಉತ್ತಮ ವ್ಯಕ್ತಿಗಳಾಗ್ತಾರೆ. ಎರಡನೇದಾಗಿ ಅವರಿಗೆ ಪರರಲ್ಲಿ ಉತ್ತಮ ಸಂಬಂಧ, ಗುರು ಹಿರಿಯರಲ್ಲಿ ಭಯಭಕ್ತಿ, ಗುರು ಹಿರಿಯರಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರಲ್ಲಿ ಗೌರವ, ಸಮಾಜದಲ್ಲಿ ಹೇಗೆ ಅವರು ಬದುಕಬೇಕು ಅಂತ ನಾವು ಕಲಿಸಿಕೊಡುವಂಥ ಉತ್ತಮ ಸಂಬಂಧಗಳನ್ನು ಬೆಸೆಯುವಂಥದ್ದು, ಅದನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಮೂರನೇದಾಗಿ ಪ್ರಕೃತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಆ ಸಂಬಂಧ, ಪ್ರಕೃತಿಯ ಪ್ರೀತಿಯನ್ನು ಮಾಡುವಂಥದ್ದು. ಯಾಕೆ ದೇವರು ಈ ಭೂಮಿಯಲ್ಲಿ ಮಣ್ಣಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಇಲ್ಲಿ ಈ ಮಣ್ಣು, ಈ ನೀರು, ಈ ಗಾಳಿ, ಈ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಈ ಭೂಮಿಯ ಪ್ರೀತಿಯನ್ನು, ಈ ಪರಿಸರದ ಪ್ರೀತಿಯನ್ನು ನಾವು ಮಾಡಬೇಕು. ಹಾಗೆ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕು. ಈ ಪ್ರಕೃತಿಯಲ್ಲಿ ಅವರು ಈ ಸಂಬಂಧಗಳನ್ನು ಇಟ್ಟು ಬೆಳೆಸಿದಲ್ಲಿ ಅವರು ಕೂಡ ಈ ಮಣ್ಣಿಗೆ ಬೇಕಾದಂಥ, ಈ ಪ್ರಕೃತಿಗೆ ಬೇಕಾದಂಥ ಉತ್ತಮ ವ್ಯಕ್ತಿಗಳಾಗ್ತಾರೆ. ನಾಲ್ಕನೇದಾಗಿ ಅವರು ತಮ್ಮಲ್ಲೇ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕು. ಅವರ
ಆಂತರಿಕ ಹೇಳ್ತೇವೆ. ಈಗ ಹೆಚ್ಚೆಚ್ಚು ನಾವು ಬಾಯಿಯ ವಿಚಾರಗಳಿಗೆ ಮಹತ್ವವನ್ನು ಕೊಡ್ತೇವೆ, ಹೊರಗಿನ ವಿಚಾರಗಳಿಗೆ. ಒಳಗೆ ಆಂತರಿಕವಾಗಿ ಅವರ ಆತ್ಮದ, ಅವರ ಹೃದಯದ, ಅವರ ಭಾವನೆಗಳ, ಅವರ ಮನಸ್ಸಿನ ಬೆಳವಣಿಗೆಗೆ ನಾವು ಆದ್ಯತೆಯನ್ನು ಕೊಡಬೇಕು. ಆಗ ಮಕ್ಕಳು ಎಲ್ಲ ರೀತಿಯಲ್ಲಿ ಅವರು ಬೆಳೀತಾರೆ, ಅವರು ಉತ್ತಮ ವ್ಯಕ್ತಿಗಳಾಗ್ತಾರೆ, ಅವರು ದೇವರ ಮಕ್ಕಳಾಗ್ತಾರೆ. ನಮಗೂ ಸಂತೋಷ, ದೇವರಿಗೂ ಮಹಿಮೆ, ಎಲ್ಲರಿಗೂ ಅವರಿಂದ ಉಪಕಾರ ಆಗ್ತದೆ. ನಮ್ಮ ಮಕ್ಕಳು ನಮ್ಮ ದೇಶದ ಸಂಪತ್ತು ಕೂಡ ಆಗ್ತಾರೆ. ಹಾಗೆ ಆಗಲಿ ಅಂತ ನಮ್ಮೆಲ್ಲ ಪ್ರಾರ್ಥನೆ. ಈ ಶಾಲೆಯನ್ನು ಮುನ್ನಡೆಸುವ ಬೆಥನಿ ಸಂಸ್ಥೆಯ ಎಲ್ಲ ಧರ್ಮ ಭಗಿನಿಯರಿಗೆ ನಮ್ಮ ಶುಭಾಶಯಗಳು, ಹಾಗೂ ಅವರಿಗೆ ಸಹಕಾರ ನೀಡುವ ನಿಮಗೆಲ್ಲರಿಗೂ ದೇವರು ಹರಸಲಿ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು ವಂದನೀಯ ಧರ್ಮಗುರುಗಳಿಗೆ. ಇದೀಗ ಹಿರಿಯ ಪುಷ್ಪ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಸೊ ದಯವಿಟ್ಟು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬದ ಪ್ರಯುಕ್ತ ವಿಶೇಷವಾಗಿ 13 ಜನ ಸಾಧಕರಿಗೆ ಕಿರಿಯ ಪುಷ್ಪ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಈ ಕಿರಿಯ ಪುಷ್ಪ ಸಾಧಕರು ಡಾಕ್ಟರ್ ಗೌರಿ ಪೈ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿನ್ನೆಯ ದಿನ ಸನ್ಮಾನವನ್ನ ಮಾಡಲಾಗಿತ್ತು. ಪ್ರಸ್ತುತ ಹಾರೂನ್ ರಶೀದ್, ಅಮಿತ್ ಕೆಎ, ರಾಜರತ್ನಂ ದೇವಾಡಿಗ. ಹಾರೂನ್ ರಶೀದ್ ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ, ಹಮೀದ್ ಕೆಎ ಮಾಧ್ಯಮ ಕ್ಷೇತ್ರದ ಸಾಧನೆಗಾಗಿ, ರಾಜ ರತ್ನಂ ದೇವಾಡಿಗ ಕಲಾ ಕ್ಷೇತ್ರದ ಸಾಧನೆಗಾಗಿ, ದೀಪಕ್ ಮಿನಿಜಿಸ್ ಉದ್ಯಮ ಕ್ಷೇತ್ರದ ಸಾಧನೆಗಾಗಿ, ರಾಮಚಂದ್ರ ಶನೈ ಶೈಕ್ಷಣಿಕ ಕ್ಷೇತ್ರದ ಸಾಧನೆಗಾಗಿ, ಭಗಿನಿ ಮೋನಿಕಾ ರಿಮೆಲ್ಲೋ ಧಾರ್ಮಿಕ ಕ್ಷೇತ್ರದ ಸೇವೆಗಾಗಿ, ಸುಬ್ರಹ್ಮಣ್ಯ ಕೆಮ್ಮಿಂಜೆ ದೇಶ ಸೇವೆಗಾಗಿ, ಸುದರ್ಶನ್ ಇವರ ಮನೆಯವರು ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಇವರು ಸಂಗೀತ ಮತ್ತು ನೃತ್ಯ ಕ್ಷೇತ್ರದ ಸಾಧನೆಗಾಗಿ, ಸೃಜನ್ ಊರುಬೈಲು ಪತ್ರಿಕಾ ಮಾಧ್ಯಮದ ಸಾಧನೆಗಾಗಿ, ಬಾಲಚಂದ್ರ ಸಮಾಜ ಸೇವೆಗಾಗಿ, ಪ್ರದೀಪ್ ಸಮಾಜ ಸೇವೆಗಾಗಿ, ಅನುಷಾ ಪ್ರಭು ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ. ಅನುಷಾ ಪ್ರಭು ಇವರ ಮನೆಯವರು ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರಥಮವಾಗಿ ಕಿರಿಯ ಪುಷ್ಪ ಪ್ರಶಸ್ತಿಯ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಹಾರೂನ್ ರಶೀದ್ ಇವರ ಪರವಾಗಿ ಅವರ ಅಣ್ಣ ಶ್ರೀಯುತ ಮೊಹಮ್ಮದ್ ಕೆ ಇವರು ಸಾಧಕರ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇದೀಗ ನಮ್ಮ ಜೊತೆ ಶ್ರೀಯುತ ಹಾರೂನ್ ರಶೀದ್ ಇವರ ಸಹೋದರ ಮೊಹಮ್ಮದ್ ಕೆ ಉಪಸ್ಥಿತಿ ಇದ್ದಾರೆ. ತಾಂತ್ರಿಕ ಕ್ಷೇತ್ರದ ಸಾಧನೆ, ಅಮೆರಿಕದಲ್ಲಿ ದೊಡ್ಡ ಕಂಪನಿಯ ಸಿಇಒ ಆಗಿ ವಿಶೇಷವಾಗಿ ಅತ್ಯುನ್ನತ ಉದ್ಯೋಗದಲ್ಲಿರುವ ಶ್ರೀಯುತ ಹಾರೂನ್ ರಶೀದ್ ನಮ್ಮ ಚಿಣ್ಣರ ಆಯಣ ಈ ಕಾರ್ಯಕ್ರಮಕ್ಕೆ ಸುಮಾರು 80,000 ವೆಚ್ಚದ ಒಟ್ಟು 650 ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಉಚಿತವಾಗಿ ಕೊಡುಗೆಗಾಗಿ ನೀಡಿದ ಹೆಮ್ಮೆಯ ವಿದ್ಯಾರ್ಥಿ, ತಾಂತ್ರಿಕ ಕ್ಷೇತ್ರದ ಸಾಧಕ. ಅವರ ಪರವಾಗಿ ಅವರ ಅಣ್ಣ ಇವತ್ತು ಮೊಹಮ್ಮದ್ ಕೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀಯುತ ಹಮೀದ್ ಕೆಎ ಇವರನ್ನ ಕೂಡ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾಧ್ಯಮ ಕ್ಷೇತ್ರದ ಸಾಧನೆ, ವಿಶೇಷವಾಗಿ ಈ ಸಂಸ್ಥೆಯ ಮೇಲೆ ವಿಶೇಷ ಗೌರವವನ್ನ ಇಟ್ಟುಕೊಂಡು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹಿರಿಯ ವಿದ್ಯಾರ್ಥಿ ಸಂಘವನ್ನ ಕೂಡ ಸಾಕಷ್ಟು ವರ್ಷಗಳ ಹಿಂದೆ ಯಶಸ್ವಿಯಾಗಿ ಮುನ್ನಡೆಸಿದವರು. TV9 ಕಸ್ತೂರಿ ವಾಹಿನಿಯಲ್ಲಿ ವಿಶೇಷವಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡಿದವರು. ಅಷ್ಟೇ ಅಲ್ಲದೆ ಒಬ್ಬ ಉತ್ತಮ ಸಂಭಾಷಣೆಗಾರ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ವಿಶೇಷವಾಗಿ ಧರ್ಮದೈವ ಅನ್ನುವ ಚಲನಚಿತ್ರಕ್ಕೆ ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂದಿದೆ. ಇದರ ಎಲ್ಲ ಧರ್ಮದೈವದ ಸಂಭಾಷಣೆಯನ್ನ ಬರೆದವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಹಮೀದ್ ಕೆ ಎ ಇವರು. ಇನ್ನೊಬ್ಬ ರಾಜ ರತ್ನಂ ದೇವಾಡಿಗ ನಮ್ಮ ಸಂಸ್ಥೆಯ ಅತ್ಯಂತ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಪುತ್ತೂರು ತಾಲೂಕಿನಲ್ಲಿ ಚೆಂಡ ರಾಜಣ್ಣ ಅಂತ ಹೇಳಿ ಖ್ಯಾತಿಯನ್ನ ಪಡೆದುಕೊಂಡಿರುವ ವಿಶೇಷವಾಗಿ ಇವರು BSc ಪದವಿಯನ್ನ ಪಡೆದುಕೊಂಡು ಕಾರವಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು. ಬಳಿಕ ಅದಕ್ಕೆ BRS ಅನ್ನ ಕೊಟ್ಟು ಕಲಾಕ್ಷೇತ್ರವನ್ನ ಕೈ ಹಿಡಿದುಕೊಂಡು ಆ ಮೂಲಕ ಬದುಕನ್ನ ಕಟ್ಟಿಕೊಂಡು ಇವತ್ತು ಪುತ್ತೂರಿನಲ್ಲಿ ಚೆಂಡೆಯನ್ನ ತಯಾರು ಮಾಡುವ ಅಪರೂಪದ ಒಬ್ಬ
ವ್ಯಕ್ತಿಯಾಗಿ ವಿಶೇಷವಾಗಿ ಕಲಾಕ್ಷೇತ್ರದ ಸಾಧನೆಗಾಗಿ ಇವತ್ತು ಹಿರಿಯ ಪುಷ್ಪ ಪ್ರಶಸ್ತಿ ವಿತರಣೆ ಶ್ರೀಯುತ ರಾಜಣ್ಣ ರಾಜರತ್ನ ದೇವಾಡಿಗ ಇವರಿಗೆ. ಮುಂದಕ್ಕೆ ದೀಪಕ್ ಮಿನೇಜಸ್, ಶ್ರೀಯುತ ದೀಪಕ್ ಮಿನೇಜಸ್ ಇವರು ಕೂಡ ಸಾಧಕರ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪುತ್ತೂರಿನ ಉದ್ಯಮ ಕ್ಷೇತ್ರದ ದಿಗ್ಗಜರಾಗಿದ್ದುಕೊಂಡು ಇವ ಪ್ರತಿಭೆಯಾಗಿದ್ದುಕೊಂಡು ವಿಶೇಷವಾಗಿ ನಮ್ಮ ಸಂಸ್ಥೆಯ ಮೇಲೆ ವಿಶೇಷ ಗೌರವವನ್ನಿಟ್ಟುಕೊಂಡು ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಪ್ರೋತ್ಸಾಹವನ್ನ ನೀಡಿಕೊಂಡು ಇವತ್ತು ಒಬ್ಬ ಉದ್ಯಮಿಯಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ದೀಪಕ್ ಮಿನೇಜಸ್ ಸೌಜಾ ಮೆಟಲ್ಸ್ ಪುತ್ತೂರು. ಇನ್ನೊಬ್ಬರು ರಾಮಚಂದ್ರ ಶನೈ, ಇವರು ಕೂಡ ಸಾಧಕರ ಆಸನವನ್ನ ಇರಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ರಾಮಚಂದ್ರ ಶನೈ ಇವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರತಿಭಾನ್ವಿತ ಹಿರಿಯ ವಿದ್ಯಾರ್ಥಿ, ಪ್ರಿನ್ಸಿಪಾಲ್ ಇನ್ಫೋಸಿಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ ಅಮೆರಿಕಾದಲ್ಲಿ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಇವರು ಇವತ್ತು ಹಿರಿಯ ಪುಷ್ಪ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ. ಇನ್ನೋರ್ವರು ಭಗಿನಿ ಮೋನಿಕಾ ರೆಬೆಲ್ಲೋ, ಧಾರ್ಮಿಕ ಕ್ಷೇತ್ರದ ಸಾಧನೆ, ನಮ್ಮ ಸಂಸ್ಥೆಯ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯನ್ನ ಮಾಡಿಕೊಂಡು ಇವತ್ತು ಸುಮಾರು 25 ವರ್ಷಗಳಿಗಿಂತಲೂ ಅಧಿಕ ಧಾರ್ಮಿಕ ಕ್ಷೇತ್ರದ ಸೇವೆಯನ್ನ ಮಾಡಿ ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಭಗಿನಿ ಮೋನಿಕಾ ರೆಬೆಲ್ಲೋ. ಇವರಿಗೂ ಕೂಡ ಧಾರ್ಮಿಕ ಕ್ಷೇತ್ರದ ಸಾಧನೆಗಾಗಿ ಕಿರಿಯ ಪುಷ್ಪ ಪ್ರಶಸ್ತಿ. ಇನ್ನೊಬ್ಬರು ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ. ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಇವತ್ತು ಯೂನಿಫಾರ್ಮ್ ಜೊತೆ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಮಾಜದ ಅಭಿವಸ್ಥೆಗಳ ಬಗ್ಗೆ ಯಾವತ್ತೂ ಕೂಡ ಮೊದಲು ಪ್ರತಿಭಟಿಸುವ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ, 15 ವರ್ಷ ಸೈನಿಕ ವೃತ್ತಿಯಲ್ಲಿ ಇದ್ದುಕೊಂಡು ವಿಶೇಷವಾಗಿ 30 ವರ್ಷ ವಿದೇಶದಲ್ಲಿ ಉದ್ಯೋಗವನ್ನ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ಈ ವರ್ಷ ವಿಶೇಷವಾಗಿ ಪರಿಚಿತರಾಗಿರುವ ನಮ್ಮ ಸಂಸ್ಥೆಯ ಒಬ್ಬ ಶ್ರೇಷ್ಠ ಹಿರಿಯ ವಿದ್ಯಾರ್ಥಿ ಸೈನಿಕ ಅನ್ನುವ ಹೆಮ್ಮೆ ನಮ್ಮ ಲಿಟಲ್ ಫ್ಲವರ್ ಶಾಲೆಯದ್ದು. ಮುಂದಕ್ಕೆ ಶ್ರೀಯುತ ಸೃಜನ್ ಬೋರುಬೈಲ್, ಪುತ್ತೂರು ಅಂದ್ರೆ ಸುದ್ದಿ ಅಂದ್ರೆ ಪುತ್ತೂರು ಅನ್ನುವ ಖ್ಯಾತಿಯನ್ನ ಪಡೆದುಕೊಂಡಿರುವ ಸುದ್ದಿ ಬಿಡುಗಡೆ ಪುತ್ತೂರು ಇದರ ಮಾಧ್ಯಮದ ಪುತ್ತೂರು ಬೆಳ್ತಂಗಡಿ ಮತ್ತು ಸುಳ್ಯ ವಿಭಾಗದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದುಕೊಂಡು ನಮ್ಮ ಸಂಸ್ಥೆಯಲ್ಲಿ ಅತ್ಯಂತ ಸಜ್ಜನ ಅಂತ ಕರೆಸಿಕೊಂಡು ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯನ್ನ ಮಾಡಿಕೊಂಡು ಇವತ್ತು ಪುತ್ತೂರಿನ ಬೃಹತ್ ಸುದ್ದಿ ಮಾಧ್ಯಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀಯುತ ಸೃಜನ್ ಬೋರುಬೈಲು ಇವರಿಗೂ ಕೂಡ ಇವತ್ತು ಹಿರಿಯ ಪುಷ್ಪ ಪ್ರಶಸ್ತಿಯನ್ನ ಸಮರ್ಪಿಸುತ್ತಿದ್ದೇವೆ. ಇನ್ನುವರು ಶ್ರೀಯುತ ಪ್ರದೀಪ್ ಕೆ, ಬಜಾಜ್ ಫೈನಾನ್ಸ್ ಮಂಗಳೂರು ಇಲ್ಲಿ ವೃತ್ತಿಯನ್ನ ಮಾಡಿಕೊಂಡು ವಿಶೇಷವಾಗಿ HIV ಪೀಡಿತ ಸುಮಾರು 48 ವಿದ್ಯಾರ್ಥಿಗಳ ವೈಯಕ್ತಿಕ ವರ್ಷದ ಖರ್ಚನ್ನ ಭರಿಸುವಂತ ಮತ್ತೋರ್ವ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಇವರ ನೇತೃತ್ವದಲ್ಲಿ ವಿಶೇಷವಾಗಿ 26 ಬ್ಲಡ್ ಕ್ಯಾಂಪ್ಗಳನ್ನ ಕೂಡ ನಡೆಸಿದ್ದು ಇವರ ಮತ್ತೊಂದು ಸಾಧನೆ. ನಮ್ಮ ಸಂಸ್ಥೆಯ ಈ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತ ಸಬ್ನಾಕ್ಸ್ ಕಂಪನಿಯಿಂದ ಕೊಡಮಾಡಿದ ಶೌಚಾಲಯದ ವ್ಯವಸ್ಥೆಯನ್ನ ಕೂಡ ನಮಗೆ ಒದಗಿಸಿಕೊಟ್ಟವರು ಶ್ರೀಯುತ ಪ್ರದೀಪ್ ಕೆ. ನಿಮ್ಮ ಸೇವೆಯನ್ನ ಕೂಡ ಸ್ಮರಿಸಿಕೊಂಡು ಇವತ್ತು ಹಿರಿಯ ಪುಷ್ಪ ಪ್ರಶಸ್ತಿಯನ್ನ ಸಮರ್ಪಿಸುತ್ತಿದ್ದೇವೆ. ಅನುಷಾ ಪ್ರಭು, ಅದೇ ರೀತಿ ಸುದರ್ಶನ್ ಮತ್ತು ಬಾಲಚಂದ್ರ ಇವರ ಮನೆಯವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಚಿಣ್ಣರ ಆಯನ 2022 ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಇವತ್ತು ಹಿರಿಯ ಪುಷ್ಪ ಪ್ರಶಸ್ತಿ. ಇದು ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಸಾಧಕ ವಿದ್ಯಾರ್ಥಿಗಳಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳನ್ನ. ಇದೀಗ ಸನ್ಮಾನ ಹಾರೂನ್ ರಶೀದ್ ಇವರ ಪರವಾಗಿ ಶ್ರೀಯುತ ಮಹಮ್ಮದ್ ಕೆ ಸಮಾರಂಭದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಕೂಡ ಸನ್ಮಾನಿಸಬೇಕು ಅನ್ನುವ ಕೋರಿಕೆ. ಮೊದಲಿಗೆ ಸರ್ ಕೂತ್ಕೊಳ್ಳಿ. ಶ್ರೀಯುತ ಹಾರೂನ್ ರಶೀದ್ ಇವರ ಪರವಾಗಿ ಅವರ ಅಣ್ಣ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಹಾರೂನ್ ರಶೀದ್ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟವರು. ಇವತ್ತು ಹಾರೂನ್ ರಶೀದ್ ಇವರ ಅನುಪಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನ ಅಮೆರಿಕದಲ್ಲಿ ಕುಳಿತುಕೊಂಡು ಇವತ್ತು ಸುದ್ದಿ ಮತ್ತು ಝೂಮ್ ಇನ್ ಟಿವಿಯಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾರೂನ್ ರಶೀದ್ ಇವರ ಪರವಾಗಿ ಇವತ್ತು ಅತ್ಯಂತ ಗೌರವದಿಂದ ಅಭಿಮಾನದಿಂದ ಸಲ್ಲಿಸುವ
ಹಿರಿಯ ಪುಷ್ಪ ಪ್ರಶಸ್ತಿ 2022. ಮುಂದಿನ ಸನ್ಮಾನ ಶ್ರೀಯುತ ಅಮಿತ್ ಕೆಎ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಮಾಧ್ಯಮ ಕ್ಷೇತ್ರದ ಅದ್ಭುತ ಸಾಧಕ. ಸುಮಾರು 3 ದಶಕಕ್ಕಿಂತ ಅಧಿಕ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀಯುತ ಅಮಿತ್ ಕೆಎ ಇವರಿಗೂ ಕೂಡ ಸನ್ಮಾನವನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಅಮಿತ್ ಕೆಎ ಇವರಿಗೆ ಶಾಲನ್ನ ಹಾಕಿ, ಪೇಟವನ್ನ ತೊಡಿಸಿ, ಹಾರವನ್ನ ಹಾಕಿ, ಫಲ ಪುಷ್ಪವನ್ನ ಸಮರ್ಪಿಸಿ ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಪ್ರಶಸ್ತಿಯನ್ನ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ, ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಪ್ರಶಸ್ತಿ ಶ್ರೀಯುತ ರಾಜ ರತ್ನಂ ದೇವಾಡಿಗ, ಕಲಾ ಕ್ಷೇತ್ರದ ಸಾಧಕ, ಪುತ್ತೂರಿನ ಜನಮಾನಸದಲ್ಲಿ ಚೆಂಡೆ ರಾಜಣ್ಣ ಅಂತ ಗುರುತಿಸಿಕೊಂಡಿರುವ ಶ್ರೀಯುತ ರಾಜರತ್ನಂ ದೇವಾಡಿಗ ಇವರಿಗೆ ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಣೆ. ಶಾಲು ಹಾಕಿ, ಹಾರವನ್ನ ಹಾಕಿ, ಫಲ ಪುಷ್ಪವನ್ನ ಕೊಟ್ಟು ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಸನ್ಮಾನ ಶ್ರೀಯುತ ದೀಪಕ್ ಮಿನೇಜಸ್. ಶ್ರೀಯುತ ದೀಪಕ್ ಮಿನೇಜಸ್ ಅವರಿಗೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರು ಪೇಟವನ್ನ ತೊಡಿಸಿ, ಶಾಲನ್ನ ಹಾಕಿ, ಹಾರವನ್ನ ಹಾಕಿ, ಫಲ ಪುಷ್ಪವನ್ನ ಮಡಿಲಿಗೆ ಸಮರ್ಪಿಸಿ ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಪ್ರಶಸ್ತಿಯನ್ನ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಪ್ರಧಾನ ಧರ್ಮಗುರುಗಳು, ಮಾದದೇವಸ್ ಚರ್ಚ್ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ರಾಮಚಂದ್ರ ಶನೈ, ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರತಿಭಾನ್ವಿತ ಹಿರಿಯ ವಿದ್ಯಾರ್ಥಿ, ಪ್ರಿನ್ಸಿಪಾಲ್, ಇನ್ಫೋಸೆಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ, ಅಮೆರಿಕ, ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯ ಈ ವಿದ್ಯಾರ್ಥಿ ಇವತ್ತು ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡ ಹುದ್ದೆಯನ್ನ ನಿಭಾಯಿಸುವ ಒಬ್ಬ ಶ್ರೇಷ್ಠ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಇವರಿಗೆ ಪೇಟವನ್ನ ತೊಡಿಸಿ, ಶಾಲನ್ನ ಹಾಕಿ, ಹಾರವನ್ನ ಹಾಕಿ, ಫಲ ಪುಷ್ಪವನ್ನ ಮಡಿಲಿಗೆ ಸಮರ್ಪಿಸಿ ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಸನ್ಮಾನ ಭಗಿನಿ ಮೋನಿಕಾ ರೆಬೆಲ್ಲೋ, ಧಾರ್ಮಿಕ ಕ್ಷೇತ್ರದ ಸಾಧಕಿ. ಮುಂದಿನ ಸನ್ಮಾನವನ್ನ ಕೇಶವ ಪ್ರಸಾದ್ ಮುಳಿಯ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಶಾಲು ಹಾಕಿ, ಪೇಟವನ್ನ ತೊಡಿಸಿ, ಹಾರವನ್ನ ಸಮರ್ಪಿಸಿ, ಫಲ ಪುಷ್ಪವನ್ನ ಮಡಿಲಿಗಿತ್ತು ಹಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಇದು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಧಾರ್ಮಿಕ ಕ್ಷೇತ್ರದ 3 ದಶಕದ ಸಾಧನೆಗಾಗಿ ನೀಡುತ್ತಿರುವ ಕಿರಿಯ ಪುಷ್ಪ ಪ್ರಶಸ್ತಿ 2022. ಮುಂದಿನ ಪ್ರಶಸ್ತಿಯನ್ನ ಶ್ರೀಯುತ ಸಿದ್ದರಾಮರೈ ಕೆದಂಬಾಡಿ ಗೊತ್ತು, ಆಡಳಿತ ನಿರ್ದೇಶಕರು, ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು ಇವರು ಸಮರ್ಪಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ, ನಮ್ಮ ಸಂಸ್ಥೆಯ ಹೆಮ್ಮೆಯ ಮಾಜಿ ಸೈನಿಕ, ಇದೀಗ ನಮ್ಮ ಜೊತೆ ಯೂನಿಫಾರ್ಮ್ ಸಮೇತ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸುಬ್ರಹ್ಮಣ್ಯ ಕೆಮ್ಮಿಂಜೆ 1 ದಶಕಕ್ಕಿಂತ ಅಧಿಕ ಈ ದೇಶದ ಸೇವೆಯನ್ನ ಮಾಡಿಕೊಂಡು ಇವತ್ತಿಗೂ ಕೂಡ ದೇಶ ಸೇವೆಯ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿರತಕ್ಕಂತಹ, ಭ್ರಷ್ಟಾಚಾರದ ವಿರುದ್ಧ ಯಾವತ್ತೂ ಕೂಡ ಧ್ವನಿಯನ್ನ ಎತ್ತುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಇವರಿಗೆ ಶ್ರೀಯುತ ಸಿದ್ದರಾಮರೈ ಕೆದಂಬಾಡಿ ಗುತ್ತು, ಆಡಳಿತ ನಿರ್ದೇಶಕರು, ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು ಇವರು ಗೌರವವನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಹಿರಿಯ ಪುಷ್ಪ ಪ್ರಶಸ್ತಿಯನ್ನ ಡಾಕ್ಟರ್ ಬಿಲಿಂಡಾ ಫೆರ್ನಾಂಡಿಸ್,
ಹಿರಿಯ ವಿದ್ಯಾರ್ಥಿನಿ ಮಕ್ಕಳ ತಜ್ಞರು ಮಂಗಳೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಸೃಜನ್ ಬೋರುಬೈಲು ಸುದ್ದಿ ಬಿಡುಗಡೆ ಪುತ್ತೂರು. ಇದು ಪುತ್ತೂರಿನ ಮಾಧ್ಯಮ ಕ್ಷೇತ್ರದ ದಿಗ್ಗಜ ಸಂಸ್ಥೆ. ಈ ಸಂಸ್ಥೆಯ 3 ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದುಕೊಂಡು ಪುತ್ತೂರಿನ ಈ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ಉಳಿಯುವ ಈ ಸುದ್ದಿ ಮಾಧ್ಯಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀಯುತ ಸೃಜನ್ ಬೋರುಬೈಲು ಇವರಿಗೆ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಸಮರ್ಪಿಸುವ ಕಿರಿಯ ಪುಷ್ಪ ಪ್ರಶಸ್ತಿ 2022. ಮುಂದಕ್ಕೆ ಶ್ರೀ ಪ್ರದೀಪ್, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಬಜಾಜ್ ಫೈನಾನ್ಸ್ ಮಂಗಳೂರು ಇದರ ಮ್ಯಾನೇಜರ್. ಸುಮಾರು 26 ಬ್ಲಡ್ ಕ್ಯಾಂಪ್ಗಳು, 48ಕ್ಕಿಂತ ಅಧಿಕ HIV ಪೀಡಿತ ಮಕ್ಕಳಿಗೋಸ್ಕರ ವಿಶೇಷ ಖರ್ಚು ವೆಚ್ಚಗಳನ್ನು ಭರಿಸುವ ಒಬ್ಬ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಕಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಪ್ರದೀಪ್ ಕೆ ನಮ್ಮ ಸಂಸ್ಥೆಯ ಮೇಲೆ ವಿಶೇಷ ಕಾಳಜಿಯನ್ನಿಟ್ಟುಕೊಂಡು ನಿನ್ನೆಯ ದಿನ ಮುಖ್ಯ ಅತಿಥಿಯಾಗಿದ್ದುಕೊಂಡು ನಮ್ಮ ಸಂಸ್ಥೆಯ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಸಹಕಾರವನ್ನ ನೀಡುತ್ತಿರುವ ಶ್ರೀಯುತ ಪ್ರದೀಪ್ ಕೆ ಇವರಿಗೆ ಪೇಟವನ್ನ ತೊಡಿಸಿ ಶಾಲನ್ನ ಹಾಕಿ ಫಲ ಪುಷ್ಪವನ್ನ ಮಡಿಲಿಗಿತ್ತು ಕಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮತ್ತೋರ್ವ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಅನುಷಾ ಪ್ರಭು ಇವರ ಪರವಾಗಿ ಅವರ ತಾಯಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಅನುಷಾ ಪ್ರಭು ಇವರ ತಾಯಿ ಕಿರಿಯ ಪುಷ್ಪ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಅಥ್ಲೆಟಿಕ್ ಕ್ಷೇತ್ರ, ಕಬಡ್ಡಿ ಕ್ಷೇತ್ರದಲ್ಲಿ ತಾಲೂಕು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿ ಬಳಿಕ ತನ್ನ ಪ್ರೌಢಶಾಲಾ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನ ಪಡೆದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಅನುಷಾ ಪ್ರಭು ಇವರ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಶಶಿಕಲಾ ಬಿ CRP ಕುಂಬ್ರಾ ಕ್ಲಸ್ಟರ್. ದಯವಿಟ್ಟು ಕಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ರಾಷ್ಟ್ರ ಮಟ್ಟದವರೆಗೂ ತಲುಪಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಉನ್ನತ ಉದ್ಯೋಗದಲ್ಲಿರುವ ಕುಮಾರಿ ಅನುಷಾ ಪ್ರಭು ಇವರಿಗೆ ಪೇಟವನ್ನ ತೊಡಿಸಿ ಅವರ ತಾಯಿ ಇದನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಫಲ ಪುಷ್ಪಗಳನ್ನಿತ್ತು ಕಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಿಸಿದ ಎಲ್ಲ ಅತಿಥಿ ಗಣ್ಯರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಇದು ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022. ಇದು ನಮ್ಮ ಶಾಲಾ 94ನೇ ವರ್ಷದ ಮಕ್ಕಳ ಹಬ್ಬ. ಇದರ ಪ್ರಯುಕ್ತ ಕಿರಿಯ ಪುಷ್ಪ ಪ್ರಶಸ್ತಿ 2022 ಸಮರ್ಪಣೆ ನಮ್ಮ ಸಂಸ್ಥೆಯ ಕಿರಿಯ ರತ್ನ ಮುತ್ತುಗಳು, ಕಿರಿಯ ಪುಷ್ಪಗಳು ಎಲ್ಲ ಪ್ರೇಕ್ಷಕ ಬಂಧುಗಳೇ, ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಗೆ ಕಲಿತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬಹುದು ಅನ್ನುವ ಸಾಧಕ ಹಿರಿಯ ವಿದ್ಯಾರ್ಥಿಗಳಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸೋಣ. ಚಂದ್ರಣ್ಣ, ಪ್ರವೀಣಣ್ಣ, Peki,
ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಒಂದು ಚೇರ್ ಅನ್ನ ವೇದಿಕೆಯಲ್ಲಿ ಇಟ್ಟು ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯರೇ, ಇದೀಗ ಮತ್ತೊಂದು ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಟುಕೊಂಡು ಕಳೆದ 94 ವರ್ಷಗಳಿಂದ ಈ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ. ಈ ಪಥದಲ್ಲಿ ಶಿಕ್ಷಣ ಇಲಾಖೆಯ ಪರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತವರು ಆವತ್ತು ಪುತ್ತೂರಿನ ಕ್ಲಸ್ಟರ್ ಸಿಆರ್ಪಿ ಆಗಿದ್ದಂತ ಶ್ರೀಮತಿ ಶಶಿಕಲಾ ಬಿ ಇವರು. ದಯವಿಟ್ಟು ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಮತಿ ಶಶಿಕಲಾ ಬಿ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಈ ವ್ಯಕ್ತಿತ್ವಕ್ಕೆ ಕರ್ನಾಟಕ ಶಿಕ್ಷಕರ ರಾಜ್ಯ ಪರಿಷತ್ ವತಿಯಿಂದ ಕರ್ನಾಟಕ ರಾಜ್ಯ ಮಟ್ಟದ ಅತ್ಯುತ್ತಮ ಸಿಆರ್ಪಿ ಅನ್ನುವ ಪ್ರಶಸ್ತಿ ಇವತ್ತು ಮುಡಿಗೇರಿದೆ. ಇದರ ಒಟ್ಟು ಪ್ರಯತ್ನವನ್ನ ಪುತ್ತೂರಿನ ನಗರ ಕ್ಲಸ್ಟರ್ಗೂ ಕೂಡ ಅವರು ಸಮರ್ಪಿಸುತ್ತಾರೆ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇವತ್ತು ರಾಜ್ಯ ಮಟ್ಟದ ಅತ್ಯುತ್ತಮ ಸಿಆರ್ಪಿ ಅನ್ನುವ ಹೆಗ್ಗಳಿಕೆಯೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅವರಿಗೆ ಶಾಲನ್ನ ಹಾಕಿ ಪೇಟವನ್ನ ತೊಡಿಸಿ ಫಲ ಪುಷ್ಪವನ್ನ ಮಡಿಲಿಗಿತ್ತು ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಗೋಸ್ಕರ ಸನ್ಮಾನಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಕೂಡ ಒಂದು ಫೋಟೋ ಸೆಷನ್ ಅಲ್ಲಿ ನಮ್ಮ ಜೊತೆ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ನಮ್ಮ ಜೊತೆ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾರೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ 2022ರ ಈ 2022-23ನೆಯ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ 3 ವಿದ್ಯಾರ್ಥಿನಿಯರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಕುಮಾರಿ ವಿಜೇತ, ಅದೇ ರೀತಿ ಕುಮಾರಿ ಅನನ್ಯ ಮತ್ತು ಕುಮಾರಿ ಪ್ರೀತಿಕಾ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022ರ ಪ್ರಯುಕ್ತ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳು ಕುಮಾರಿ ಪ್ರೀತಿಕಾ, ಕುಮಾರಿ ಅನನ್ಯ, ಕುಮಾರಿ ವಿಜೇತ ಇವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಆದರಣೀಯರೇ, ನಮ್ಮ ಸಂಸ್ಥೆಯ ಈ 3 ವಿದ್ಯಾರ್ಥಿಗಳು ಈ ವರ್ಷದ ಶೈಕ್ಷಣಿಕ ವರ್ಷದ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿಯನ್ನ ಪ್ರತಿನಿಧಿಸಿದ್ದಾರೆ. ಇವರಿಗೆ ಸಂಸ್ಥೆಯ ಈ ಸಮಾರಂಭದ ಅಧ್ಯಕ್ಷರು ಸನ್ಮಾನವನ್ನ ಮಾಡಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಎಲ್ಲ ಅತಿಥಿ ಬಂಧುಗಳು ಕೂಡ ಅವರ ಜೊತೆಗೂಡಬೇಕು ಅನ್ನುವ ಕೋರಿಕೆ. 2022-23ನೇ ಸಾಲಿನ ಸುಮಾರು 8 ಜಿಲ್ಲೆಗಳನ್ನ ಒಳಗೊಂಡಿರುವ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನ ಪ್ರತಿನಿಧಿಸಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಮೈಸೂರು ವಿಭಾಗ ಮಟ್ಟದಲ್ಲಿ ಬೆಳಗಿದ ಕುಮಾರಿ ಪ್ರೀತಿಕಾ, ಕುಮಾರಿ ವಿಜೇತ, ಕುಮಾರಿ ಅನನ್ಯ ಇವರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಸಲ್ಲಿಸುವ ಗೌರವದ ಅಭಿಮಾನದ ಸನ್ಮಾನ. ಆದರಣೀಯರೇ, ಇದೀಗ ಪ್ರೀತಿಕಾ ಇವರ ಬಳಿಕ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರು ಕುಮಾರಿ ವಿಜೇತ ಇವರಿಗೆ ಶಾಲನ್ನ ಹಾಕಿ
ಪೇಟವನ್ನ ತುಡಿಸಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ಇತ್ತು ಗೌರವಿಸಬೇಕು ಅನ್ನುವ ಕೋರಿಕೆ. ಎರಡು 2022-23 ಸಾಲಿನ ಶೈಕ್ಷಣಿಕ ವರ್ಷದ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರತಿನಿಧಿಸಿದ ಕುಮಾರಿ ವಿಜೇತ ಇವರಿಗೆ ಇದೀಗ ಸನ್ಮಾನ. ಆ ಬಳಿಕ ಕುಮಾರಿ ಅನನ್ಯ ಇವರಿಗೆ ಡಾಕ್ಟರ್ ಬಿಲಿಂಡಾ ಇವರು ಶಾಲನ್ನ ಹಾಕಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನಿತ್ತು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇದು ನಮ್ಮ ಸಂಸ್ಥೆಯ ಕನ್ನಡ ಮಾಧ್ಯಮದ 3 ವಿದ್ಯಾರ್ಥಿನಿಯರು ಮೈಸೂರು ವಿಭಾಗ ಮಟ್ಟವನ್ನ ಪ್ರತಿನಿಧಿಸಿದ ಅಮೃತಗಳಿಗೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದ್ ದೊಡ್ಡ ಚಪ್ಪಾಳೆ ಬರಲಿ ಈ 3 ಪುಟಾಣಿ ವಿದ್ಯಾರ್ಥಿನಿಯರಿಗೆ. ಸೊ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ಕುಮಾರಿ ದೀಕ್ಷಾ ಇವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಅವರ ತಾಯಿಯನ್ನ ಕೂಡ ನಾವು ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದು ಒಂದು ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ದೀಕ್ಷಾ ಇವರು ಪ್ರಪ್ರಥಮ ಬಾರಿಗೆ 94 ವರ್ಷದ ಇತಿಹಾಸದ ಪುಟದಲ್ಲಿ ಕರ್ನಾಟಕ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ ಕೀರ್ತಿ ಕುಮಾರಿ ದೀಕ್ಷಾ ಇವರಿಗೆ ಸಲ್ಲುತ್ತದೆ. ಇವರಿಗೆ ಅವರ ತಾಯಿಯವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಮಂತ್ರಿಸಿದ ನಮ್ಮ ಸಂಸ್ಥೆಯ ವಂದನೀಯ ಭಗಿನಿ ಕಾರ್ಪೊರೇಟ್ ಮ್ಯಾನೇಜರ್ ಸಿಸಿಲಿಯಾ ಮೆಂಡೋನ್ಸಾ ಇವರು ಗೌರವಿಸಬೇಕು ಅನ್ನುವ ಕೋರಿಕೆ. ತಾಯಿ ಕೂಡ ವೇದಿಕೆಗೆ ಬರಬೇಕು. ಇದು ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ದೀಕ್ಷಾ ಕರ್ನಾಟಕ ರಾಜ್ಯವನ್ನ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರತಿನಿಧಿಸಿದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಇವರಿಗೆ ಶಾಲನ್ನ ಹಾಕಿ ಪೇಟವನ್ನ ತೊಡಿಸಿ ಫಲ ಪುಷ್ಪವನ್ನ ಮಡಿಲಿಗಿತ್ತು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿ, ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ 94 ವರ್ಷದ ಇತಿಹಾಸದ ಪುಟದಲ್ಲಿ ಈ ವರ್ಷ ಮತ್ತೊಂದು ಮೈಲುಗಲ್ಲು. ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಕೀರ್ತಿಯನ್ನ ಬೆಳಗಿದ ಕುಮಾರಿ ದೀಕ್ಷಾ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿಮಾನದ ಸನ್ಮಾನ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಮತ್ತೊಮ್ಮೆ ಬರಲಿ ಚಪ್ಪಾಳೆ. ಇದು ನಮ್ಮ ಸಂಸ್ಥೆಯ ಹೆಮ್ಮೆಯ ವೀರ್ಯ ವಿದ್ಯಾರ್ಥಿನಿ ಕುಮಾರಿ ದೀಕ್ಷಾ ಇವರಿಗೆ. ಆತ್ಮೀಯರೇ, ಈಗಾಗಲೇ ನೀವು ನಮ್ಮ ಈ ಒಂದು ವೇದಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನು ತಮ್ಮ ಮುಂದೆ ಪರಿಚಯಿಸಿದ್ದೇವೆ. ಈ ಒಂದು ಮಕ್ಕಳ ಸಾಧನೆಗೆ ಕಾರಣೀಭೂತರಾದವರನ್ನು ಕೂಡ ಗೌರವಿಸುವುದು ನಮ್ಮ ಕರ್ತವ್ಯ ಎನ್ನುವ ಒಂದು ದೃಷ್ಟಿಯಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ತನ್ನ ಕಂಚಿನ ಕಂಠದ ಮುಖಾಂತರ ಈ ಒಂದು ಸಮಾರಂಭದ ಕಳೆಯನ್ನು ಹೆಚ್ಚಿರುವಂತಹ ನಮ್ಮ ಆತ್ಮೀಯರಾದಂತಹ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಸರ್ ಅವರನ್ನು ಮತ್ತೊಮ್ಮೆ ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯರೇ, ಕಳೆದ 13 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಬಾಲಕೃಷ್ಣ ರೈ ಅವರು ಕೇವಲ ತನ್ನ
ಕಚೇರಿಯ ಸಮಯದಲ್ಲಿ ಮಾತ್ರ ಕೆಲಸವನ್ನು ಮಾಡದೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 6 ಗಂಟೆಯ ತನಕ ಯಾವುದೇ ಸಮಯದ ಮಿತಿಯನ್ನು ತನ್ನಲ್ಲಿ ಹಾಕಿಕೊಳ್ಳದೆ ನಮ್ಮ ಶಾಲೆ ನಮ್ಮ ವಿದ್ಯಾರ್ಥಿಗಳು ಎಂಬ ಒಂದು ಪ್ರೀತಿಯಿಂದ ಇವರಿಗೆ ಸತತವಾಗಿ ತರಬೇತಿಯನ್ನು ನೀಡಿ ಇವತ್ತು ಇವರು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ನಮ್ಮ ಸಾಧಕ ಶಿಕ್ಷಕರು ಶ್ರೀಯುತ ಬಾಲಕೃಷ್ಣ ಸರ್ ಅವರು. ಇವರ ಬಗ್ಗೆ 1-2 ಮಾತುಗಳನ್ನು ಆಡುವುದಿದ್ರೆ, ಶ್ರೀಯುತ ಬಾಲಕೃಷ್ಣ ಸರ್ ಅವರು ನಮ್ಮ ಶಾಲೆಯಲ್ಲಿ ಶಿಸ್ತಿನ ಸಿಪಾಯಿ. ಅವರ ಒಂದು ಸ್ವರ ಕೇಳಿದರೆ ಇಡೀ ಶಾಲೆಯೇ ನಿಶ್ಶಬ್ದವಾಗುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತವರು ಶ್ರೀಯುತ ಬಾಲಕೃಷ್ಣ ಸರ್ ಅವರು. ಇದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಅವರು ವೃತ್ತಿಯಲ್ಲಿ ಅಧ್ಯಾಪಕರಾದರು, ಪ್ರವೃತ್ತಿಯಲ್ಲಿ ನಿರೂಪಕರು. ಪುತ್ತೂರು ತಾಲೂಕಿನಾದ್ಯಂತ ಎಲ್ಲ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ತನ್ನ ಕಂಚಿನ ಕಂಠದ ಮೂಲಕ ವಿಭಿನ್ನ ಶೈಲಿಯ ಒಂದು ನಿರೂಪಣೆಯ ಮೂಲಕ ಎಲ್ಲ ಜನರ ಮನಸ್ಸನ್ನು ಗೆದ್ದವರು. ಅವರ ಕಂಚಿನ ಕಂಠ ಕೇಳಿದ ತಕ್ಷಣ ಸಭೆಯಲ್ಲಿದ್ದಂತಹ ಸಭಿಕರು ಕೇಳುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ಕಾರ್ಯಕ್ರಮ ನಿರೂಪಣೆ ಯಾರದ್ದು ಅಥವಾ MC ಯಾರದ್ದು ಅಂತ. ಅದನ್ನು ತಕ್ಷಣ ಹೇಳುವಂತಹ ಉತ್ತರ ಅದು ಬಾಲಕೃಷ್ಣ ಪೋರ್ದಾಲ್ ಅಥವಾ ಬಾಲಕೃಷ್ಣ ರೈ ಅವರದ್ದು ಅಂತ. ತದನಂತರ ಬರುವಂತಹ 2ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಅವರು ಎಲ್ಲಿಯವರು ಅಂತ. ಆಗ ಬರುವಂತಹ ಉತ್ತರ ಅವರು ಲಿಟಲ್ ಫ್ಲವರ್ ಶಾಲೆಯ ಶಿಕ್ಷಕರು ಅನ್ನುವಂಥದ್ದು. ಇಂತಹ ಒಂದು ದೊಡ್ಡ ಕೀರ್ತಿಯನ್ನು ನಮ್ಮ ಶಾಲೆಗೆ ತಂದುಕೊಟ್ಟಂತಹ ಶ್ರೀಯುತ ಬಾಲಕೃಷ್ಣ ಸರ್ ಅವರನ್ನು ಬನ್ನಿ ಗೌರವಿಸೋಣ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಇವರನ್ನು ಕೈ ಜೋಡಿಸಬೇಕು ಅನ್ನುವಂಥ ಮಾತಿನೊಂದಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಶ್ರೀಯುತ ಬಾಲಕೃಷ್ಣ ರೈ ಅವರಿಗೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದೀಗ ಮುಖ್ಯ ಅತಿಥಿಯ ಮಾತುಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಗೆ ಕರೆಗೆ ಹೋಗೊಟ್ಟು ಬರಲೇಬೇಕು ಅಂದಾಗ ಬಂದೇ ಬರ್ತೇನೆ, ಅರ್ಧ ಗಂಟೆ ಕೂತ್ಕೊಳ್ತೇನೆ ಅಂದವರು 1.5 ಗಂಟೆ ಪ್ರೀತಿ ಇಟ್ಟು ಕೂತ್ಕೊಂಡಿರುವ ನಮ್ಮ ಶಾಲೆಗೆ ವಿಶೇಷವಾಗಿ ನಾವು ಉಲ್ಲೇಖವನ್ನ ಮಾಡಬೇಕಾಗಿದೆ. ನಮ್ಮ ಸಂಸ್ಥೆಯ ಎದುರು ಭಾಗದಲ್ಲಿ ರಸ್ತೆ ರಿಪೇರಿ ಆದಾಗ, ಹೊಸ ರಸ್ತೆ ಬಂದಾಗ ನಮ್ಮ ಕಾಂಪೌಂಡ್ ಬೀಳ್ತದೆ ಅನ್ನುವ ಪರಿಸ್ಥಿತಿ ಇತ್ತು. ಆವಾಗ ನಮಗೆ ಆಸರೆಯಾದವರು ಯಾರು ಹೇಳಿದ್ರು, ಶಕ್ಕುವಕ್ಕನ ಹತ್ರ ಮಾತನಾಡಿ ಅನ್ನುವ ಒಂದು ಮಾತನ್ನ ಹೇಳಿದಾಗ ಆವತ್ತು ಬಾಲಕೃಷ್ಣ ಯಾರು ಅಂತ ಹೆಚ್ಚು ಪರಿಚಿತ ಶಕ್ಕುವಕ್ಕನಿಗೆಲ್ಲ. ಅವತ್ತು ನಾನು ಫೋನ್ ಮಾಡಿದೆ. ಫೋನ್ ಮಾಡುವಾಗ ನನ್ನ ವಾಯ್ಸಲ್ಲಿ ಕಾರ್ಯಕ್ರಮದ ನಿರೂಪಕರು ಏನಾಗಬೇಕು ಅಂತ ಕೇಳಿದ್ರು. ಅವಾಗ ನಮ್ಮ ಪರಿಸ್ಥಿತಿ ಹೀಗಿದೆ, ದೊಡ್ಡ ಮೊತ್ತ ನಮ್ಮ ಸಂಸ್ಥೆ ಭರಿಸಬಹುದಿಲ್ಲ, ಆದ್ರೆ ನಮ್ಮ ರಸ್ತೆ ಕಾಂಪೌಂಡ್ ಪಕ್ಕಕ್ಕೆ ಬಂದಿದೆ ಅಂದಾಗ ಒಂದ್ 3 ನಿಮಿಷ ಇಂಕ ದುಂಬೆ ಪಂತನೆ ಎಂದಾದಲ್ಲ ದೀತ್ವೆ ಅಂದ್ಲ ಒಂಜೆನ್ನ ಪ್ರಯತ್ನ ಮಲ್ಪುವೆ ಅಂತ ಹೇಳಿ 5 ನಿಮಿಷದ ಒಳಗೆ ಮತ್ತೆ ಕರೆ ಬಂತು. ನಾನು ಪುರಂದರಯ್ಯವರನ್ನ ಶಾಲೆಗೆ ಕಳಿಸ್ತೇನೆ, ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಎತ್ತರ ಅಂತ ಲೆಕ್ಕ ಹಾಕಿ ಅಂತ. ಅವತ್ತು ಒಟ್ಟು ಬಜೆಟ್ ಅನ್ನ ಲೆಕ್ಕ ಹಾಕಿದ್ರೆ ಸುಮಾರು 40 ಲಕ್ಷ ವೆಚ್ಚದ ಒಂದು ಪ್ರಾಜೆಕ್ಟ್ ಅನ್ನ, ಒಂದು ಮನವಿಯನ್ನ ಕೊಡದೆ,
ಒಂದು ಪತ್ರವನ್ನ ಬರೆಯದೆ ಈ ಸಂಸ್ಥೆಗೆ ಸಮರ್ಪಿಸಿದವರು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ. ನಮ್ಮ ಅಡಿಗೆಯ ಕೋಣೆ ಅಕ್ಷರ ದಾಸೋಹದ ಕೊಠಡಿಗೆ 8 ಲಕ್ಷ, ಆ ಒಂದು ತಡೆಗೋಡೆಯ ಜೊತೆ ಒಂದು ಬೋನಸ್ ಆಗಿ ಕಾಂಕ್ರೀಟ್ ರಸ್ತೆಯನ್ನ ಕೂಡ ಜೋಡಿಸಿಕೊಟ್ಟವರು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ. ನಮ್ಮ ಸಂಸ್ಥೆಗೆ ಅವತ್ತು ಉದ್ಘಾಟನೆಗೆ ಬರಬೇಕಿತ್ತು, ಆ ಭಾಗ್ಯ ನಮಗೆ ಸಿಕ್ಕಲಿಲ್ಲ. ಆದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ. ನಿಮ್ಮ ಈ ಒಂದು ಕೊಡುಗೆಗೆ ಕೃತಜ್ಞತೆಗಳೊಂದಿಗೆ ತಮ್ಮನ್ನ ಮಾತಿಗಾಗಿ ಆಮಂತ್ರಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ವಂದನೀಯ ಭಗಿನಿಯರೇ, ವಂದನೀಯ ಗುರುಗಳೇ, ಆತ್ಮೀಯ ಬಂಧುಗಳೇ, ಗಣ್ಯರೇ, ವಿದ್ಯಾರ್ಥಿನಿಯರೇ, ಹೆತ್ತವರೇ, 3 ನಿಮಿಷ. ಬಹಳ ಸಂತೋಷ. 94 ವರ್ಷಗಳ ಹಿಂದೆ ಹಳ್ಳಿಯ ಮೂಲೆಯ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ಅಂತ ಈ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಆ ಮಹಾಚೇತನಕ್ಕೆ ಪ್ರಥಮವಾಗಿ ಶರಣು ಅಂತ ಹೇಳ್ತಾ ಇದ್ದೇನೆ. ಎರಡನೇದಾಗಿ ಇವತ್ತು ಈ ಸ್ಕೂಲಿನ 4 ಕಬಡ್ಡಿ ಮಕ್ಕಳನ್ನು ನಾವು ಅಭಿನಂದನೆಗೊಳಿಸಿದ್ದೇವೆ. ಒಬ್ಬಳಲ್ಲಿ ದೀಕ್ಷನಲ್ಲಿ ಹೇಳಿದ್ದೇನೆ, ಅವಳಿಗೆ 7ನೇ ಕ್ಲಾಸು. 100ನೇ ವರ್ಷದಲ್ಲಿ ಈ ಸ್ಕೂಲಿಗೆ 100 ವರ್ಷ ಆಗುವಾಗ ಅವಳು ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗಿ ವಾಪಸ್ಸು ಸನ್ಮಾನ ಪಡೆಯುವ ಹಾಗೆ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಆಗ ಬಾಲಕೃಷ್ಣನ ಕೈಯಲ್ಲೇ ಅವಳು ಆ ಪ್ರಶಸ್ತಿ ತಗೊಂಡು ಈ ಸ್ಕೂಲಿಗೆ ಗುರು ಶಿಷ್ಯರು ಒಂದು ಉತ್ತಮ ಹೆಸರು ತರುವ ಹಾಗೆ ಆಗಲಿ ಅಂತ ಆಶಿಸ್ತೇನೆ. ವೇದಿಕೆಯಲ್ಲಿ ಸನ್ಮಾನಿತರಾದ ಎಲ್ಲ ಮಂದಿ ಬಹುಶಃ ಅವರು ಈ ಶಾಲೆಯ ಮುತ್ತುಗಳು, ಪುತ್ತೂರಿನ ಮುತ್ತುಗಳು, ವಿಶ್ವಖ್ಯಾತಿಯ ಹತ್ತೂರ ಮುತ್ತುಗಳು ಅವರಿಗೆ. ಹಾಗೂ ಇನ್ನು ಈ 94 ವರ್ಷದಲ್ಲಿ ಕಲಿತಂತಹ ಬಹಳಷ್ಟು ಮಕ್ಕಳು ಬಹಳಷ್ಟು ಹೆಸರು ತೆಗೆಯುವ ಹಾಗೆ ಆ ದೇವರು ಅನುಗ್ರಹಿಸಿರಲಿ ಅಂತ ದೇವರಲ್ಲಿ ಬೇಡ್ತಾ, ಯಾರು ಭಾಷಣಕ್ಕೆ ಕಾದದ್ದಲ್ಲ, ಒವರ ಮೊಕಲು ಬಾಯಿ ಮುಚ್ಚೆರಡ ಎಂಗ್ಲೆ ಜೋಕುಲು ನಲಿಪುನ ತೂವಲಿಂತ ಕಾದವರು. ಆದ ಕಾರಣ ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಒಂದು ಮಾತ್ರ ಕೊನೆಯ ಮಾತು, ಬಾಲಕೃಷ್ಣ ರಘುನಾಥ್ ಹತ್ರ ಎಲ್ಲ ಬಂದವರು 7 ಗಂಟೆಗೆ ಬರ್ತಾರಡ ಇರೇನು ಹಾಜರಿಕ್ಕೆ ಬೆಲೆ 7ಕ್ಕೆ ಬುಡಪ ಹೇಳಿದವರು ಬಹುಶಃ 8:15 ಆದರೂ ಬಿಟ್ಟಿಲ್ಲ. ಇನ್ನು ನೀವಾದರೂ ನನ್ನನ್ನು ಹೋಗ್ಲಿಕ್ಕೆ ಬಿಡಿತ್ತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳು ಪುತ್ತೂರಿಗೆ ಮಾತ್ರ ಅಲ್ಲ, ಲಿಟ್ಲ್ ಫ್ಲವರ್ಗಳು ದೇಶದಲ್ಲಿ ಮಹಾಫ್ಲವರ್ಗಳಾಗಿ ಬೆಳಗಲಿ ಅಂತ ಆಶಿಸ್ತಾ ವಂದನೆಗಳು, ಅಭಿನಂದನೆ. ಕೃತಜ್ಞತೆಗಳು. ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರು ಮುಂದಿನ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತೇನೆ ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರೀತಿಯ ಕರೆಗೆ 2 ಗಂಟೆ ನಮ್ಮ ಜೊತೆ ಕಳೆದಿದ್ದೀರಿ, ಸಾರ್ಥಕ ಅಂದುಕೊಳ್ಳುತ್ತಾ ಸಂಸ್ಥೆಯ ಸಂಚಾಲಕರು ಅವರಿಗೆ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ತಮ್ಮ ವಿಶೇಷ ಕೊಡುಗೆ ಈ ಸಂಸ್ಥೆಗೆ ಸಿಕ್ಕಿದೆ. ನಮ್ಮ ಸಂಸ್ಥೆಯ ವತಿಯಿಂದ ಕೃತಜ್ಞತೆಗಳನ್ನ ಸಮರ್ಪಿಸಿದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಶ್ರೀ ಸೀತಾರಾಮ ರೈ ಕಿದಂಬಾಡಿ ಗೊತ್ತು ಆಡಳಿತ ನಿರ್ದೇಶಕರು ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ ಹಾಗೂ
ಧರ್ಮಗುರುಗಳೇ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮುಳಿಯ ಕೇಶವಪ್ರಸಾದ್ ಅವರೇ ಹಾಗೂ ಸೇರಿರುವಂಥ ಎಲ್ಲ ಪೋಷಕರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಈ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಈ ಲಿಟ್ಲ್ ಫ್ಲವರ್ ಶಾಲೆಯ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಈ ಅವಕಾಶವನ್ನು ನಾನು ಬಂದು ವಿನಿಯೋಗ ಮಾಡಿದ್ದು ಭಾರಿ ಖುಷಿ ಅನ್ನಿಸ್ತಾ ಉಂಟು. ಯಾಕಂದರೆ ಇವರು ನನ್ನನ್ನು ಅತಿಥಿಯಾಗಿ ಕರಿಬೇಕಿದ್ರು ಭಾರಿ ಒಂದು ಶಿಸ್ತುಬದ್ಧತೆಯಿಂದ ಬಂದು ನನ್ನನ್ನು ಕರೆದಿದ್ದಾರೆ. ಭಾರಿ ಖುಷಿಯಾಗಿದೆ. ಒಳ್ಳೆ ಕಾರ್ಯಕ್ರಮ. ಇಲ್ಲಿ 1-2.5 ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಾನು ವೀಕ್ಷಿಸ್ತಾ ಇದ್ದೇನೆ. ಈ ಎಲ್ಲ ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ನೃತ್ಯ ಇರಬಹುದು, ಎಲ್ಲರೂ ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಮಕ್ಕಳ ನೃತ್ಯ ಈ ಶಾಲೆಯ ಶಿಸ್ತನ್ನು ತೋರಿಸ್ತದೆ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಶ್ರೀಯುತ ಸಿದ್ದರಾಮರೇ ಕೆದಂಬಾಡಿ ಗೊತ್ತು. ಇದೀಗ ಕಾರ್ಯಕ್ರಮದಲ್ಲಿ ಕೇಶವ ಪ್ರಸಾದ್ ಮುಳಿಯ ಇವರು ಮಾತನಾಡುವ ಮುಂಚೆ ಅವರ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ತುಂಬಾ ಬಿಸಿ ಇರುವ ಮನುಷ್ಯ ಅರ್ಧ ಗಂಟೆ ನಮ್ಮ ಜೊತೆ ಮಾತನಾಡಿ ನಮ್ಮ ಸಂಸ್ಥೆಯ ಮುಂದಿನ ಪ್ರಗತಿಯ ಪಥಕ್ಕೆ ಯಾವ ರೀತಿಯ ರೂಪುರೇಷೆಯನ್ನ ಹಾಕಬೇಕು ಅಂತ ನಮ್ಮನ್ನ ಎಚ್ಚರಿಸಿದವರು ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ, ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಹೇಗ್ ಮಾಡಬೇಕು ಅಂದಾಗ ಅವರೇ ನಮ್ಮ ಸಂಸ್ಥೆಯ ಒಂದು ಅಧಿಕೃತ ಫೇಸ್ಬುಕ್ ಖಾತೆಯನ್ನ ತೆರೆಯಬೇಕು. ಆ ಮೂಲಕ ದೇಶ ವಿದೇಶಗಳಲ್ಲಿರುವ, ಈ ದೇಶದ ನಾನಾ ಮೂಲೆಗಳಲ್ಲಿರುವ ಹಿರಿಯ ವಿದ್ಯಾರ್ಥಿಗಳನ್ನ ಆ ಮುಖಾಂತರ ಜೋಡಿಸುವ ಪ್ರಯತ್ನವನ್ನ ಮಾಡಿ ಅನ್ನುವ ಸಲಹೆಯನ್ನ ಕೊಟ್ಟಿದ್ರು. ಆ ಮುಖೇನ ಇವತ್ತು ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಹೆಸರಿನಲ್ಲಿ ಇವತ್ತು ಫೇಸ್ಬುಕ್ ಪೇಜ್ ಅನ್ನ ಓಪನ್ ಮಾಡಿದ್ದೇವೆ. ಇದನ್ನ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹೆಮ್ಮೆಯ ಕೇಶವ ಪ್ರಸಾದ್ ಮುಳಿಯ ಇವರು ಅನಾವರಣಗೊಳಿಸಬೇಕು ಅನ್ನುವ ಕೋರಿಕೆ, ಎಲ್ಲ ನಮ್ಮ ಅತಿಥಿ ಬಂಧುಗಳು ಅವರ ಜೊತೆ ಸಹಕರಿಸಬೇಕು ಅನ್ನುವ ಕೋರಿಕೆ. ಇವತ್ತಿನಿಂದ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ, ಲಿಟಲ್ ಫ್ಲವರ್ ಸ್ಕೂಲ್ ದರ್ಬೆ ಪುತ್ತೂರು ಅನ್ನುವ ಹೆಸರಿನೊಂದಿಗೆ ಫೇಸ್ಬುಕ್ ಪೇಜ್ ಓಪನ್ ಆಗಿದೆ. ನಾಳೆಯಿಂದ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಫೋಟೋಗಳನ್ನು ಅಪ್ಲೋಡ್ ಮಾಡ್ತೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವ ಕೋರಿಕೆಯೊಂದಿಗೆ ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ಕೋರಿಕೆ. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೇಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ ಅವರೇ, ಆಶೀರ್ವಚನ ನೀಡಿ ಎಲ್ಲರನ್ನ ಹರಿಸಿದಂತಹ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ಇಂದು ಸನ್ಮಾನ ಸ್ವೀಕರಿಸಿದಂತಹ ಸಣ್ಣ ಹೂವುಗಳ ಶಾಲೆಯ ಹಿರಿಯ ಹೂವುಗಳೇ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಹೆತ್ತವರೇ ಹಾಗೂ ಸಣ್ಣ ಹೂವುಗಳ ಶಾಲೆಯ ಚಿಕ್ಕ ಪುಟ್ಟ ಮಕ್ಕಳೇ, ಈ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಗೋಧೂಳಿ ಲಗ್ನ ಅಂತೇಳಿ ಹೇಳಿದರೆ ಸಂಜೆಯ ಹೊತ್ತು ಗೋವುಗಳು ಮನೆಗೆ ಬರುವ ಸಂದರ್ಭ. ಆ ಸಂದರ್ಭದಲ್ಲಿ ಸೇರಿ ಎಲ್ಲ ಒಂದು ಚಂದದ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ವೀಕ್ಷಿಸುತ್ತಾ ಇದ್ದೇವೆ. ವಿಶೇಷವಾಗಿ ನಾನಿಲ್ಲಿ ಗಮನಿಸಿದಂಥದ್ದು ಎಂಥದ್ದು ಅಂತ ಹೇಳಿದರೆ, ನಮ್ಮ ಭಾರತೀಯ ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ನೃತ್ಯದ ಮೂಲಕ ತೋರಿಸಿ ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಿರ್ವಹಿಸಿದ ಸಣ್ಣ ಹೂಗಳ ಶಾಲೆಯ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಮುಂದೆ ಕುಳಿತುಕೊಂಡಿರುವಂತಹ ನನ್ನ ಶಿಕ್ಷಕಿಯರಾದಂತಹ ಮೇರಿ ಟೀಚರ್, ಸಬೀನಾ ಟೀಚರ್ ಅವರಿಗೆ ವಿಶೇಷ ನಮನಗಳನ್ನು ನಾನಿಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸಣ್ಣ ಹೂಗಳ ಶಾಲೆಯಲ್ಲಿ, ಅಂದರೆ ಸಣ್ಣ ಹೂಗಳ ಶಾಲೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ನಾನು ಅಂತ ಹೇಳಿದರೆ, ನಾವು ಶಾಲೆಗೆ ಬರುವಾಗ ನಾನು, ನನ್ನ ಅಕ್ಕ, ನನ್ನ ತಮ್ಮ ಇದೇ ಶಾಲೆಯಲ್ಲಿ ಓದಿದವರು. ನಾವು ಶಾಲೆಗೆ ಬರುವಾಗ ನನ್ನ ಅಪ್ಪ ಯಾವಾಗಲೂ ಹೇಳ್ತಾ ಇದ್ದದ್ದು ಹಾಗೆ, ಸಣ್ಣ ಹೂಗಳ ಶಾಲೆಗೆ ಕಳಿಸ್ತೇವೆ ನಾವು ಅಂತೇಳಿ. ಸೊ ಹಾಗಾಗಿ ಆ ಸಣ್ಣ ಹೂಗಳ ಶಾಲೆಯ ಒಂದೆರಡು ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ, ಇಲ್ಲಿನ ಈ ವೇದಿಕೆ ಇರಲಿಲ್ಲ ಆವಾಗ ನಮಗೆ. ಇದನ್ನು ಎದುರುಗಡೆ ಏನು ವೇದಿಕೆ, ಮಕ್ಕಳಿಗೆ ಏನು ಆ ಗ್ರಿಲ್ನಲ್ಲಿ ಹತ್ತಿಕೊಂಡು ಮೇಲೆ ಹೋಗ್ತಾ ಇದ್ದಾರೆ, ಅದೇ ರೀತಿ ಗ್ರಿಲ್ನಲ್ಲಿ ಹತ್ತಿಕೊಂಡು ಹೋಗ್ತಾ ಇದ್ದವರು ನಾವು. ಆನಂತರ ಅದಕ್ಕಿಂತ ಮೊದಲು ನಮ್ಮ ವಿಮಲ ಟೀಚರ್ 1ನೇ ತರಗತಿಯಲ್ಲಿ ಓದಿಸಿದ ಡಾಕ್ಟರ್ ಶ್ರೀಪ್ರಕಾಶ್ ಇದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ ಓದಿದವರು. ಹಾಗೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟ್ಸ್ಗಳು ಇಲ್ಲಿದ್ದಾರೆ. 1ನೇ ತರಗತಿಯಲ್ಲಿ ಓದಿದಂಥ ಕೊಠಡಿಯನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ. ಆ ವಿಮಲ ಟೀಚರನ್ನು ಯಾವಾಗಲೂ ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಹಾಗೆ ವಿಶೇಷ ಹೇಳಲಿಕ್ಕೆ ಖುಷಿ ಒಂದು ಏನು ಅಂತ ಹೇಳಿದರೆ, ನಾನಿಲ್ಲಿ ಬಾಲವಾಡಿಯಲ್ಲಿ 2 ವರ್ಷ ಇದ್ದೆ. ಬಾಲವಾಡಿಯಲ್ಲಿ ಫೇಲ್ ಆಗಿದ್ದೆ ನಾನು. 3ನೇ ವರ್ಷದಲ್ಲಿ ನನ್ನನ್ನು ಶಾಲೆಗೆ ಕಳಿಸಿದರು, ಮನೆಯಲ್ಲಿ ತುಂಟಾಟ ಜಾಸ್ತಿ ಆಗ್ತದೆ ಅಂತೇಳಿ. ಹಾಗಾಗಿ 3ನೇ ವರ್ಷ ಮತ್ತು 4ನೇ ವರ್ಷವನ್ನು ಇಲ್ಲಿ ಮಾಡಿ, ಆಮೇಲೆ 5ನೇ ವರ್ಷಕ್ಕೆ ಆಗ 1ನೇ ಕ್ಲಾಸಿಗೆ ಅಡ್ಮಿಷನ್ ಪಡ್ಕೊಂಡಂಥದ್ದು. ಈ ಶಾಲೆಯೊಟ್ಟಿಗೆ ಮಾದೇದೇವಸ್ ಶಾಲೆಯಲ್ಲಿ ಕೂಡ 1.5 ವರ್ಷ ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಆನಂತರ ಬಂದಾಗ ಇಲ್ಲಿ ಈ ಮೆಟ್ಟಲುಗಳು, ನಾನಾಗ ಸರ್ ಹತ್ರ ಕೂತ್ಕೊಂಡು ಹೇಳಿದೆ, ಈ ಮೆಟ್ಟಲುಗಳು ಇದೆಲ್ಲ ನೆನಪಾಗ್ತಾ ಇದೆ ಅಂತೇಳಿ. ಆ ಮೆಟ್ಟಲುಗಳಲ್ಲಿ ನಮ್ಮ ಫೈಟ್ಗಳು ನಡೀತಾ ಇತ್ತು. ಯಾಕೆಂತ ಹೇಳಿದರೆ ನಾನು ಹೊರಗಿನ ಶಾಲೆಯಿಂದ ಪುನಃ ಬಂದವಲ್ಲ. ಸೊ ಹಾಗಾಗಿ ಒಳಗೆ ಸೇರಿಸ್ಕೊಳ್ಳಿಕ್ಕೆ ಸ್ವಲ್ಪ ಚರ್ಚೆಗಳು ನಡೀತಾ ಇತ್ತು. ಸೊ ಆ ನೆನಪುಗಳು, ಶಾಲೆಯ ಬಾವಿಯಿಂದ ನೀರು ಸೇದಿದಂಥ ನೆನಪುಗಳು, ಹಾಗೆ 1985ನೇ ಇಸವಿಯಲ್ಲಿ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಸ್ಕೂಲ್ ಆಗಿದ್ದ ಈ ಸ್ಕೂಲು ಲಿಟಲ್ ಫ್ಲವರ್ ಸ್ಕೂಲ್ನ ಜೊತೆ ಮರ್ಜ್ ಆಗಿ ಲಿಟಲ್ ಫ್ಲವರ್ ಶಾಲೆಯಾಗಿ ಒಂದಾಗಿ, ಅಂದರೆ ಕೋ ಎಜುಕೇಷನ್ ಶಾಲೆಯಾಗಿ ನಡೆದಂಥ ಸಂದರ್ಭ. ಈ ಎಲ್ಲ ಸಂದರ್ಭಗಳು, ಹಾಗೆ ಅಲ್ಲಿ ಆ ಸ್ಟೇಜಿನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ರೀತಿಯ ಕಾರ್ಯಕ್ರಮಗಳನ್ನು ನನಗೆ ನೆನಪಿರುವ ಪ್ರಕಾರ ಒಂದು ನಾಟಕದಲ್ಲಿ ಒಂದು ಅಜ್ಜಿಯ ಪಾತ್ರವನ್ನು ನಾನು ವಹಿಸಿದ್ದೆ. ಆಮೇಲೆ ಒಂದು ಇಂಗ್ಲೀಷ್ ನಾಟಕದಲ್ಲಿ ಸಿಸ್ಟರ್ ಡೋರಿಸ್ ಅವರು ಮಾಡಿಸಿದ ಇಂಗ್ಲೀಷ್ ನಾಟಕದಲ್ಲಿ ಒಂದು ಪಾತ್ರವನ್ನು, ಪ್ರಮುಖ ಪಾತ್ರವನ್ನು ವಹಿಸಿದ್ದೆ. ಆ ಚಿತ್ರ ನನ್ನ ಮನೆಯಲ್ಲಿ ಇವತ್ತು ಇದೆ. ಆ 2 ಚಿತ್ರಗಳು ನಿನ್ನ ಮನೆಯಲ್ಲಿ ಇದೆ. ನನಗೆ ತರಬೇಕು ಅಂತ ಅನಿಸಿದೆ, ತರಲಿಕ್ಕಾಗಲಿಲ್ಲ. ಮುಂದಿನ ದಿವಸಗಳಲ್ಲಿ ಆ ಚಿತ್ರವನ್ನು ಹಂಚಿಕೊಳ್ತೇನೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತದೆ. ಭೂಮಾತೆಗೆ ನಮಿಸುತ್ತಾ ಮಾಡಿದಂತಹ ಈ ಕಾರ್ಯಕ್ರಮದ ಮಧ್ಯೆ ಬಹಳ ಸಂತೋಷ ಆಗ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಕನ್ನಡ ಮಾಧ್ಯಮದ ಶಾಲೆ ಕೂತ್ಕೊಂಡು ನಾನು ವಂದನೀಯ ಸಿಸ್ಟರ್ನಲ್ಲಿ ಹೇಳಿದೆ, ಸಿಸ್ಟರ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬೆಳೆದ ಮಕ್ಕಳು ಹೆಚ್ಚು ಸೃಜನಶೀಲರಾಗಿರ್ತಾರೆ ಅಂತ. ಈ ಕನ್ನಡ ಶಾಲೆಯಲ್ಲಿ ಓದಿಸಲಿಕ್ಕೆ ನಿರ್ಧಾರ ತಗೊಂಡು ಕನ್ನಡ ಶಾಲೆಗೆ ಕಳಿಸ್ತಾ ಇರುವಂಥ ತಾವೆಲ್ಲ ಪೇರೆಂಟ್ಸ್, ತಾವೆಲ್ಲ ಹಿರಿಯ ಪೋಷಕರು ಧನ್ಯರು ಅಂತ ಹೇಳೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತೇಳಿ ಹೇಳಿದರೆ, ಇವತ್ತು ನಾನಿಲ್ಲಿ ನೋಡ್ತಾ ಇದ್ದೇನೆ, ವಿಶೇಷವಾಗಿ ಹೇಳ್ತಾ ಇರುವಂಥದ್ದು ನಮ್ಮ ಹೆಸರೇ ಸೃಜನ್ ಇದೆ ನೋಡಿ. ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿಯನ್ನು ಇರುವಂತಹ ನಮ್ಮ ಸುದ್ದಿ ಬಿಡುಗಡೆಯವರು ಕೂಡ ಇಲ್ಲಿಗೆ ಕಲಿಸಿದ್ದಾರೆ. ಯಾಕೆ ಅಂತೇಳಿ ಹೇಳಿದರೆ, ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ. ಅದು ಯಾಕೆ ಕ್ರಿಯೇಟಿವಿಟಿ ಇರ್ತದೆ ಅಂತೇಳಿ ಹೇಳಿದರೆ, ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋದಾಗ ಮನೆಯಲ್ಲಿ ಮಾತಾಡುವ ಕನ್ನಡವನ್ನು ನಾವು ಬಿಡಬೇಕಾಗ್ತದೆ. ಆಗ ನಮ್ಮ ಮಕ್ಕಳಲ್ಲಿ ಯಾವ ಮಕ್ಕಳಿಗೆ ಭಾವನೆಯನ್ನು ತೋರಬೇಕೋ, ಟೀಚರ್ ಹತ್ರ ಯಾವ ಭಾವನೆಯಲ್ಲಿ ಏನನ್ನು ಹಂಚಿಕೊಳ್ಳಬೇಕೋ, ಏನನ್ನು ಹೇಳಬೇಕೋ, ಅವರಿಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕನ್ನಡದಲ್ಲಿ ಆದಾಗ ಆ ಭಾವನೆಯನ್ನು ಹಂಚಿಕೊಳ್ಳಿಕ್ಕಾಗ್ತದೆ. ಆ ರೀತಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆ ನಿಜವಾಗಿ ಅವಶ್ಯ. ಹಾಗಾಗಿ ನಾನು ವಿಶೇಷವಾಗಿ ಇಲ್ಲಿ ಒಂದು ಉಲ್ಲೇಖ ಮಾಡೋದೇನು ಅಂತೇಳಿ ಹೇಳಿದರೆ, ಸಾಧ್ಯ ಇದ್ದಲ್ಲಿ ಎಲ್ಲ ಶಾಲೆಗಳನ್ನು 5ನೇ ಕ್ಲಾಸ್ ತನಕ ಕರ್ನಾಟಕದಲ್ಲಿ ಕನ್ನಡವಾಗಿಯೇ ಮಾಡಬೇಕು ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಕ್ಷರ ಹರೀಶು 1-2 ಮಾತುಗಳನ್ನು ಆಡಬೇಕು ಅಂತೇಳಿ ಅನ್ನಿಸ್ತದೆ, ನಮ್ಮ ಪರ್ಮಿಷನ್ ಇದ್ದರೆ. ಅಕ್ಷರ ಕಲಿಸೋ ಅಜ್ಞಾನ ಹರಿಸೋ ಗುರುಗಳು ಅಂತ ಹೇಳುವಂತಹ ಪದ್ಯದೊಂದಿಗೆ ಇನ್ನೊಂದು
ಹಾಡನ್ನು ನಮಗೆ ಹಾಡಿ ತೋರಿಸಿದರು. ಟೀಚರ್ಸ್ಗಳಿಗೆ ಈಗಾಗಲೇ ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳುವಂಥದ್ದನ್ನು ಶಾಲೆಯಲ್ಲಿ ಹೇಳಿದ್ದಾರೆ. ನಾನು ವಿವಿಧ ಕಡೆಗಳಲ್ಲಿ ಹೇಳುವಂಥದ್ದು ಏನು ಅಂತೇಳಿ ಹೇಳಿದರೆ, ಪ್ರೈಮರಿ ಸ್ಕೂಲ್ನ ಟೀಚರ್ಸ್ಗಳು ಯಾರಿದ್ದಾರೆ ಅವರಿಗೆ ಸರ್ಕಾರದಿಂದಲೇ ಸಂಬಳವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆಗ ಮಾತ್ರ, ಯಾಕೆಂತೇಳಿ ಹೇಳಿದರೆ ಒಳ್ಳೆಯ ಶಿಕ್ಷಕಿಯರನ್ನು ಇವತ್ತೀಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ವಿಶೇಷವಾಗಿ ಆ 17 ಜನ ಏನು ಬಂದು ಸೇರಿಕೊಂಡಿದ್ದಾರೆ ಅವರಿಗೆ ವಿಶೇಷ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರ ಅನುದಾನ ಇಲ್ಲದೇ ಕೂಡ ಇಲ್ಲಿ ಶಿಕ್ಷಕರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಬಾಲಕೃಷ್ಣ ಸರ್ ಅವರು ಹಾಗೆ ಶಿಕ್ಷಕ ರಕ್ಷಕ ಸಂಘದಿಂದ ಹೇಳಿದ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಏನು ಅಂತೇಳಿ ಹೇಳಿದರೆ, ಆ ಶಿಕ್ಷಕರಿಗೆ ವಿಶೇಷ ಗೌರವವನ್ನು ನೀಡುತ್ತಾ ಅವರಿಗೆ ಕೊಡುವಂತಹ ಏನು ಅವರಿಗೆ ಸವಲತ್ತುಗಳನ್ನು ಕೊಡಬೇಕಾ, ಅವರಿಗೆ ಕೊಡುವ ಏನು ಹಣವನ್ನು ಕೊಡಬೇಕಾ ಅದನ್ನು ಕೊಡುವ ವಿಷಯದಲ್ಲಿ ನಮ್ಮಿಂದ ಆದ ಪ್ರಯತ್ನವನ್ನು ನಾವು ಮಾಡಬೇಕು ಅಂತೇಳಿ ಹೇಳ್ತಾ, ವಾರ್ಷಿಕವಾಗಿ 15,000 ರೂಪಾಯಿಯನ್ನು ನಾನು ಪ್ರತಿ ವರ್ಷ ಕೊಡಲಿಕ್ಕೆ ಬದ್ಧನಿದ್ದೇನೆ ಅಂತ ಹೇಳೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ 15,000 ಪುನಃ 15,000 ರೂಪಾಯಿಯನ್ನು ಒಟ್ಟು 30,000 ರೂಪಾಯಿ, ಅಂದರೆ 15,000 ರೂಪಾಯಿ ವಾರ್ಷಿಕವಾಗಿ 15,000 ರೂಪಾಯಿ ಕಾರ್ಪೊರೇಟ್ ಫಂಡಿಗೆ ಇಲ್ಲಿ ನಾನು ಕೊಡುವ ಭರವಸೆಯನ್ನು ತಮ್ಮಲ್ಲಿ ನೀಡ್ತಾ ಇದ್ದೇನೆ. ಹಿರಿಯ ವಿದ್ಯಾರ್ಥಿಗಳು ಸೇರಿ ಒಂದು ಒಳ್ಳೆ ಮೊತ್ತವನ್ನು ಮಾಡಬೇಕು ಅಂತ ಹೇಳುವುದನ್ನು ಮೊನ್ನೆ ನನ್ನ ಹತ್ರ ಗಮನಕ್ಕೆ ತಂದಿದ್ದರು. ಖಂಡಿತವಾಗಿ ನಾವೆಲ್ಲ ಸೇರಿ ಹಿರಿಯ ವಿದ್ಯಾರ್ಥಿಗಳು ಸೇರಿ ಒಳ್ಳೆಯ ಒಂದು ಮೊತ್ತವನ್ನು ಇಲ್ಲಿಗೆ ಮಾಡುವಂಥ ಬದ್ಧತೆಯನ್ನು ನಾವು ತೋರಿಸ್ತೇವೆ ಅಂತ ಹೇಳುವುದನ್ನು ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಹೆತ್ತವರಲ್ಲಿ ಕೂಡ ಒಂದು ವಿಶೇಷ ಕರೆಯನ್ನು ನಾನು ಕೇಳಿಕೊಳ್ಳೋದೇನು ಅಂತೇಳಿ ಹೇಳಿದರೆ, ಇವತ್ತು ಶಾಲೆಯ ಫೀಸ್ 2,000 ರೂಪಾಯಿ ಅಂತ ಕಾಣ್ತೇನೆ ನಂಗೆ ಅಲ್ವಾ, 2,000 ರೂಪಾಯಿ. ಸೊ 2,000 ರೂಪಾಯಿ ಇವತ್ತು ನಾವೊಂದು ಹೋಟೆಲಿಗೆ ಹೋದರೆ ಅಥವಾ ಒಂದು ಜಾತ್ರೆಗೆ ಹೋದರೆ ಅಥವಾ ಒಂದು ಟೂರಿಗೆ ಹೋದರೆ ಬಹಳ ಸುಲಭದಲ್ಲಿ ಖರ್ಚು ಮಾಡುವಂಥ ವಿಚಾರ. ಹಾಗಾಗಿ ಹೆತ್ತವರಲ್ಲಿ ಕೇಳಿಕೊಳ್ಳೋದು ಏನು ಅಂತ ಹೇಳಿದರೆ, ತಾವು ಕೂಡ ಒಂದಷ್ಟು ಡೊನೇಷನನ್ನು ಪ್ರತಿ ವರ್ಷ ಶಾಲೆಗೆ ನೀಡಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ನಾನಿಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಎಲ್ಲ ಧರ್ಮಕ್ಕೆ ವಿಶೇಷ ಎಲ್ಲ ರೀತಿಯ ಗೌರವವನ್ನು ಸಿಗ್ತಾ ಇದ್ದಂತಹ ಶಾಲೆ ನಮ್ಮದು ಲಿಟಲ್ ಫ್ಲವರ್ ಶಾಲೆ. ಯಾವತ್ತು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಹೇಳಿದ ಶಾಲೆಯಲ್ಲ. ವಿಶೇಷವಾಗಿ ನಾನು ನೆನಪಿಟ್ಟು ಬರುವುದಾದರೆ, ನಮ್ಮ ಫಿಲಮಿನ ಹೈಸ್ಕೂಲ್ನಲ್ಲಿ ಕೂಡ ನಾನು ರಾಮಾಯಣ ಮಹಾಭಾರತ ಪರೀಕ್ಷೆಗೆ ಅಲ್ಲಿ ಕ್ಲಾಸ್ ಆಗಿ ರಾಮಾಯಣ ಮಹಾಭಾರತ ಪರೀಕ್ಷೆಯನ್ನು ನಾನು ಆ ಸಂದರ್ಭದಲ್ಲಿ ಬರೆದಿದ್ದೆ. ಹಾಗಾಗಿ ಇಲ್ಲಿ ಕೂಡ ಆ ಒಂದು ಪರೀಕ್ಷೆಯನ್ನು ಬರೆಯುವಂಥದ್ದು, ಹಾಗೆ ಎಲ್ಲ ಧರ್ಮದ, ಯಾಕೆಂತೇಳಿ ಹೇಳಿದರೆ ಇವತ್ತು ಯಾವುದೇ ನಾನೊಂದು ವಿಚಾರ ಹೇಳೋದೇನು ಅಂತ ಹೇಳಿದರೆ, ಜೀವನ ಕ್ರಮಗಳಷ್ಟೇ, ಅದು ಅದಕ್ಕಿಂತ ಮುಂದೆದ್ದು ಏನೂ ಅಲ್ಲ. ಧರ್ಮಗಳು ಅಂತ ಹೇಳಿದರೆ ಜೀವನ ಕ್ರಮಗಳು. ಆಯಾ ಜೀವನ ಕ್ರಮಗಳನ್ನು ನಾವು ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ಆತ್ಮವಿನಾಶಂಚ ಸೂಚ್ಯತ್ಯ ಅಧರ್ಮ ಬುದ್ಧಿ ಅಂತ, ಅಂದರೆ ಅಧರ್ಮ ಬಂದಾಗ ಆತ್ಮವಿನಾಶ ಆಗ್ತದಂತೆ. ಸೊ ಹಾಗಾಗಿ ಧರ್ಮೇತಿ ಜಯತ್ ಏವಂ ಧರ್ಮೇತಿ ಜಯಂ ಲೋಕಾನ್ ಅಂತ, ಅಂದರೆ ಧರ್ಮ ಮೂಲಕ ಲೋಕವನ್ನು ಜಯಿಸ್ಲಿಕ್ಕೆ ಆಗ್ತದೆ. ಇವತ್ತು ನಮಗೆ ಏನಾಗಿದೆ ಅಂತೇಳಿ ಹೇಳಿದರೆ, ನಾವು ಒಂದಷ್ಟು ವಿಚಾರಗಳಿಂದ ಗೊಂದಲಗಳಿಂದಾಗಿ ನಾವು ಈ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಡೋದನ್ನು ನಿಲ್ಲಿಸ್ತಾ ಇದ್ದೇವೆ. ಬೇರೆ ಬೇರೆ ಆಯಾ ಧರ್ಮದವರಿಗೆ ಆಯಾ ವಿಚಾರಗಳನ್ನು ಹೇಳಿಕೊಟ್ಟಲ್ಲಿ ಮಕ್ಕಳು ಖಂಡಿತವಾಗಿ ನೆಲಕ್ಕೆ ಗ್ರೌಂಡೆಡ್ ಆಗಿರ್ತಾರೆ. ಮಕ್ಕಳು ಏನು ಕಲಿಬೇಕಾ ಅದನ್ನು ಕಲಿತಾರೆ. ಇವತ್ತೊಂದು ಇದನ್ನು ನೋಡಿದೆ, ವಿದ್ಯೆಯನ್ನು ಕಲಿಯುವುದನ್ನು ಸ್ವಲ್ಪ ತಪ್ಪಿದರೂ ಕೂಡ ಅವನು ಹೆಚ್ಚು ಕಮ್ಮಿ ಆಗೋದಿಲ್ಲ, ಆದರೆ ಸಂಸ್ಕಾರವನ್ನು ಕಲಿಯುವುದನ್ನು ತಪ್ಪಿದರೆ ಅವನು ಭ್ರಷ್ಟನಾಗ್ತಾನೆ ಅಂತೇಳಿ. ಸೊ ಹಾಗಾಗಿ ಈ ಸಂಸ್ಕಾರ ನೀಡುವಂತಹ ಎಲ್ಲ ನಮ್ಮ ಧರ್ಮದ ವಿವಿಧ ಧರ್ಮಗಳ ವಿಚಾರಗಳನ್ನು ಕೂಡ ಶಾಲೆಯಲ್ಲಿ, ನಮ್ಮ ಹಿಂದಿನ ಕಾಲದಲ್ಲಿ ನೀತಿ ಶಿಕ್ಷಣ ಅಂತೇಳಿ ಒಂದು ಕ್ಲಾಸ್ ಆಗ್ತಾ ಇತ್ತು, ಈಗಲೂ ಆಗ್ತಾ ಇದೆ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಕೂಡ ತಾವು ಅದನ್ನು ಮಾಡಬೇಕು ಅಂತ ಹೇಳುವುದನ್ನು ವಿಶೇಷವಾಗಿ ವಿನಂತಿಸುತ್ತಾ, ಇಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಮತ್ತು ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೆ ವಂದಿಸುತ್ತಾ, ಬಾಲಕೃಷ್ಣ ಸರ್ರಿಗೆ ಕೂಡ ವಿಶೇಷವಾಗಿ ವಂದಿಸುತ್ತಾ, ನನ್ನನ್ನು ತೆರಳಲು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಕೃತಜ್ಞತೆಗಳು. ಕೇಶವ ಪ್ರಸಾದ್ ಮುಳಿಯ
6:45 ಹೊರಡಬೇಕಿತ್ತು. ಸಂಸ್ಥೆಯ ಮೇಲಿನ ಪ್ರೀತಿಯಿಂದ 8:30 2 ಗಂಟೆ ಹೆಚ್ಚುವರಿ ಕೂತಿದ್ದೀರಿ. ಅದಕ್ಕೋಸ್ಕರ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಮತ್ತೆ ನಮ್ಮ ಸಂಸ್ಥೆಯ ಸಂಚಾಲಕರು ಅವರಿಗೆ ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಕೇಶವ ಪ್ರಸಾದ್ ಮುಡಿಯಾ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಕೇಶವ ಪ್ರಸಾದ್ ಮುಡಿಯಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿದ ನಮ್ಮ ಸಂಸ್ಥೆಯ ಮತ್ತೋರ್ವ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ ಡಾಕ್ಟರ್ ಬಿಲಿಂಡಾ ಫರ್ನಾಂಡಿಸ್ ಮಕ್ಕಳ ತಜ್ಞರು ಮಂಗಳೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ಕೋರಿಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೆರೆದಿರುವ ಪೋಷಕರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಜೀವನದ ಅವಿಸ್ಮರಣೀಯ ಸ್ಥಳಕ್ಕೆ ಬಂದು ಕಳೆದ ನೆನಪು ಹಾಗೂ ಪ್ರೇರಣೆ ನೀಡಿ ಬದುಕು ಕಟ್ಟಲು ತಿಳಿ ಹೇಳಿದ ಜಾಗದಲ್ಲಿ ನಿಂತು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ದೇವರಿಗೆ ಮತ್ತು ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಜೀವನಕ್ಕೆ ಅರ್ಥ ಬರುವುದೇ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡಿದಾಗ. ಅದನ್ನು ಮಾಡಲಿಕ್ಕೆ ನನಗೆ ಹೇಳಿಕೊಟ್ಟಿದೆ ಈ ಶಾಲೆ. ನಮ್ಮ ವಿದ್ಯಾ ಜೀವನದಲ್ಲಿ ಅತಿ ದೀರ್ಘಕಾಲದ ಕಲಿಕೆ ಅವಧಿ ಇದ್ದರೆ ಅದು ನಮ್ಮ ಪ್ರಾಥಮಿಕ ಶಾಲೆ. ಇಲ್ಲಿ ನಾವು 7-8 ವರ್ಷ ಕಲಿಯುತ್ತೇವೆ. ಉಳಿದಂತೆ ಎಲ್ಲಿ ಕೂಡ ಇಷ್ಟು ದೀರ್ಘಕಾಲದ ಅವಧಿಯಲ್ಲಿ ಎಲ್ಲಿ ಯಾವ ಶಾಲೆಯಲ್ಲಿಯೂ ನಾವು ಕಲಿಯುವುದಿಲ್ಲ. ಹಾಗೂ ಜೀವನದ ನಿಷ್ಕಲ್ಮಶ ಮತ್ತು ನಿರ್ಮಲವಾದ ಕಲಿಕಾ ಪ್ರಕ್ರಿಯೆ ಶುರುವಾಗುವುದೇ ಪ್ರಾಥಮಿಕ ಶಾಲೆಯಲ್ಲಿ. ನಾನು ಕೂಡ 1ರಿಂದ 7ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ಕಲಿತದ್ದು. ಮತ್ತು ಈ ಶಾಲೆಯಲ್ಲಿ ನಾನು ಪಡೆದ ಶಿಕ್ಷಣದಿಂದ ಇವತ್ತು ನಾನು ವೈದ್ಯೆಯಾಗಲು ಕಾರಣವಾಗಿದೆ. ನನ್ನ ವಿದ್ಯಾಭ್ಯಾಸದ ಜೀವನದಲ್ಲಿ ಯಾರಾದರೂ ನನ್ನನ್ನು ಕೇಳಿದರೆ ನಿಮ್ಮ ಇಡೀ ವಿದ್ಯಾಭ್ಯಾಸದ ಜೀವನದಲ್ಲಿ ನಿಮಗೆ ತುಂಬ ಇಷ್ಟವಾದ ವಿದ್ಯಾಭ್ಯಾಸ ಎಲ್ಲಿ ದೊರೆತದಂತ ಕೇಳಿದರೆ ಅದು ನಾನು ಗರ್ವದಿಂದ ಹೇಳುತ್ತೇನೆ, ಅದು ನನ್ನ ಪ್ರಾಥಮಿಕ ಶಾಲೆ ಲಿಟಲ್ ಫ್ಲವರ್ ಶಾಲೆ ಅಂತ. ನಾನು ಇಲ್ಲಿ ಶಾಲೆಯಲ್ಲಿ ಇರುವಾಗ ಪ್ರತಿಯೊಬ್ಬ ಶಿಕ್ಷಕರು ಪ್ರೋತ್ಸಾಹದ ಗಣಿಯಾಗಿದ್ದರು. ಇವತ್ತು ನಮ್ಮ ಎಲ್ಲ ಟೀಚರ್ಸ್ಗಳನ್ನು ಮೀಟ್ ಮಾಡಿದಾಗ ತುಂಬಾ ಖುಷಿಯಾಯಿತು. ನಾನು ಸಬಿನಾ ಟೀಚರ್, ರೋಸ್ಲಿ ಟೀಚರ್, ಮೇರಿ ಟೀಚರ್, ಲೀಡಿಯಾ ಟೀಚರ್ ಎಲ್ಲರೂ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು. ಶಾಲಾ ಆ ದಿನಗಳದ್ದು ನೆನಪಾಯಿತು. ಅದೇ ವಾತಾವರಣ, ಅದೇ ಬೆಳಕು, ಅದೇ ಗಾಳಿ, ತುಂಬಾ ಬಾಲ್ಯದ ಎಲ್ಲ ನೆನಪುಗಳು ಮರುಕಳಿಸಿದವು. ಇಲ್ಲಿ ಈ ಶಾಲೆಯಲ್ಲಿರುವಾಗ ನಮಗೆ ವಿವಿಧ ಆಟೋಟ ಮತ್ತು ಸಾಂಸ್ಕೃತಿಕ ಸಹಪಠ್ಯ ಚಟುವಟಿಕೆಗಳು ನಡೆಯುತ್ತಿದ್ದವು. ಒಳ್ಳೆಯ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೂಡ ಸಿಗುತ್ತಿತ್ತು. ಆಗ ನಮಗೆ ಅದು ಸಿಕ್ಕಿದಾಗ ತುಂಬಾ ಸಂತೋಷ. ಅದು ಯಾವ ನೋಬೆಲ್ಗೆ ಸಾಲದು. ಎಷ್ಟೆಂದರೆ ನನಗೆ ಇನ್ನೂ ನೆನಪಿದೆ, ನಾನು 5ನೇ ಕ್ಲಾಸಲ್ಲಿರುವಾಗ ಆಗ ನಮಗೆ ಆ ಟಾಯ್ಲೆಟ್ಸ್ ಅಲ್ಲಿ ಮೇಲೆ ಇರ್ತಿತ್ತು. ಟಾಯ್ಲೆಟ್ ಕ್ಲೀನ್ ಮಾಡುವ ಡ್ಯೂಟಿ ಇರ್ತಿತ್ತು ಪ್ರತಿಯೊಂದು ಕ್ಲಾಸಿಗೆ, ಪ್ರತಿ ವಾರಕ್ಕೆ ಒಂದೊಂದು ಕ್ಲಾಸಿಗೆ. ನಾವು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ ಅಂದರೆ ನಮಗೆ 5ನೇ ಸಿಸ್ಟರ್ ಜೊನೀನಾ ಆವಾಗ ಹೆಡ್ ಸಿಸ್ಟರ್, ಅವರು ನೆಕ್ಸ್ಟ್ ಡೇ ಅಸೆಂಬ್ಲಿಯಲ್ಲಿ 5ನೇ ಬಿ ಕ್ಲಾಸಿನವರಿಗೆ ಟಾಯ್ಲೆಟ್ ತೊಳೆಯೋದ್ರಲ್ಲಿ ಫಸ್ಟ್ ಪ್ರೈಸ್ ಅಂತ ಹೇಳಿದಾಗ ನಮಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಆದರೆ ಅದನ್ನು ಹೇಳುವಾಗ ಅವರಿಗೆ ನಗು ತಡಿಲಿಲ್ಲ. ಯಾಕೆಂದರೆ ಅದು ಕೆಲಸ ಟಾಯ್ಲೆಟ್ ಕ್ಲೀನ್ ಮಾಡುವ ಕೆಲಸ ಆದ್ದರಿಂದ ಅವರಿಗೆ ಅದನ್ನು ಹೇಳುವಾಗ ತುಂಬಾ ನಕ್ಕು ಬಿಟ್ರು. ಇವತ್ತಿಗೂ ನೆನಪಾಗುತ್ತೆ ಆ ಅಸೆಂಬ್ಲಿ ಮುಗಿಸಿ ನಾವು ಕೈ ಹಿಂದೆ ಕಟ್ಟಿ ಸರದಿಯಲ್ಲಿ ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ತರಗತಿಯೊಳಗೆ ಹೋಗುವ ದೃಶ್ಯ. ನಮ್ಮ ತರಗತಿ ಶುರುವಾಗುವಾಗಲೇ ನಾವು ಭಾರಿ ಹುರುಪಿನಿಂದ ಶುರು ಮಾಡುತ್ತಿದ್ದೆವು. ಕೆಲವೊಮ್ಮೆ ನಾವು ತಪ್ಪು ಮಾಡಿದಾಗ ನಮಗೆ ಶಿಕ್ಷಿಸುತ್ತಿದ್ದ ರೀತಿ ಕೂಡ ಬಹಳಷ್ಟು ಸಮಂಜಸವಾಗಿತ್ತು. ಹೀಗೆ ಬಾಲ್ಯದ ನೆನಪುಗಳನ್ನು ನೆನಪಿಸುತ್ತಾ ಹೋದರೆ ಬಹಳಷ್ಟಿವೆ. ಲೀಲಾವತಿ ಟೀಚರ್ ನಮಗೆ ಅಲ್ಲಿ ಮರದ ಅಡಿಯಲ್ಲಿ ಕೂತು ಮಧ್ಯಾಹ್ನ ಪಾಠ ಹೇಳಿಕೊಡ್ತಿದ್ರು. ಮತ್ತು ರಾಮಾಯಣ ಮಹಾಭಾರತದ ಕಥೆಗಳನ್ನು ತುಂಬ ಸ್ವಾರಸ್ಯವಾಗಿ ಹೇಳ್ತಿದ್ದರು. ಅವರು ಹೇಳುತ್ತಿದ್ದ ಆ ಕಥೆಯಿಂದಲೇ ಇವತ್ತು ನನಗೆ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆ ಓದಲಿಕ್ಕೆ ಸ್ಫೂರ್ತಿ. ಅದು ಎಷ್ಟು ಓದಿದರೂ ತಣಿಯದಂಥ ದಾಹ ಇವತ್ತಿಗೂ ಇದೆ. ಪ್ರತಿ ಸಲ ನಾನು ಲೀಲಾವತಿ ಟೀಚರನ್ನು ನೆನಪಿಸಿಕೊಳ್ತೇನೆ. ಮತ್ತು ಶೈಲಜಾ ಟೀಚರ್ ನಾನೊಂದು 6ನೇ ಕ್ಲಾಸಲ್ಲಿ ಇರುವಾಗ ಹೇಳಿಕೊಟ್ಟ ಏಕಪಾತ್ರಾಭಿನಯ ವಲ್ಲಭಭಾಯಿ ಪಟೇಲರದ್ದು ಇವತ್ತಿಗೂ ನಾನು ನನ್ನ ಮಗನ ಎದುರಲ್ಲಿ ನಿಮ್ಮ ಶಾಲೆಗಿಂತ ನಮ್ಮ ಶಾಲೆ ಎಷ್ಟೋ ಉತ್ತಮ, ನಾನು ಇವತ್ತಿಗೂ ಆ ಶಬ್ದಗಳು ನನಗೆ ನೆನಪಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲರ ಏಕಪಾತ್ರಾಭಿನಯನ್ನು ಪ್ರತಿ ಸಲ ಸ್ವಾತಂತ್ರ್ಯ ದಿನಾಚರಣೆ ಬರುವಾಗ ನನಗೆ ಅದು ನೆನಪಾಗುತ್ತೆ. ಅದನ್ನು ಮಾಡಿ ತೋರಿಸಲಿಕ್ಕಿದೆ ನನ್ನ ಮಗನ ಎದುರಲ್ಲಿ. ಇವತ್ತಿಗೂ ಆ ನೆನಪುಗಳು ಹಸಿರಾಗಿವೆ ಮನಸ್ಸಲ್ಲಿ. ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಮ್ಯಾನ್ ಎಂಬ ಸ್ವಾಮಿ ವಿವೇಕಾನಂದರ ಮಾತಿನಂತೆ ನಿಜವಾದ ಶಿಕ್ಷಣ
ಮಗುವಿನಲ್ಲಿ ಅಂತರ್ಗತವಾಗಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವುದು ಮತ್ತು ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣಗೊಳಿಸುವುದಾಗಿದೆ. ಆದ್ದರಿಂದ ನಾವೆಲ್ಲರೂ ಮಕ್ಕಳನ್ನು ಶಾಲೆಯಲ್ಲಿರುವ ಅಂಕಗಳಿಗೆ ಸೀಮಿತಗೊಳಿಸದೆ ಅವರ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಣ್ಣರ ಆಯನ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣ ಮತ್ತು ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿದೆ. ಅನುಭವವೇ ಶಿಕ್ಷಣ ಎಂಬ ಮಹಾತ್ಮ ಗಾಂಧಿಯವರ ಮಾತಿನಂತೆ ಬಾಲ್ಯದಲ್ಲಿ ಮಕ್ಕಳಿಗೆ ಅವರ ಮನಸ್ಸು ಮತ್ತು ಬುದ್ಧಿಗಳಿಗೆ ಅನುಭವ ಉಂಟಾದಾಗ ನಿಜವಾದ ಕಲಿಕೆ ಉಂಟಾಗುತ್ತದೆ. ಆದ್ದರಿಂದ ಮಕ್ಕಳ ಭಾವನೆ ಅರಿತು ಸ್ಪಂದಿಸುವುದು ಬಹಳ ಮುಖ್ಯ. ಮಕ್ಕಳು ಕೂಡ ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಇದು ನಿಮ್ಮ ಆದ್ಯ ಕರ್ತವ್ಯ. ಮಕ್ಕಳೇ, ಪ್ರತಿಭೆ ಎಂಬುದೊಂದು ದೀಪ ಇದ್ದಂತೆ. ದೀಪ ಉರಿಸಲು ನಮಗೆ ದೀಪ, ಎಣ್ಣೆ, ಬತ್ತಿ ಮತ್ತು ಬೆಂಕಿ ಕಿಡಿ ಬೇಕು. ಇನ್ನೊಂದು ಪ್ರಾಮುಖ್ಯವಾದದ್ದು ಆ ಬೆಂಕಿ ಕಿಡಿಯನ್ನು ಬತ್ತಿಗೆ ತಾಗಿಸುವಂಥ ಕಾರ್ಯ. ಇದು ಶಿಕ್ಷಕರು ಮಾಡುವಂಥದ್ದು. ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಶಿಕ್ಷಕ, ಪೋಷಕ ಮತ್ತು ವಿದ್ಯಾರ್ಥಿಗಳದ್ದು ಸಮಾನವಾಗಿ ಭಾಗವಹಿಸುವುದು ಅತಿ ಅವಶ್ಯಕ. ಈ ಶಾಲೆ ಒಂದು ಪವಿತ್ರ ದೇಗುಲ. ಇಲ್ಲಿ ನಾವು ಯಾವ ಜಾತಿ ಮತ ಭೇದವಿಲ್ಲದೆ, ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಯಾವುದೇ ಭೇದವಿಲ್ಲದೆ ಬೆಳೆದಿದ್ದೇವೆ. ಇದೊಂದು ಪರಮ ಪವಿತ್ರ ತಾಣ. ಅದಕ್ಕೆ ಪೂರಕವಾಗಿ ಈ ಶ್ಲೋಕ: ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾಧರ್ಮ ತತ ಸುಖಂ. ವಿದ್ಯೆಯಿಂದ ಐಶ್ವರ್ಯ, ಐಶ್ವರ್ಯದಿಂದ ವಿದ್ಯೆಯಿಂದ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ಐಶ್ವರ್ಯ, ಐಶ್ವರ್ಯದಿಂದ ಧರ್ಮ ಕಾರ್ಯಗಳು ಮತ್ತು ಧರ್ಮ ಕಾರ್ಯಗಳಿಂದ ಸುಖ. ಇವೆಲ್ಲವೂ ವಿದ್ಯೆಯಿಂದ ಸಾಧ್ಯ. ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಮತ್ತು ನನಗೆ ಪ್ರೀತಿಯಿಂದ ಅವಕಾಶ ಕೊಟ್ಟವರನ್ನು ಸ್ಮರಿಸುತ್ತಾ ಈ ಶಾಲೆಯ ಕೀರ್ತಿ ಎಲ್ಲೆಡೆ ಪಸರಿಸಲಿ ಎಂಬ ಶುಭ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸುತ್ತಾ ಮಾತುಗಳಿಗೆ ವಿರಾಮ. ಥ್ಯಾಂಕ್ ಯು. ಕೃತಜ್ಞತೆಗಳು. ಈ ವರ್ಷದ ಚಿಣ್ಣರ ಆಯಣ 2022ಕ್ಕೆ ಇವರ ಸಹೋದರರ ಮುಖೇನರು 1 ಲಕ್ಷ ಕೊಡುಗೆಯಾಗಿ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅದಕ್ಕೋಸ್ಕರ ಡಾಕ್ಟರ್ ಬಿಲಿಂಡಾ ಮತ್ತು ಫ್ಯಾಮಿಲಿ ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಶ್ರೀ ರಾಮಚಂದ್ರ ಶನೈ, ಹಿರಿಯ ವಿದ್ಯಾರ್ಥಿನಿ, ಪ್ರಿನ್ಸಿಪಾಲ್, ಇನ್ಫೋಸಿಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ, ಅಮೆರಿಕಾ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಸೀತಾರಾಮ ರೈ ಕೆದಂಬಾಡಿ, ಆಡಳಿತ ನಿರ್ದೇಶಕರು, ಪದ್ಮಶ್ರೀ ಗ್ರೂಪ್ಸ್, ಪುತ್ತೂರು, ಮುಂದಿನ ಕಾರ್ಯಕ್ರಮದ ಪ್ರಯುಕ್ತ ತೆರಳುವವರಿದ್ದಾರೆ. ಅವರಿಗೆ ಗೌರವದ ಸ್ಮರಣಿಕೆಯನ್ನ ಸಂಸ್ಥೆಯ ಸಂಚಾಲಕರು ಸಮರ್ಪಿಸಿ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಇದೀಗ ಶ್ರೀಯುತ ರಾಮಚಂದ್ರ ಶನೈ, ಹಿರಿಯ ವಿದ್ಯಾರ್ಥಿ, ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಾಗ ನಮ್ಮೊಟ್ಟಿಗೆ ಇಲ್ಲಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಇಲ್ಲಿಯ ಅಧ್ಯಾಪಕರುಗಳು ನನ್ನ ಹತ್ರ ಒಂದು ಮನವಿ ಮಾಡಿದರು. ಇಲ್ಲಿ ಶಾಲೆಯ ಏನು ಶಿಕ್ಷಕರಿಗೆ ತಿಂಗಳ ವೇತನದ ಏನೋ ಕೊರತೆ ಇರುತ್ತದೆ ಅಂತ, ಅದಕ್ಕೆ ನಾನು ತಲಾ 25,000 ರೂಪಾಯಿಯನ್ನು ಈ ಶಾಲೆಗೆ ನಾನು ಬಾಲಕೃಷ್ಣ ಮಾಸ್ಟರ್ ಮುಖಾಂತರ ನಾನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಸೀತಾರಾಮ ರೈ ಕೆದಂಬಾಡಿ ಗೊತ್ತು ಇವರಿಗೆ ವಿಶೇಷವಾಗಿ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಪರವಾಗಿ ತಮ್ಮ ಉದಾರ ಕೊಡುಗೆಗಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ಒಬ್ಬರು ರಾಮಚಂದ್ರ ಶನೈ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆಯಲ್ಲಿದ್ದ ಗಣ್ಯರೇ, ಇಲ್ಲಿ ನೆರೆದಿರುವ ವಿದ್ಯಾರ್ಥಿನಿಯರೇ, ಸಭಿಕರೇ, ಎಲ್ಲರಿಗೂ ನನ್ನ ಹತ್ಪೂರ್ವಕ ವಂದನೆಗಳು. ಸೊ ಇವತ್ತು ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ. ನಾನು ಇಲ್ಲಿ ಓದುವಾಗ ಸೇಂಟ್ ಝೇವಿಯರ್ಸ್ ಲೋವರ್ ಪ್ರೈಮರಿ ಸ್ಕೂಲ್ ಮತ್ತು ಲಿಟಲ್ ಫ್ಲವರ್ ಸ್ಕೂಲ್ ಅಂತ 2 ಶಾಲೆ ಇತ್ತು. ನಾವು ಕೆಳಗಿನ ಶಾಲೆ ಮತ್ತು ಮೇಲಿನ ಶಾಲೆ ಅಂತ ಕರಿತಾ ಇದ್ದೆವು. ಸೊ ಇಟ್ ವಾಸ್ ಎ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹಿಯರ್. ನಾನು ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದೆ ಇಲ್ಲಿ. ಸೊ ಕನ್ನಡ ಮೀಡಿಯಮ್ ಕಲ್ತದ್ರಿಂದ ಪ್ರೀವಿಯಸ್ ಸ್ಪೀಕರ್ಸ್ ಹೇಳಿದ ಹಾಗೆ ನಿಮಗೊಂದು ಎಡಿಷನಲ್ ಲ್ಯಾಂಗ್ವೇಜ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ. So English invariably you will learn some point in time, right? So
ಕನ್ನಡ ಮೀಡಿಯಮಿಂದ ಇನ್ನೊಂದು ಪರ್ಸ್ಪೆಕ್ಟಿವ್ ಆರ್ ಇನ್ನೊಂದು ವ್ಯೂ ಸಿಗ್ತಾ ಇದೆ. ಸೊ ಇನ್ನೊಂದು ವಿಷಯ ನಾನು ಐ ವಿಲ್ ಬಿ ವೆರಿ ಬ್ರೀಫ್. ಇನ್ನೊಂದು ವಿಷಯ ಐ ವಾಂಟೆಡ್ ಟು ಟೆಲ್ ಈಸ್ ಎಜುಕೇಷನ್, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಎಜುಕೇಷನ್ನ ಇಂಪಾರ್ಟೆನ್ಸ್ ಹೇಳಿಕೆ ಹೋದರೆ, Bill Gates, one of the richest man, once said, if you are born poor, it is not your fault. But if you live and die poor, it is entirely your fault. So ಏನು ಹೇಳಿದ್ರೆ ಅಂದರೆ, ನೀವು ಬಡತನದಲ್ಲಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ನೀವು ಬಡತನದಲ್ಲಿ ಬೆಳೆದು ಬಡತನದಲ್ಲಿ ಸತ್ತರೆ ಅದು ನಿಮ್ಮ ತಪ್ಪು. ಯಾಕಂತ ಹೇಳಿದರೆ, ಇದು ಪವರ್ಟಿ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಬಡತನದಲ್ಲಿ ಹುಟ್ಟು ಬಡತನದಲ್ಲಿ ಸಾಯುವುದರ ಅದನ್ನು ಬ್ರೇಕ್ ಮಾಡಲಿಕ್ಕೆ ಎಜುಕೇಷನ್, ಅಕಾರ್ಡಿಂಗ್ ಟು ಮೀ, ದಟ್ ಈಸ್ ದಿ ಕೀ ಇಂಪಾರ್ಟೆಂಟ್ ಟೂಲ್. ವಿತ್ ಎಜುಕೇಷನ್ ಯು ಕ್ಯಾನ್ ಬ್ರೇಕ್ ದಿ ಪವರ್ಟಿ ಲೈಫ್ ಸೈಕಲ್. ಅದನ್ನು ಬ್ರೇಕ್ ಮಾಡಿ ಯು ಕ್ಯಾನ್ ಲೀಡ್ ಎ ಬೆಟರ್ ಲೈಫ್. ಆ ಬೆಟರ್ ಲೈಫಿಂದ ನಿಮ್ಮ ಎಂಟೈರ್ ಜನರೇಷನ್, ಫ್ಯೂಚರ್ ಜನರೇಷನ್ ವಿಲ್ ಹ್ಯಾವ್ ಎ ಬೆಟರ್ ಲೈಫ್. ಸೊ ಅದಕ್ಕೋಸ್ಕರ ಯಾರಾದರೂ ಎಜುಕೇಷನಿಗೆ ಹೆಲ್ಪ್ ಕೇಳಿದರೆ ನಾನು ಫಸ್ಟಾಗಿ ಹೆಲ್ಪ್ ಮಾಡ್ತೇನೆ. ಯಾಕಂತ ಹೇಳಿದರೆ, ಆ ಎಜುಕೇಷನಿಂದ ಅವರ ಪವರ್ಟಿ ಲೈಫ್ ಸೈಕಲ್ ಬ್ರೇಕ್ ಆಗ್ತದೆ ಮತ್ತು ಅವರ ನೆಕ್ಸ್ಟ್ ಜನರೇಷನ್ ಸಮೇತ ದಿ ಬೆಟರ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಬಿಕಾಸ್ ಐ ಆಮ್ ಟೆಲಿಂಗ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದ US. ಸೊ US ಅಲ್ಲಿ ಇಟ್ ಈಸ್ ಕಾಲ್ಡ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ಹೈಯರ್ ಎಜುಕೇಷನ್, ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಮಾಡಿ ಅವರು ಬಿಲಿಯನೇರ್ಸ್ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿಯೇ ಇರುವ ಸಿಟಿಸನ್ಸ್ ಎಷ್ಟೋ ಮಂದಿ ನೋಡಿದ್ದೇನೆ, ದೇ ಆರ್ ಸ್ಟ್ರಗ್ಲಿಂಗ್ ಟು ಲಿವ್ ಎ ಗುಡ್ ಲೈಫ್ ಬಿಕಾಸ್ ಹ್ಯಾಂಡ್ ಟು ಮೌತ್ ಎಕ್ಸಿಸ್ಟೆನ್ಸ್, ಕ್ರೆಡಿಟ್ ಕಾರ್ಡ್ ಡೆಟ್ಸ್ ಎಕ್ಸೆಟ್ರಾ. ಬಿಕಾಸ್ ಅವ್ರು 12ನೇ ಕ್ಲಾಸಿಗೆ ಸ್ಕೂಲ್ ಬಿಡ್ತಾರೆ, ಆಮೇಲೆ ಕೆಲಸಕ್ಕೆ ಹೋಗ್ತಾರೆ, ಎಡಿಷನಲ್ ಸ್ಕಿಲ್ ಸೆಟ್ ಇರೋದಿಲ್ಲ, ಕ್ವಾಲಿಫಿಕೇಷನ್ಸ್ ಇರೋದಿಲ್ಲ. ದೇ ಗೋ ಫಾರ್ ಅ ಲೋ ಪೇಯಿಂಗ್ ಜಾಬ್ಸ್ ಎಟ್ ದ ಎಂಡ್ ಆಫ್ ದ ಡೇ. ಸೊ ಎಜುಕೇಷನ್ನ ಇಂಪಾರ್ಟೆನ್ಸ್ ಅಲ್ಲಿ ಹೋದ ಕೂಡಲೇ ನಾನು ಅನಿಸಿದೆ, ಹೊರಗಿನಿಂದ ಬಂದು ಅಲ್ಲಿ ಸಕ್ಸಸ್ ಆಗ್ತಾರೆ, ಬಟ್ ಅಲ್ಲಿದ್ದ ಕೆಲವರಿಗೆ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಅದೇ ಸಿಚುವೇಶನ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಈಗ ಇಂಡಿಯಾ ಇಸ್ ಗೆಟಿಂಗ್ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಇಂಡಿಯಾದಲ್ಲಿ ಅದೇ ರೀತಿ ಆಗುವಾಗ ಇನ್ನು ಮುಂದೆ ಮಕ್ಕಳ ಹತ್ರ ಎಜುಕೇಷನ್ ಇಲ್ಲದಿದ್ದರೆ ಅವರಿಗೆ ಹೈ ಪೇಯಿಂಗ್ ಜಾಬ್ಸ್ ಸಿಗುವ ಚಾನ್ಸಸ್ ಕಮ್ಮಿ. ಅವರು ದೇ ಹ್ಯಾವ್ ಟು ಸೆಟಲ್ ಫಾರ್ ಲೋ ಪೇಯಿಂಗ್ ಜಾಬ್ಸ್. ಸೊ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. I have some more examples. In the year 1980s and 90s ಅಲ್ಲಿ ನೀವು ನೋಡಿದರೆ, there are very little opportunities. ಒಂದು ಕೆಲಸ ಸಿಕ್ಕಿದ್ರೆ ಒಬ್ಬನಿಗೆ, ಆ ಕೆಲಸದಲ್ಲಿ ಅವರು ರಿಟೈರ್ ಆಗ್ತಾರೆ. there is no opportunity in between. But at the end of 90s and 2000s, if you see, every ಪರ್ಸನ್ಸಿಗೆ ಮಲ್ಟಿಪಲ್ ಆಪರ್ಚುನಿಟೀಸ್ ಬರ್ತಾ ಇದೆ. ನನಗೆ 80s ಅಲ್ಲಿ ಜಾಯ್ನ್ ಆದೆ. ಐ ವಾಸ್ ಥಿಂಕಿಂಗ್ there's the end of it. Then I improved my skills, ಕ್ವಾಲಿಫಿಕೇಷನ್ಸ್ ಎಕ್ಸೆಟ್ರಾ. 98ಅಲ್ಲಿ ನನಗೆ ಲಂಡನ್ಗೆ ಹೋಗೋ ಆಪರ್ಚುನಿಟಿ ಬಂತು. ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ. ಬಂದ ಮೇಲೆ ಮತ್ತೆ ಸ್ಟಡೀಸ್ ಮಾಡಿ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡಿದ ಕೂಡಲೇ ಮಿಡ್ಲ್ ಈಸ್ಟಿಂದ US ಇಂದ ಆಫರ್ಸ್ ಬಂತು. ಸೊ ಓವರ್ ಎ ಪೀರಿಯಡ್ ವಾಟ್ ಐ ಆಮ್ ಟೆಲಿಂಗ್ ಈಸ್ ದಿ ಎಜುಕೇಷನ್ ಶುಡ್ ಬಿ ಕಂಟಿನ್ಯೂಸ್ ಎಜುಕೇಷನ್. ಒಂದು ಸಲ ಕಲ್ತ್ರೆ ದಟ್ಸ್ ನಾಟ್ ಎಂಡ್ ಆಫ್ ಇಟ್. ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್ ಬಿಕಾಸ್ ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ಲೈಫ್. ಸೊ ಚೇಂಜ್ ಇಸ್ ಇನ್ಎವಿಟಬಲ್. ಈವನ್ ಇನ್ ಎಜುಕೇಷನ್ನಲ್ಲಿ ಸಮೇತ ಈಗ ನಾವು ಕಲಿಯುವಾಗಿದ್ದ ಸಿಸ್ಟಮ್ಸ್, ಟೆಕ್ನಾಲಜಿ ಇಸ್ ಎಂಟೈರ್ಲಿ ಡಿಫ್ರೆಂಟ್ ನಾವು. ಆಗ ರಿಪೋರ್ಟ್ ನೋಡಿದೆ, ನನಗೆ ಬಹಳ ಖುಷಿ ಆಯಿತು. ಇಲ್ಲಿ ಯೋಗ ಕ್ಲಾಸ್ ಕಲಿಸ್ತಾ ಇದ್ದಾರೆ, ಇಲ್ಲಿ ಕಂಪ್ಯೂಟರ್ ಇದೆ, ಇಂಗ್ಲೀಷ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿಸ್ತಾ ಇದ್ದಾರೆ. ನಾವಿರುವಾಗ ಇಲ್ಲಿ 5ನೇ ಸ್ಟ್ಯಾಂಡರ್ಡಿಗೆ ನಮಗೆ ಇಂಗ್ಲೀಷ್ ಇತ್ತು. ಸೊ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಟೈಮ್ಸ್ ಇಲ್ಲಿಯ ಶಾಲೆಯವರು ಒಳ್ಳೆ ಅಡಾಪ್ಟ್ ಮಾಡಿಕೊಂಡು ಮಕ್ಕಳನ್ನು ಸಕ್ಸಸ್ಫುಲ್ ಆಗಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟು ಮಾತಾಡಲಿಕ್ಕೆ ಕೊಟ್ಟೋದಕ್ಕೆ. ನಾನು ಈ ರೀತಿ ಸನ್ಮಾನ ಸಿಗ್ತದೆ ಅಂತ ಎಣಿಸಿರಲಿಲ್ಲ. ಸೊ ನನಗೆ ಆಪರ್ಚುನಿಟಿ ಕೊಟ್ಟ ವಿನಿಶಾ ಸಿಸ್ಟರ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ನಾನು ಸೋ ಪ್ರೌಡ್ ಆಫ್ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ಬಹಳ ಬಹಳ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನಿತರ ಪರವಾಗಿ ಶ್ರೀಯುತ ಸೃಜನ್ ಬೋರುಬೈಲು, ಸಿಇಒ, ಸುದ್ದಿ ಬಿಡುಗಡೆ ಪುತ್ತೂರು, ಇವರು ಶುಭ ಹಾರೈಸಬೇಕು ಅನ್ನುವ ಕೋರಿಕೆಯೊಂದಿಗೆ ಡಾಕ್ಟರ್ ಬಿಲಿಂಡಾ ಫರ್ನಾಂಡಿಸ್, ಹಿರಿಯ ವಿದ್ಯಾರ್ಥಿನಿ, ಮಕ್ಕಳ ತಜ್ಞರು, ಮಂಗಳೂರು, ನಮ್ಮ ಕಾರ್ಯಕ್ರಮದ ಮಹಾಪೋಷಕರು, ಇದೀಗ ನಮ್ಮ ಮಧ್ಯದಿಂದ ತೆರಳುವವರಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಗೌರವದ ಸ್ಮರಣಿಕೆಯನ್ನ ಇತ್ತು ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಡಾಕ್ಟರ್ ಬಿಲಿಂಡಾ ಫರ್ನಾಂಡಿಸ್, ಹಿರಿಯ ವಿದ್ಯಾರ್ಥಿನಿ, ಮಕ್ಕಳ ತಜ್ಞರು, ಮಂಗಳೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೀಗ
ಶ್ರೀಯುತ ಸೃಜನ್ ಮೂರುಬೈಲು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವ ಮಕ್ಕಳೇ ಮತ್ತು ಪೇರೆಂಟ್ಸ್, ಸಾಧಾರಣ 18 ವರ್ಷಗಳ ನಂತರ ಮತ್ತೆ ಈ ಶಾಲೆಗೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆವಾಗ ಭಾಷಣ ಮಾಡಲಿಕ್ಕೆ ನಮ್ಮಲ್ಲಿ ಶೈಲಜಾ ಟೀಚರ್ ಇರ್ಬೋದು, ಲೀಲಾವತಿ ಟೀಚರ್ ಇರ್ಬೋದು, ನಮಗೆಲ್ಲ ಹೇಳಿಕೊಡುವಾಗ ಯಾವ ಭಯ ಇತ್ತ, ಅದೇ ಭಯ ಇವತ್ತು ಮಾತ್ರ ಬಂದಿದೆ. ಯಾಕಂದರೆ ನಮ್ಮ ಶಾಲೆ, ನಮ್ಮ ಟೀಚರ್ಸ್ ಇವತ್ತು ಪುನಃ ಎಲ್ಲಿ ತಿದ್ದಾರ, ತಪ್ಪುಗಳು ಮಾಡ್ತೇವೆ, ತಿದ್ದಲಿಕ್ಕೆ ಇವತ್ತಿಗೂ ಹಕ್ಕಿರುವಂಥ ನಮ್ಮ ಎದುರಿದ್ದಾರೆ, ಕೂತ್ಕೊಂಡಿದ್ದಾರೆ. ನಾನು ಮಾತಾಡಲಿಕ್ಕೆ ಇಲ್ಲ ಅಂದ್ಕೊಂಡೇ ಇಲ್ಲಿ ಗೆಸ್ಟಾಗಿ ಬರುವಾಗ, ಇಲ್ಲಿ ಸನ್ಮಾನಕ್ಕೆ ಬರುವಾಗ ಹೇಳಿದ್ದೆ ಅವರಿಗೆ, ಈ ಶಾಲೆ ಹಲವಾರು ನೆನಪುಗಳನ್ನು, ಹಲವಾರು ಪಾಠಗಳನ್ನು ನಮಗೆ ಕಳಿಸಿಕೊಟ್ಟಿದೆ. ನಾನಿಲ್ಲಿ ಬಂದಾಗಿಂದ ತುಂಬ ಜನ ಹೇಳಿದರು ಎಲ್ಲೆಲ್ಲಿ ಹೇಗಿತ್ತು, ಶಾಲೆಗಳು ಹೇಗಿತ್ತು. ನಾವು ಶಾಲೆಗೆ ಬರುವಾಗ 4ನೇ ಕ್ಲಾಸಲ್ಲಿ ತರಗತಿಗಳಿಗೆ ಗೋಡೆಗಳಿರಲಿಲ್ಲ, ಮರದ ಇದನ್ನು ತಟ್ಟನ್ನು ಇಟ್ಟು 2-3 ಕ್ಲಾಸನ್ನು ಡಿವೈಡ್ ಮಾಡಿ ಕೆಳಗಡೆ 3ನೇ ಕ್ಲಾಸಲ್ಲಿ ನೆಲದಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ಶಾಲೆಯ ಇಂಪ್ರೂವ್ ಮಾಡಿದ್ದಾರೆ, ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನಗಳ ಕೊರತೆ ಇದ್ದರೂ ಕೂಡ ಶಾಲೆ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡಬೇಕಾದ ವಿಷಯ ಇದೆ. ನಾನು ಹಾಗೂ ನನ್ನ ಒಟ್ಟಿಗೆ ಯಾರು ಸಹಪಾಠಿಗಳಿದ್ದರು, ಹಳೆ ಸ್ಟೂಡೆಂಟ್ಸ್ ಯಾರು ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ, ಅವರನ್ನೆಲ್ಲ ಸೇರಿಸಿಕೊಂಡು ಶಾಲೆಗೆ ಇನ್ನೂ ಏನು ಹೆಲ್ಪ್ ಆಗಬೇಕು ಅದಕ್ಕೆಲ್ಲ ಸೇರಿಸಿಕೊಂಡು ಮಾಡಲಿಕ್ಕೆ ನಾವು ಕೂಡ ಇಚ್ಛಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನನ್ನ 2 ಮಾತುಗಳನ್ನು ಮುಗಿಸ್ತೇವೆ. ಧನ್ಯವಾದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ, ನಿವೃತ್ತ ಸೈನಿಕರು ನಮ್ಮ ಜೊತೆ ಇವತ್ತು ಉಪಸ್ಥಿತಿಗಿದ್ದು, ನಾನು ಸನ್ಮಾನವನ್ನ ಸ್ವೀಕರಿಸುವುದಿಲ್ಲ ಅಂತ ನಮ್ಮ ಜೊತೆ ತುಂಬಾ ಹೇಳಿದ್ರು. ಆದ್ರೆ ಅರ್ಧ ಗಂಟೆ ಅವರ ಮನೆಯಲ್ಲಿ ನಿಂತು ಅವರನ್ನ ಒಪ್ಪಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ರಘುನಾಥರವರು ಒಂದು ಸೈನಿಕರನ್ನ ಹುಡುಕಬೇಕು, ಅವರಿಗೆ ಸನ್ಮಾನ ಮಾಡಬೇಕು ಅಂತ ಉಲ್ಲೇಖ ಮಾಡಿದ್ರು. ಅವತ್ತೇ ನಮ್ಗೆ ಗೊತ್ತಿಲ್ಲದೆ ಅವರ ಮನೆಗೆ ಭೇಟಿಯನ್ನ ಕೊಟ್ಟೆವು, ಗೋಡೆಯಲ್ಲಿ ಫೋಟೋವನ್ನ ಕಂಡೆವು. ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿ ಅಂದಾಗ ಅವರ ಹತ್ರವೇ ನೀವೇ ಬರಬೇಕು ಅಂತ ಕೇಳಿಕೊಂಡಾಗ ನಮ್ಮ ಜೊತೆ ಬಂದು ಇಷ್ಟು ಹೊತ್ತು ಸಮಯವನ್ನ ಕಳೆದಿದ್ದೀರಿ. ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ವಂದನೀಯ ಭಗಿನಿ ಪ್ರಶಾಂತಿ BS ಅವರಿಗೆ ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಇದೀಗ ನಾವೆಲ್ಲ ಕಾತರದಿಂದ ಕಾಯುತ್ತಿರುವ ಅಂತಿಮ ಅಧ್ಯಕ್ಷೀಯ ಮಾತುಗಳು ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ, ಕಾರ್ಪೊರೇಟ್ ಮ್ಯಾನೇಜರ್, ಬೆತ್ತನಿ ಶಿಕ್ಷಣ ಮಂಡಳಿ, ಮಂಗಳೂರು ಪ್ರಾಂತ್ಯ ಇವರಿಂದ. ವೇದಿಕೆಯ ಮೇಲೆ ಆಸೀನರಾದ ರೆವರೆಂಡ್ ಫಾದರ್ ಲಾರೆನ್ಸ್ ಹಾಗೂ ಎಲ್ಲ ಗಣ್ಯರೇ, ಮುಖ್ಯವಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ನಮ್ಮ ಲಿಟ್ಲ್ ಫ್ಲವರ್ ಶಾಲೆಯ ಮುತ್ತುಗಳು, ನಕ್ಷತ್ರಗಳು, ಅಭಿನಂದನೆಯನ್ನು ಸ್ವೀಕರಿಸಿದವರು, ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಿ ಥ್ಯಾಂಕ್ ಯು. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ಪೋಷಕರೇ, ವಿದ್ಯಾರ್ಥಿಗಳೇ, ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕೇತರ ಬಂಧುಗಳೇ ಮತ್ತು ಎಲ್ಲ ವಿದ್ಯಾಭಿಮಾನಿಗಳೇ, ರೆವರೆಂಡ್ ಫಾದರ್ಸ್ ಆ್ಯಂಡ್ ರೆವರೆಂಡ್ ಸಿಸ್ಟರ್ಸ್, ಎವ್ರಿ ಒನ್ ಗ್ಯಾದರ್ಡ್ ಹಿಯರ್, ತಮಗೆಲ್ಲರಿಗೂ ಈ ದಿನದ ಶುಭಾಶಯಗಳು. ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ ಇವತ್ತು ನಾವು ಕಂಡು ಅನುಭವ ಮಾಡಿದ್ದೇವೆ ಮಕ್ಕಳ ಹಬ್ಬ, ಸಂಭ್ರಮದ ವಾತಾವರಣ, ಹಬ್ಬದ ಸಡಗರ. ಶಾಲಾ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ಈಗಾಗಲೇ ನಾವು ಅನೇಕ ಕಾರ್ಯಕ್ರಮವನ್ನು ನೋಡಿದ್ದೇವೆ. ಎಂತಹ ಶಿಸ್ತುಬದ್ಧವಾಗಿ ಚಂದವಾಗಿ ಮಕ್ಕಳು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಅನುಭವಿಸಿದ್ದೇವೆ. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ನಮ್ಮ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಪ್ರಿಯರೇ, ಬೆತ್ತನಿ ಸಂಸ್ಥಾಪಕರಾದ ದೇವರ ಸೇವಕ RFC ಮಸ್ಕರೀನಸ್ ಇವರು 97 ವರ್ಷಗಳ ಹಿಂದೆ ಬೆಥನಿ ಸಂಸ್ಥೆಯ ಪ್ರಥಮ ಶಾಖೆಯನ್ನು ಪುತ್ತೂರಲ್ಲಿ 1925ರಲ್ಲಿ ಆರಂಭಿಸಿ ವಿದ್ಯೆಯನ್ನು ದಾರೆ ಎರೆಯಲು ಸತತವಾಗಿ ಶ್ರಮಿಸಿದರು. ಅವರ ಕನಸಿನ ಕೂಸೆ
ಬೆಥನಿ ವಿದ್ಯಾಸಂಸ್ಥೆ. ಈ ವರ್ಷ ತನ್ನ ಅಮೃತ ಮಹೋತ್ಸವವನ್ನು ಆಚರಿಸುವ ಈ ಸಂಸ್ಥೆ ಕಳೆದ 75 ವರ್ಷಗಳಲ್ಲಿ ವಿದ್ಯಾಜ್ಯೋತಿಯನ್ನು ಭಾರತದ 28 ರಾಜ್ಯಗಳಲ್ಲಿ ಪಸರಿಸಿ ಶಿಸ್ತು, ಶುಚಿತ್ವ, ಏಕತೆ, ಸಮಾನತೆ, ಸಹೋದರತೆಯ ಆ ತತ್ವಗಳನ್ನು ಎತ್ತಿ ಹಿಡಿದಿದೆ. ಈಗ ಈ ತತ್ವಗಳನ್ನು ಈ ಸಂಸ್ಥೆಯಲ್ಲಿ ಮೊದಲಿನಿಂದ ನಾವು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಅನುಭವವನ್ನು ಕೇಳಿದ್ದೇವೆ. ಈ ತತ್ವಗಳನ್ನು ಅವರು ಕೂಡ ಅನುಭವಿಸಿಕೊಂಡಿದ್ದಾರೆ. ಈಗ ಈ ವೇದಿಕೆಯ ಮುಂಭಾಗದಲ್ಲಿ ಇರುವವರು, ವೇದಿಕೆಯಲ್ಲಿ ಇರುವವರು ತಾವೆಲ್ಲ ಅನುಭವವನ್ನು ಪಡೆದಿದ್ದೀರಿ. ಅದೇ ತತ್ವಗಳನ್ನು ಈಗ ಮುಂದುವರಿಸ್ತಾ ಇದ್ದಾರೆ ಈ ಸಂಸ್ಥೆಯ ಸಂಚಾಲಕಿ ವಂದನೀಯ ಭಗಿನಿ ಪ್ರಶಾಂತಿ ಹಾಗೂ ಭಗಿನಿ ವನಿಷಾ ಮುಖ್ಯ ಶಿಕ್ಷಕಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರ ಜೊತೆಗೆ ಸೇರಿ ಅವರು ಇದನ್ನು ಮುಂದುವರಿಸ್ತಾ ಇದ್ದಾರೆ. ಮೌಲ್ಯಭರಿತ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತೆ ಆ ಒಂದು ಶಿಕ್ಷಣವನ್ನು ಅವರು ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ಇಂದಿನ ಸಮಯಕ್ಕೆ ನಾವು ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ಅದನ್ನು ಅವರು ಮನವರಿಕೆ ಮಾಡಿಕೊಂಡು ಆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಮುಂದೆಯೂ ಈ ಸಂಸ್ಥೆ ಬೆಳೆಯಲಿ ಎಂಬುದಾಗಿ ನಾನು ಆಶಿಸ್ತೇನೆ. ಪ್ರೀತಿಯ ರಕ್ಷಕರೇ, ಶಿಕ್ಷಕರೇ, ಹಿರಿಯ ವಿದ್ಯಾರ್ಥಿಗಳೇ, ಹಿರಿಯ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾಭಿಮಾನಿಗಳೇ, ಮಕ್ಕಳ ಬೆಳವಣಿಗೆಗೆ ದಾರಿ ತೋರಿಸುವುದು ಅತಿ ಅಗತ್ಯ. ಭಾರತದ ಮಾಜಿ ರಾಷ್ಟ್ರಪತಿ ದಿವಂಗತ APJ ಅಬ್ದುಲ್ ಕಲಾಂ ಅವರು ತನ್ನ ಜೀವನದ ಒಂದು ಘಟನೆಯನ್ನು ಈ ರೀತಿ ವಿವರಿಸ್ತಾರೆ. ಅವರ ಮಾತುಗಳಿಂದ ಹೇಳುವುದಾದರೆ ಅವರು ಈ ರೀತಿ ಹೇಳಿದರು. ನಾನಾಗ 10 ವರ್ಷದ ಹುಡುಗ. 2ನೇ ಮಹಾಯುದ್ಧ ನಡೆಯುತ್ತಿತ್ತು. ನನಗೆ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಎಂಬ ಗುರುವಿದ್ದರು. ಅವರು ಪಕ್ಷಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ದರು. ಅದರ ಹಿಂದಿನ ಎಲ್ಲ ಸಿದ್ಧಾಂತವನ್ನು ಹೇಳಲು ಅವರು ಪ್ರಾರಂಭಿಸಿದರು. ನಾನು ಮೈಯೆಲ್ಲ ಕಿವಿಯಾಗಿ ಪಾಠವನ್ನು ಕೇಳುತ್ತಿದ್ದೆ ಎಂದು APJ ಅಬ್ದುಲ್ ಕಲಾಂ ಹೇಳಿದರು. ಅಂದು ಮಾಡಿದ ಆ ಪಾಠ ನಾನು ಏರೋಸ್ಪೇಸ್ ಸೈಂಟಿಸ್ಟ್, ಅಂತರಿಕ್ಷಯಾನ ವಿಜ್ಞಾನಿಯಾಗಲು ಪ್ರೇರಣೆಯಾಯಿತು. ಅದುವೇ ನನ್ನ ಮುಂದಿನ ಜೀವನಕ್ಕೆ ಭದ್ರ ಬುನಾದಿಯಾಯಿತು ಅಂದರು. ಖಂಡಿತವಾಗಿಯೂ ಈ ಸಂಸ್ಥೆ ಲಿಟಲ್ ಫ್ಲಾಶ್ ಸಂಸ್ಥೆ ಕೂಡ ಈ ರೀತಿಯ ಒಂದು ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಪ್ರೀತಿಯ ಹಿರಿಯರೇ, ನಿಮ್ಮ ಒಂದು ಮಾತು, ನಿಮ್ಮ ಒಂದು ನೋಟ, ನಿಮ್ಮ ಒಂದು ಸ್ಪರ್ಶ ಮಕ್ಕಳ ಜೀವನ ಶೈಲಿಯನ್ನೇ ಬದಲಾಯಿಸಬಹುದು. ಪ್ರೀತಿಯ ಹೆತ್ತವರೇ, ಮಕ್ಕಳ ಬೆಳವಣಿಗೆಯಲ್ಲಿ ಎಲ್ಲರೂ ಜವಾಬ್ದಾರರು. ಮನೆಯೇ ಮೊದಲ ಪಾಠಶಾಲೆ. ಶಾಲಾ ಶಿಕ್ಷಕರೊಡನೆ ಸೇರಿ ಜೀವನದ ಪಾಠವನ್ನು ಕಲಿಯುವ ಈ ಮಕ್ಕಳ ಕಡೆ ನಮ್ಮ ಗಮನ ಅಗತ್ಯವಾಗಿದೆ. ಒಳ್ಳೆಯದನ್ನು ಮಾಡಿದಾಗ ಬೆನ್ನು ತಟ್ಟಿ, ತಪ್ಪು ಮಾಡಿದಾಗ ಸರಿಯಾದ ರೀತಿಯಲ್ಲಿ ತಿದ್ದಿ, ಸೋಲು ಸೋಲಲ್ಲ, ಗೆಲುವು ಎಂದಿಗೂ ಶಾಶ್ವತವಲ್ಲ, ಸೋಲನ್ನು ಮೆಟ್ಟಿ ಎದ್ದು ನಿಲ್ಲುವುದು ಜೀವನ ಎಂಬುದನ್ನು ಅವರಿಗೆ ಕಲಿಸಿಕೊಡಿ. ಚಿಕ್ಕಂದಿನಲ್ಲಿ ಹೇಳಬೇಕಾದುದನ್ನು ಸರಿಯಾದ ಸಮಯದಲ್ಲಿ ಅವರಿಗೆ ಹೇಳಿ, ನಿಮ್ಮ ನಡೆ ನುಡಿಗಳೇ ಅವರ ಬಾಳ ದಾರಿಗೆ ದೀಪವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಜೀವನದ ಹಾದಿಯಲ್ಲಿ ಸಿಗುವವರು ಹಲವರು, ಆ ಹಲವರಲ್ಲಿ ಉಳಿಯುವವರು ಕೆಲವರು. ಈ ಕೆಲವರಲ್ಲಿ ಹಿತವನ್ನು ಬಯಸುವವರು ನಿಮ್ಮ ಹೆತ್ತವರು, ಶಿಕ್ಷಕರು, ನಿಮ್ಮ ಆಪ್ತ ಮಿತ್ರರು. ಆದುದರಿಂದ ಇವರನ್ನು ಪೂಜ್ಯ ಭಾವನೆಯಿಂದ ಗುರುತಿಸಿ ಅವರಿಗೆ ವಿಧೇಯರಾಗಿ, ಹಿರಿಯರಲ್ಲಿ ಗೌರವ ಭಾವನೆ, ಕಿರಿಯರಲ್ಲಿ ಪ್ರೀತಿ, ಸಮಾನ ವಯಸ್ಕರಲ್ಲಿ ಸಹನೆ, ಅನುಕಂಪ ಇರಲಿ. ಆಗ ಮಾತ್ರ ಈ ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ನೆಮ್ಮದಿಯಿಂದ ಬಾಳಲು ನಮಗೆ ಸಾಧ್ಯವಾಗ್ತದೆ. ಇದನ್ನೇ ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಸಾರಿದರು. ಪ್ರೀತಿ ಹಾಗೂ ಕ್ಷಮೆಯ ಮಹತ್ವವನ್ನು ಜಗತ್ತಿಗೆ ಸಾರಿದ ಪ್ರಭು ಯೇಸು ಭುವನ ಜ್ಯೋತಿಯಾದರು. ಡಿಸೆಂಬರ್ 25ರಂದು ಜಗತ್ತಿನಾದ್ಯಂತ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಶುಭ ಗಳಿಗೆಯಲ್ಲಿ ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘ, ಅದರ ಉಪಾಧ್ಯಕ್ಷರು ಶ್ರೀ ರಘುನಾಥ್ ರೈ
ಹಾಗೂ ಎಲ್ಲ ಸದಸ್ಯರು, ಸುರಕ್ಷಾ ಸಮಿತಿಯ ಅಧ್ಯಕ್ಷರು ಶ್ರೀ ರಾಮಚಂದ್ರ ಭಟ್ ಹಾಗೂ ಎಲ್ಲ ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಮತ್ತು ಹಿರಿಯ ಶಿಕ್ಷಕೇತರ ಬಂಧುಗಳು, ಪ್ರಸ್ತುತ ಶಾಲಾ ಸಿಬ್ಬಂದಿ ವರ್ಗ, ಮುಖ್ಯೋಪಾಧ್ಯಾಯಿನಿ ಮತ್ತು ಸಂಚಾಲಕರು ಇವರೊಂದಿಗೆ ಸೇರಿ ನೀವು ಈ ಸಂಸ್ಥೆಗಾಗಿ ನಿಮ್ಮ ಸಮಯ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮನ್ನು ಬಹಳ ಅಭಿಮಾನದಿಂದ ಆಡಳಿತ ಮಂಡಳಿಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ, ಅಭಿನಂದಿಸ್ತೇನೆ. ನೀವು ನೀಡುವ ಸಹಕಾರ ಅಪಾರವಾದುದು, ಹೊಗಳಿಕೆಗೆ ಪಾತ್ರವಾದುದು. ನಿಮ್ಮ ಶ್ರಮದ ಫಲವಾಗಿ ಈ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಸಂತೋಷದಿಂದ ಶಿಕ್ಷಣವನ್ನು ಪಡೆಯಲಿ. ಮಗದೊಮ್ಮೆ ತಮ್ಮನ್ನು ಈ ನಿಮ್ಮ ಉದಾರತೆಗಾಗಿ ಮಗದೊಮ್ಮೆ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಭಗವಂತನ ಆಶೀರ್ವಾದಗಳು ತಮ್ಮ ಹಾಗೂ ತಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಮತ್ತು ನಿಮಗೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲರೂ ಕೈ ಚಪ್ಪಳೆಯೊಂದಿಗೆ ಇವರನ್ನು ನಾವು ಅಭಿನಂದಿಸೋಣ. ಅತ್ಯುತ್ತಮವಾದ ಇಂದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಸದಾ ಮಾರ್ಗದರ್ಶನ ನೀಡುವ ಶಾಲಾ ಸಂಚಾಲಕಿ, ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕೇತರ ವರ್ಗ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಸುರಕ್ಷಾ ಸಮಿತಿಯ ಅಧ್ಯಕ್ಷರು, ಸಹಕರಿಸಿದ ಪೋಷಕರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಸರ್ವರಿಗೂ ಸದಾ ಭಗವಂತನು ಆಶೀರ್ವಾದವನ್ನು ನೀಡಲಿ. ಹೊಸ ವರುಷ 2023 ಹೊಸ ಹರುಷವನ್ನು ತರಲಿ ಎಂಬ ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಕೃತಜ್ಞತೆಗಳು. ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ ಇವರಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಚಿನ್ನರ ಆಯಣ 2022ಕ್ಕೆ ನಮ್ಮ ಬೆತ್ತನಿ ವಿದ್ಯಾಸಂಸ್ಥೆಯ 4 ರಾಷ್ಟ್ರಗಳ ಪ್ರತಿನಿಧಿ ಸುಪೀರಿಯರ್ ಜನರಲ್ ವಂದನೀಯ ರೋಸಲಿನ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಂಸ್ಥಾಪಕರ ಆಶಯದಂತೆ ಈ ವಿದ್ಯಾಸಂಸ್ಥೆ ಮುನ್ನಡೆಯುತ್ತಿದೆ. ಆ ನಿಟ್ಟಿನಲ್ಲಿ ಮತ್ತೆ ಪ್ರಗತಿಯ ಪಥದಲ್ಲಿ ಸಾಗ್ಲಿ, ಆ ಮುಖೇನ ಶತಮಾನದ ಕಡೆಗೆ ಹೆಜ್ಜೆಯ ನಿಕ್ಲಿ ಅನ್ನುವ ವಿಶೇಷ ಆಶಯದೊಂದಿಗೆ ಇಡೀ ಲಿಟಲ್ ಫ್ಲವರ್ ಸಂಸ್ಥೆಯ ಸರ್ವರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರುತ್ತಿದ್ದಾರೆ. ಇನ್ನೋರ್ವರು ಶ್ರೀಯುತ ಹಾರೂನ್ ರಶೀದ್, ಅಮೆರಿಕದಲ್ಲಿ ಉನ್ನತ ಉದ್ಯೋಗದಲ್ಲಿದ್ದವರು ಕನ್ನಡದ ಸುಂದರ ಅಕ್ಷರಗಳ ಮುಖಾಂತರವೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಶಯವನ್ನ ಕೋರಿದ್ದಾರೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗೆ ಸಮಾನ ಪ್ರಾಶಸ್ತ್ಯವನ್ನ ಕೊಟ್ಟ ಪರಿಣಾಮ ಇವತ್ತು ಅಮೆರಿಕದಲ್ಲಿ ದೊಡ್ಡ ಹುದ್ದೆಯನ್ನ ಅಲಂಕರಿಸುವುದಕ್ಕೆ ಸಾಧ್ಯ ಆಗಿದೆ ಅನ್ನುವ ವಿಶೇಷ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಇಬ್ಬರಿಗೂ ಕೂಡ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022ರ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಚಿರಕಾಲ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಮಾಡುವ ಗೌರವದ ಸ್ಮರಣಿಕೆಯ ವಿತರಣೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ ಬಿಎಸ್ ಇವರು, ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರುವ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ ಕಾರ್ಪೊರೇಟ್ ಮ್ಯಾನೇಜರ್ ಬೆತ್ತನೆ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರಿಗೆ ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಇದೀಗ ಗೌರವದ ಸ್ಮರಣಿಕೆಯ ಸಮರ್ಪಣೆ ಸಮಾರಂಭದ ಅಧ್ಯಕ್ಷರಾಗಿರುವ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸ ಇವರಿಗೆ ಮುಂದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರಿನಸ್ ಪ್ರಧಾನ ಧರ್ಮಗುರುಗಳು ಮಾದ್ಯದೇವ ಚರ್ಚ್ ಪುತ್ತೂರು ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ವಿಶೇಷವಾಗಿ ಇವತ್ತು ನಮ್ಮ ಚಿನ್ನರ ಆಯಣ 2022ರ ಕಾರ್ಯಕ್ರಮಕ್ಕೆ
ಭದ್ರತಾ ರೂಪದಲ್ಲಿ ಸಹಕಾರವನ್ನ ಕೊಟ್ಟವರು ಪುತ್ತೂರು ನಗರ ಠಾಣೆಯ ಬಿಟ್ ಪೊಲೀಸ್ ಸಿಬ್ಬಂದಿ. ಸೊ ದಯವಿಟ್ಟು ಉಪಸ್ಥಿತಿ ಇದ್ದೀರಿ. ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಸಂಚಾಲಕರಿಂದ ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಇವತ್ತು ಸಂಚಾರ ದಟ್ಟಣೆಗಿದೆ, ನಾವು ಬರುತ್ತೇವೆ, ನಿಮ್ಗೆ ಸಪೋರ್ಟ್ ಮಾಡ್ತೇವೆ, ತೊಂದರೆಯಾಗದ ಹಾಗೆ ನೋಡ್ಕೊಳ್ತೇವೆ ಅಂತೇಳಿ ನಮ್ಮ 2 ಠಾಣೆಯಿಂದ ಕೂಡ ಸಹಕಾರವನ್ನ ಕೊಟ್ಟಿದ್ದೀರಿ. ಪುತ್ತೂರು ನಗರ ಠಾಣೆಯ ಮತ್ತು ಪುತ್ತೂರು ಸಂಚಾರಿ ಠಾಣೆಯ 2 ಸಿಬ್ಬಂದಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ಚಿನ್ನರ ಆಯಣ 2022ರ ಯಶಸ್ವಿಗೆ ನಿಮ್ಮ ಸೇವೆಯನ್ನ ಕೂಡ ನಾವು ಸ್ಮರಿಸಿಕೊಂಡು ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಿ ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಮತಿ ವಿಲ್ಮಾ ಫರ್ನಾಂಡಿಸ್, ಹಿರಿಯ ಶಿಕ್ಷಕಿ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ, ದರ್ಬೆ, ಪುತ್ತೂರು ಇವರಿಂದ. ಆತ್ಮೀಯರೇ, ವಂದನೆ, ಅಭಿನಂದನೆ. ಧನ್ಯತಾ ಭಾವನೆಗಳನ್ನು ಮನದಲ್ಲಿ ತುಂಬಿಸಿಕೊಂಡು ತಮ್ಮೆಲ್ಲರ ಉಪಕಾರ ಸ್ಮರಣೆ ಮಾಡಲು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅಂತರಾಳದ ಧನ್ಯವಾದ ನೀಡಲು ನಾನು ಸಂತೋಷ ಪಡುತ್ತೇನೆ. ಚಿನ್ನರಾಯನ 2022 ಈ ಸಮಾರಂಭವು ಬಹಳಷ್ಟು ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ. ಈ ಸುದಿನವನ್ನು ದಯಪಾಲಿಸಿದ, ಎಲ್ಲ ರೀತಿಯಲ್ಲಿ ರಕ್ಷಣೆ ನೀಡಿ ಸಮಾರಂಭದ ಮೇಲೆ ಆಶೀರ್ವಾದಗಳ ವರಗಳನ್ನು ಸುರಿಸಿದ ಶಾಲಾ ಪಾಲಕಿ ಕಿರಿಪುಷ್ಪ ಹಾಗೂ ಭಗವಂತನಿಗೆ ಶಿರವಾಗಿ ನಮಿಸ್ತೇನೆ. ಮೊತ್ತ ಮೊದಲಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಬೆತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯದ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಭಗಿನಿ ಸಿಸಿಲಿಯಾ ಮೆಂಡೋನ್ಸರ್ ಅವರಿಗೆ ಅನಂತ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳಿಂದ ನಮ್ಮೆಲ್ಲರಲ್ಲಿರುವ ಚೈತನ್ಯ ಹಾಗೂ ಆನಂದವನ್ನು ಇಮ್ಮಡಿಗೊಳಿಸಿದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಪ್ರಧಾನ ಧರ್ಮಗುರುಗಳು, ಮೈದೇದೇವಸ್ ಚರ್ಚ್ ಪುತ್ತೂರು, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆ ಇನ್ನೋರ್ವ ಹಿರಿಯ ವಿದ್ಯಾರ್ಥಿ ನಮ್ಮ ಕರೆಗೆ ಓಗೊಟ್ಟು ಬಾಲ್ಯದಲ್ಲಿ ವಿದ್ಯಾರ್ಜನೆ ಮಾಡಿದ ಶಾಲೆಯ ಮೇಲೆ ಪ್ರೀತಿ ಅಭಿಮಾನ ಇಟ್ಟುಕೊಂಡು ಇಲ್ಲಿ ಆಗಮಿಸಿದ ಶ್ರೀಯುತ ರಾಮಚಂದ್ರ ಶೆಣೈ, ಪ್ರಿನ್ಸಿಪಾಲ್ ಇನ್ಫೋಸೆಕ್ ಅಡ್ವೈಸರ್, ಕ್ಯಾಲಿಫೋರ್ನಿಯಾ, ಅಮೇರಿಕಾ, ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಚಿನ್ನರ ಆಯನ 2022 ಈ ಕಾರ್ಯಕ್ರಮದಲ್ಲಿ ಕಿರಿಯ ಪುಷ್ಪ ಪ್ರಶಸ್ತಿಯನ್ನು ಸ್ವೀಕರಿಸಿದ ಹಾರೂನ್ ರಶೀದ್, ಹಮೀದ್ ಕೆಎ, ರಾಜರತ್ನಂ ದೇವಾಡಿಗ, ದೀಪಕ್ ಮಿನೇಜಸ್, ರಾಮಚಂದ್ರ ಶೆಣೈ, ಭಗಿನಿ ಮೋನಿಕಾ ರೆಬೆಲ್ಲೋ, ಸುಬ್ರಹ್ಮಣ್ಯ ಕೆಮ್ಮಿಂಜೆ, ಸೃಜನ್ ಊರುಬೈಲ್, ಪ್ರದೀಪ್, ಅನುಷಾ ಪ್ರಭು, ತಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳು. ನಮ್ಮ ಶಾಲಾ ಸಂಚಾಲಕರಾಗಿ ನಮ್ಮೆಲ್ಲ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹಿಸುತ್ತಿರುವ ವಂದನೀಯ ಭಗಿನಿ ಪ್ರಶಾಂತಿ BS, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ರಘುನಾಥ್ ರೈ, ಇವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಮಚಂದ್ರ ಭಟ್ ಸರ್, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರತಿ ಕಾರ್ಯದಲ್ಲಿ ನಮಗೆ ದಾರಿದೀಪವಾಗಿರುವ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯನವರಿಗೆ ಮನದಾಳದ ಕೃತಜ್ಞತೆಗಳು. ಶಾಲಾ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಚಿನ್ನರ ಆಯನ 2022 ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಪೋಷಕರಿಗೆ ಹಾಗೂ ಉದಾರ ದಾನಿಗಳಿಗೆ ಗೌರವಪೂರ್ವಕ ಕೃತಜ್ಞತೆಗಳು. ಶಾಮಿಯಾನದ ಹಾಗೂ ಆಸನ ವ್ಯವಸ್ಥೆ ಒದಗಿಸಿದ ಸುಪ್ರೀಂ ಸರ್ವಿಸಸ್ನ ಮಾಲಕ ಸಿಪ್ರಿಯನ್ ಮೋರಸ್, ಸೌಂಡ್ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದ ವಿಜಿತ್ ಸೌಂಡ್ಸ್, ಫೋಟೋಗ್ರಫಿ ಮಾಡಿದ ಜಯ ಸ್ಟುಡಿಯೋ ಹಾಗೂ ಸುದ್ದಿ ಮತ್ತು ಝೂಮ್ ಇನ್ TV ಪುತ್ತೂರು, ಇವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಕಾರ್ಯಕ್ರಮದ ಭದ್ರತೆಗೆ ಸಹಕರಿಸುತ್ತಿರುವ ಪುತ್ತೂರು ನಗರ ಠಾಣೆ ಹಾಗೂ ಸಂಚಾರಿ ಠಾಣೆಯ ಪೊಲೀಸ್ ಸಿಬ್ಬಂದಿಯವರಿಗೂ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ಸಭಿಕರಿಲ್ಲದ ಕಾರ್ಯಕ್ರಮ ಯಾವತ್ತೂ ಶೂನ್ಯ. ಒಲವಿನ ಸಭಿಕರೇ, ನಮ್ಮ ಆಮಂತ್ರಣ ಸ್ವೀಕರಿಸಿ ಶಾಲೆಯ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಆಗಮಿಸಿದ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು, ಊರವರು, ಹಿರಿಯ ವಿದ್ಯಾರ್ಥಿಗಳು,
ಧರ್ಮಗುರುಗಳು, ಧರ್ಮ ಭಗಿನಿಯರು, ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕ ಶಿಕ್ಷಕಿಯರು, ಶಾಲಾಭಿಮಾನಿಗಳು, ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರಿಗೆ ಅನಂತನಂತ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮತ್ತೋರ್ವ ಹೋಮ್ ಗಾರ್ಡ್ ಪೊಲೀಸ್ ಸಿಬ್ಬಂದಿಯಾಗಿ ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾರ್ಜೆಂಟ್ ಸುದರ್ಶನ್ ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. 3 ಜನ ಪೊಲೀಸ್ ಸಿಬ್ಬಂದಿಗಳು ಇವತ್ತು ನಮಗೆ ಭದ್ರತೆಯ ರೂಪದಲ್ಲಿ ಸಹಕಾರವನ್ನ ಕೊಟ್ಟಿದ್ರಿ. ತಮಗೆ ವಿಶೇಷ ಕೃತಜ್ಞತೆಗಳು ಶ್ರೀಯುತ ಶಾರ್ಜೆಂಟ್ ಸುದರ್ಶನ್ ಇವರಿಗೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಮುಂದಕ್ಕೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗತ್ತೆ.
ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿಣ್ಣರ ಆಯನ 2022 ಪ್ರಯುಕ್ತ ಈ ವರುಷ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ಭುವಿ ಇವರು ಕರ್ನಾಟಕ ರಾಜ್ಯದಲ್ಲಿಯೇ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಸ್ಯಾಂಡ್ ಆರ್ಟ್ ಮುಖೇನ ವಿಶೇಷವಾಗಿ ಚಿತ್ರಣವನ್ನ ಚಿತ್ರಿಸುವಂತ ಒಂದು ಕಾರ್ಯದಲ್ಲಿ ಪ್ರಗತಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದಾರೆ. ಇದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಅನ್ನುವ ಹೆಮ್ಮೆ ಒಂದು ಕಡೆಯಾದರೆ, ಇದು ಪುತ್ತೂರಿನಲ್ಲೇ ಪ್ರಪ್ರಥಮ ಬಾರಿಗೆ ಸ್ಯಾಂಡ್ ಆರ್ಟ್ ಮುಖೇನ ಇದೀಗ ಒಂದು ಪ್ರತಿಭಾ ಪ್ರದರ್ಶನ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಾ ಇದೆ. ಪ್ರೋತ್ಸಾಹಿಸಿ ಅನ್ನುವ ವಿಶೇಷ ಕೋರಿಕೆಯೊಂದಿಗೆ ಇದೀಗ ಸ್ಯಾಂಡ್ ಆರ್ಟ್ ನಮ್ಮ ಸಂಸ್ಥೆಯ 6ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಭುವಿ ಇವರಿಂದ ಪ್ರಸ್ತುತಗೊಳ್ಳುತ್ತಿದೆ. जटाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगत् धगत् धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणं मम धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचिद्दिगम्बरे मनो विनोदमेतु वस्तुनि जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्द सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि ॐ नमः शिवाय सदा शिवं भजाम्यहं सदा शिवं भजाम्यहम् ॐ नमः शिवाय सहस्रलोचन प्रभृत्य शेषलेख शेखर प्रसून धूलि धोरणी विधूसराघ्रि पीठ भूभुजंग राजमालया निबद्ध जाट जूटक श्रियै चिराय जायतां चकोर बन्धु शेखरः
ಲಲಾಟ ಚತ್ವರಜ್ವಲ ಧನಂಜಯ ಸ್ಫುಲಿಂಗ ಭಾನಿ ಪೀತ ಪಂಚಸು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತ ಕೈಯ ತಟ್ಟಿ ಕೂಗಿದರೆ ಹಾಜರಿ ನಾವು ಹೇಳಿದಲ್ಲಿ ಹೋಗುವೆವು ಹೇಳಿರಿ ನೀವು ಮೀಟರಿನ ಮೇಲೆ ನಯ ಪೈಸೆಯು ಬೇಡ ಮಾನವತೆ ನಮಗೂ ಇದೆ ಮರೆಯಲೇ ಬೇಡ ಉಚಿತದಲ್ಲಿ ಪಯಣವಿದೆ ಪ್ರಸವದ ನೋವಿಗೆ ಹಗಲಿರುಳು ಕಡಿಮೆ ದರ ವೃದ್ಧರ ಪಾಲಿಗೆ ಯಾವುದೇ ಸರ್ಕಾರ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೇ ರಾಜ ಆಟೋ ರಾಜ ಅತಿರಥ ಮಹಾರಥ ಸಾರಥಿ ಯಾವುದೇ ಅಡ್ರೆಸ್ ಆದ್ರೂ ಇದೆ ಮಾಹಿತಿ ಅತಿರಥ ಮಹಾರಥ ಸಾರಥಿ ಎಲ್ಲರಿಗೂ ಗೊತ್ತು ನಮ್ಮ ಸಂಗತಿ ಡಿಗ್ರಿಗಳು ಕೈಯಲ್ಲಿವೆ ದಡ್ಡರು ಅಲ್ಲ ಸ್ವಂತ ಕೃಷಿ ಸಾಗುತ್ತಿದೆ ಚಿಂತೆಯೇ ಇಲ್ಲ ಹಾಕಿ ಬಟ್ಟೆ ಧರಿಸುವೆವು ನ್ಯಾಯವೇ ನಾವು ಜನಗಣಕ್ಕೆ ದುಡಿಯುವೆವು ಮನಸೇ ಹೂವು ಹೆತ್ತವರ ಹೊತ್ತವರ ಶಕ್ತಿಯು ಹಿಂದಿದೆ ಬೆಳ್ಳಿತೆರೆ ಉತ್ತಮರ ಚಿತ್ರವು ಮುಂದಿದೆ ಒಂದು ಕೃಷ್ಣನ ಚಕ್ರ ಎರಡು ಅಶೋಕ ಚಕ್ರ ಮೂರು ಕಾಲದ ಚಕ್ರ ಜೀವನ ಚಕ್ರ ಅತಿರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅತಿರಥ ಮಹಾರಥ ಸಾರಥಿ ನನ್ನ ಬಾಡಿಲಿ ಡಬ್ಬಲ್ ಮೀಟರ್ ನಾ ಆಟೋ ಶಂಕರ್ ನಾ ಆಟೋ ಡ್ರೈವರ್ ಈ ಆಟೋ ಆಡೆ ನಾ ನಿಮ್ಮ ಬ್ರದರ್ ರೆಡಿ 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 ಎಲ್ಗೂ ರೆಡಿ ಜನಗಳ ಸೇವೆಗೆ ನನ್ನ ಗಾಡಿ ರೆಡಿ 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 ಎಂದು ರೆಡಿ ಹಗಲಲು ಇರುಳಲು ನನ್ನ ಗಾಡಿ ಕೈಯನ್ನ ನಾನು ಮರೆಯೊಲ್ಲನೆ ಮಾಡೆರು ಅಣ್ಣ ಅಣ್ಣ ನಮ್ಮ ಶಂಕರ್ನ ಗುರು ನಮ್ಗೆಲ್ಲ ಎಂದೆಂದಿಗೂ ರೆಡಿ 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 ಎಲ್ಗೂ ರೆಡಿ ಜನಗಳ ಸೇವೆಗೆ ನನ್ನ ಗಾಡಿ ರೆಡಿ 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 ಎಂದು ರೆಡಿ ಹಗಲಲು ಇರುಳಲು ನನ್ನ ಗಾಡಿ ನನ್ನ ಆಟೋ ಅಂತರ್ ಇರೋದೊಂದೇ ಮೀಟರ್ ನನ್ನ ಬಾಡಿಲಿ ಡಬ್ಬಲ್ ಮೀಟರ್
ಜೈ ಜೈ ಅಭಿಮಾನ ಭುಗಿಲಾಗಿ ಸಿಡಿದೆದ್ದಿದೆ ಕರುನಾಡ ಸೈನ್ಯ ಜೈ ಜೈ ಅನುಮಾನವೇ ಬೇಡ ಕಣೋ ಮೊಳಗಾಯ್ತು ಕೇಳೋ ಪಾಂಚ ಸೈನ್ಯ ಜೈ ಜೈ ಆಪತ್ತಿಗೆ ನೆಂಟನಿವ ಒಕ್ಕಟ್ಟೆ ಇವರ ಹವ ಒಳನಾಡ ಯೋಧನಿವ ಕನ್ನಡದ ಸಿಡಿಲು ಶಿವ 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 ದಾರಿಗೆ ಮಾಸ್ಟರ್ರು ಸಂಸ್ಕೃತಿಯ ಪೋಸ್ಟರ್ರು ಡಬ್ಬಲ್ಲಿದೆ ಮೀಟರ್ರು ಮಾತಲ್ಲೇ ಪಬ್ಬರ್ರು ಮಾಡಲ್ಲ ಭೇದಾನ ನೋಡಲ್ಲ ಜಾತಿನ ಕೊಡ್ತಾನೆ ಎಲ್ರಿಗೂ ಒಂದೇ ಸರ್ವೀಸ್ ಅನ್ನ ಬಡೀಸ್ ಆಟೋ ಡ್ರೈವರ್ ಜೈ 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 ಶಂಕರ್ ಸಲಾಂ ಆಟೋ ಡ್ರೈವರ್ 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 ಜೈ 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 ಬದಲಾಗದು ಇಟ್ಟೆಜ್ಜೆ ಮಾಡಿದರೆ ಪ್ರತಿಜ್ಞೆ ನಿಯತ್ತಿಗೆ ಮತ್ತೊಂದು ಹೆಸರು ಊರಾಚೆಗೂ ಮಗನಾಗಿ ಕಾವಲಿಗ ನಿಜವಾಗಿ ಧೈರ್ಯಕ್ಕೂ ಬಂದಂತೆ ಉಸಿರು ಕನ್ನಡಕ್ಕೆ ಕನ್ನಡಿಯು ಸ್ನೇಹಕ್ಕೆ ಮುನ್ನುಡಿಯು ನೊಂದೋರ ಪಾಲಿಗೆ ಕವಿಯು ನೀನೆ ನೋಡೋಕೆ ಸಿಂಪಲ್ಲು ಭಾಷೆನೆ ಟೆಂಪಲ್ಲು ಮಾಡಲ್ಲ ಟ್ರಪ್ಪಲ್ಲು ಇವ ತುಂಬಾ ಹಂಬಲ್ಲು ಬಡೀಸ್ ಆಟೋ ಡ್ರೈವರ್ ಜೈ ಜೈ ಶಂಕರ್ ಸಲಾಂ 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 ಆಟೋ ಡ್ರೈವರ್ ಅಭಿಮಾನ ಭುಗಿಲಾಗಿ ಸಿಡಿದೆದ್ದಿದೆ ಕರುನಾಡ ಸೈನ್ಯ ಜೈ ಜೈ ಅನುಮಾನವೇ ಬೇಡ ಕಣೋ ಮೊಳಗಾಯ್ತು ಕೇಳೋ ಪಾಂಚ ಸೈನ್ಯ ಜೈ ಜೈ ಆಪತ್ತಿಗೆ ನೆಂಟನಿವ ಒಕ್ಕಟ್ಟೆ ಇವರ ಹಬ್ಬ ಒಳನಾಡ ಯೋಧನಿವ ಕನ್ನಡದ ಸಿಡಿಲು ಶಿವ 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 ದಾರಿಗೆ ಮಾಸ್ಟರ್ರು ಸಂಸ್ಕೃತಿಯ ಪೋಸ್ಟರ್ರು ಡಬ್ಬಲ್ಲಿದೆ ಮೀಟರ್ರು ಮಾತಲ್ಲೇ ಪವರ್ರು ಮಾಡಲ್ಲ ಭೇದಾನ ನೋಡಲ್ಲ ಜಾತಿನ ಕೊಡ್ತಾನೆ ಎಲ್ರಿಗೂ ಒಂದೇ ಸರ್ವೀಸ್ ಅನ್ನ ಬಡೀಸ್ ಆಟೋ ಡ್ರೈವರ್ ಜೈ 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 ಶಂಕರ್ ಸಲಾಂ ಆಟೋ ಡ್ರೈವರ್ 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 ಬಡೀಸ್ ಆಟೋ ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಫಾದರ್ ಫೌಂಡರ್ ರೇಮಂಡ್ ಮಸ್ಕ್ರೇನಸ್ ಇವರ ಕುರಿತಾದ ಮಹಿಳೆಯ ಉದ್ಧಾರ ಎನ್ನುವ ಹಾಡಿಗೆ ಸುಂದರವಾದ ನೃತ್ಯ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ.
ಸತ್ಯ ಕಂಡರು ಸಂಸ್ಥೆಯ ಕಟ್ಟಲು ಮುಂದಾದರು ಮನದಲ್ಲಿ ಮೂಡಿದ ಮಾಡಿದ ನಿರ್ಧಾರ ಮನದಲ್ಲಿ ಮೂಡಿದ ಮಾಡಿದ ನಿರ್ಧಾರ ನೆರವೇರಲೆಂದು ಶ್ರಮಿಸಿದರು ನೆರವೇರಲೆಂದು ಶ್ರಮಿಸಿದರು ಮಹಿಳೆಯ ಉದ್ಧಾರ ಮಹಿಳೆಯಿಂದಲೇ ಎಂದು ರೈಮಂಡ ಗುರುಗಳು ತಿಳಿದರು ಶಿಕ್ಷಣದಿಂದಲೇ ರಕ್ಷಣೆ ಸಿಗುವುದು ಶಿಕ್ಷಣದಿಂದಲೇ ರಕ್ಷಣೆ ಸಿಗುವುದು ಎಂದರು ಗುರುಗಳು ಮನದಲ್ಲಿ ಎಂದರು ಗುರುಗಳು ಮನದಲ್ಲಿ ಮಹಿಳೆಯ ಉದ್ಧಾರ ಮಹಿಳೆಯಿಂದಲೇ ಎಂದು ರೈಮಂಡ ಗುರುಗಳು ತಿಳಿದರು ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ ಇದೀಗ ನಮ್ಮ ಸಂಸ್ಥೆಯ 5ನೇ ತರಗತಿಯ ವಿದ್ಯಾರ್ಥಿಗಳಿಂದ ತುಳುನಾಡ ವೈಭವ ಕಾರ್ಯಕ್ರಮ. ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗೆದ ತುಳುನಾಡು ಜಿಂಗುಲು ಹೋಗಿ ಮಲ್ಪುನ ಜಾಡ ಸಾರ ಜನ್ಮಕಲ ಒಂದು ಮೇಜಾಡ ದುರ್ಗದೇವಿಯ ನೆಲೆಯಿದೆ ಉಡುಪಿ ಕೃಷ್ಣನ ನಗುವಿದೆ ವಿವಿಧ ಕಲೆಗಳ ಕಳೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ ಯಕ್ಷಗಾನ ಕಲೆ ಇದೆ
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಂದನಾನ. ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ. ಎಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ನನ್ನ ಹೆಸರು ಮುಬಶಿರ್. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇಸ್ಲಾಮಿಕ್ ಜಗತ್ತಿನಲ್ಲಿ ದೃಶ್ಯಕೃತಿಗಳ ಉತ್ಪಾದನೆ ಇಸ್ಲಾಮಿಕ್ ಕಲೆ. ಇಸ್ಲಾಮಿಕ್ ಕಲೆಯಲ್ಲಿ ವಿವಿಧ ಕಲಾಕೃತಿಗಳ ಆಕಾರಗಳು, ಇಸ್ಲಾಮಿಕ್ ಕ್ಯಾಲಿಗ್ರಫಿ, ಇಸ್ಲಾಮಿಕ್ ಚರಿತ್ರಾ ನೃತ್ಯಗಳು. ಇವುಗಳಲ್ಲಿ ಅತ್ಯಂತ ಪ್ರಚಾರ, ಪರಿಣಿತಿ ಮತ್ತು ಪ್ರಸಿದ್ಧಿ ಪಡೆದುಕೊಂಡಿರುವುದು ಇಸ್ಲಾಮಿಕ್ ದಫ್. ಪ್ರವಾದಿ ಪೈಗಂಬರ ಕಾಲದಿಂದಲೂ ಅರಬ್ಬಿ ದೇಶದಲ್ಲಿ ಆರಂಭವಾದ ಈ ನೃತ್ಯವು ವಿವಿಧ ರೀತಿಯ ಇಸ್ಲಾಮಿಕ ಚಾರಿತ್ರೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ದಫ್ ಒಂದು ಪ್ರಮುಖ ಸ್ಪರ್ಧೆಯಾಗಿದ್ದು ವೀಕ್ಷಕರನ್ನು ತನ್ಮನಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ಇಸ್ಲಾಮಿಕ ದಫ್ ನೃತ್ಯವನ್ನು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿಸುವ ಒಂದು ಸಣ್ಣ ಪ್ರಯತ್ನ ಶಾಲಾ ವಿದ್ಯಾರ್ಥಿಗಳಿಂದ.
അസ്സലാമലൈക്കും. ദേശങ്ങൾ തേടി അളഞ്ഞവരുണ്ടവർ പുണ്യ സ്വഹാബ, നേരിൻ തെളിദീപം തെളിയിച്ചവരിൽ ചെറിയൊന്നു സലാമ. സൂര്യനുദിക്കാൻ ദിക്കുകൾ തേടിയവർ ഹബീബിന്റെ സത്യമതത്തിൻ വാഗറ പൊളിവാർ. ഈന്തപ്പനയോല ചൂടെ ഹബീബരെ ഓരത്തവാശിനിയും ജീവിതം മാനബിയോരിലും നൽകി കരം പിടിച്ചേ നടന്നു. ദേശങ്ങൾ തേടി അലഞ്ഞവരുണ്ടവർ പുണ്യ സ്വഹാബ, നേരിൻ തെളിദീപം തെളിയിച്ചവരിൽ ചെറിയുന്ന സലാമ. हे शराफत फिर वली हे मर जाने सिलसिली, हे शराफत फिर वली हे मर जाने सिलसिली. अल्लाह हे शराफत वीर वली हे मर जाने सिलसिले, हे शराफत वीर वली हे मर जाने सिलसिले. या सुल्ताने जहां सगर, या सुल्ताने जहां सगर, ख्वाजा ख्वाजा अलह जले, ख्वाजा ख्वाजा अलह जले. हे शराफत फेर वले हे मर जाने सिलसिले, हे शराफत फेर वले हे मर जाने सिलसिले. हुन्फिन कुളിരിൻ ശംസാനെ ശൗകിൻ നിറവായി, ഉണരും ശർക്കിൻ ക്ഷേമത് ഷാഹിദേ ശംസാർ. ഹുൻഫിൻ കുളിരിൻ ശംസാന് ശൗകിൻ നിറവായി, ഉണരും ശർക്കിൻ ക്ഷേമത് ഷാഹിദേ ശംസാർ. गरीब नवाजे अजमेर, गरीब नवाजे अजमेर, शही गुम शही के नाल रे, शही गुम शही के नाल रे. हे शराफत फेर वले हे मर जाने सिलसिले, हे शराफत फेर वले हे मर जाने सिलसिले. हस्बी रब्बी जल्लल्लाह माफी क़ल्बी खैरुल्लाह नूर मुहम्मद सल्लल्लाह अखला इलाहा इल्लल्लाह. अल्लाह हस्बे रब्बे जल्लल्लाह माफी क़ल्बी खैरुल्लाह नूर मुहम्मद सल्लल्लाह ला इलाहा इल्लल्लाह. हस्बे रब्बे जल्लल्लाह माफी क़ल्बी खैरुल्लाह नूर मुहम्मद सल्लल्लाह ला इलाहा इल्लल्लाह. तेरे सदके में आका साल जहां को दीन मिला, वेदी नूरे कलम पढ़ा ला इलाहा इल्लल्लाह. हस्बी रब्बी जल्लल्लाह माफी क़ल्बी खैरुल्लाह नूर मुहम्मद सल्लल्लाह ला इलाहा इल्लल्लाह. हस्बी रब्बी जल्लल्लाह माफी क़ल्बी खैरुल्लाह नूर मुहम्मद सल्लल्लाह ला इलाहा इल्लल्लाह. വദന നിലാവിന ജഗാണ് വരികളിലേറും ശുദ്ധിയാണ്, വചനമതാത്മസുഖമാണ്, വഴികളിൽ സുഗന്ധപ്പു മണമാണ്. അല്ലാഹ് വദന നിലാവിന ജഗാണ് വഴികളിലേറും ശ്രുതിയാണ്, വചനമതാത്മസുഖമാണ്, വഴികളിൽ സുഗന്ധപ്പു മണമാണ്. അജബുകൾ അനവധിയാ പിരിഞ്ഞൊരു മലരാണ്, അഹദനെ അഖിലറിയ
लतिका है मशूका ये तो इलारो लतिका है मशूका വദന നിലാവിന ജഗാണ് വഴികളിലേറും ശ്രുതിയാണ് മതാത്മസുഖമാണ് വഴികളിൽ സുഗന്ധപ്പുമണമാണ് തുഷാഹൂബ तू जाने जाना या चेहरे उम्मुल किताब तेरा ना बन सके है ना बन सकेगा मिसाल तेरी जवाब तेरा तू शाह खूबा तू जाने जाना या चेहरा उम्मुल किताब तेरा ना बन सकी है ना बन सकेगा मिसाल तेरी जवाब तेरा ഉണ്ട് സഖേ ഒരു കുലമുന്തിരി വങ്ങിടുവാനായി നാലണ കയ്യിൽ ഉണ്ട് പ്രിയേ കൽബിലൊരാശ മുന്തിരി തിന്നിടുവാൻ അല്ലാ ഉണ്ട് സഖേ ഒരു കുലമുന്തിരി വങ്ങിടുവാനായി നാലണ കയ്യിൽ ഉണ്ട് പ്രിയേ കൽബിലൊരാശ മുന്തിരി തിന്നിടുവാൻ അങ്ങാരേ എന്നറിയില്ലേ അങ്ങേ നാട്ടിലെ രാജാവല്ലേ അങ്ങേ വരും നാലണയില്ലേ യജഗനായെന്നോ ഉണ്ട് സഖേ ഒരു കുലമുന്തിരി വങ്ങിടുവാനായി നാലണ കയ്യിൽ ഉണ്ട് പ്രിയേ കൽബിലൊരാശ മുന്തിരി തിന്നിടുവാൻ സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം അല്ലാഹുമ്മ സല്ലി അലാ മുഹമ്മദ് യാ റബ്ബി സല്ലി അലൈഹി വസല്ലം. ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಇನ್ನು 3 ನೃತ್ಯಗಳು ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಶಾಲಾ ವಿದ್ಯಾಭಿಮಾನಿಗಳು, ಪೋಷಕರು, ಹಿತೈಷಿಗಳು ನಮ್ಮ ಜೊತೆ ಸಹಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಇನ್ನು 3 ನೃತ್ಯಗಳೊಂದಿಗೆ ಚಿನ್ನರ ಆಯಣ 2022 ಅಂತಿಮ ತೆರೆ ಎಳೆಯಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಪೋಷಕ ಬಂಧುಗಳ, ಹಿತೈಷಿ ಬಂಧುಗಳ ಸಹಕಾರವನ್ನ ಯಾಚಿಸ್ತಾ ಇದೀಗ ಬೆತ್ತನಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಫಾದರ್ ರೇಮಂಡ್ ಮಸ್ಕರಿನಸ್ ಇವರಿಗೆ ಗುರು ನಮನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ.
ಕೃತಜ್ಞತೆಗಳು. ಪ್ರೇಕ್ಷಕ ಬಂಧುಗಳೇ, ಇನ್ನು 2 ನೃತ್ಯದೊಂದಿಗೆ ಚಿನ್ನರ ಆಯಣ 2022 ಮುಕ್ತಾಯವಾಗುತ್ತೆ. ಇದೀಗ ದೇಶಭಕ್ತಿಯನ್ನ ಸಾರುವ ಸುಂದರ ಮಿಲಿಟರಿ ಡ್ಯಾನ್ಸ್ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. ओ सदके मैं जावा मेरी दिल जानिया, मैं शीश झुकावा मेरी दिल जानिया, तेरे नाम जो कर जावा कम है वो। तू सारे जहां से प्यारी मेरे भारत की बेटी है, सारे जहां पे भारी मेरे भारत की बेटी, दिल जान है शान हमारी मेरे भारत की बेटी, जीती रहो जीतती रहो। जो तेरे नैनों से टपके हर आंसू है अपना, जो तेरे होठों पे ठहरे वो गीत अब अपना, जो सीना तान के तू चल दे उठता है सर अपना, जा जी ले अपनी जिंदड़ी सर पर हाथ है अपना, तेरा जो भी है सपना अब जिम्मा है अपना, सपने सच करने की तेरी बारी। ओ, तू सारे जहां से प्यारी मेरे भारत की बेटी है, सारे जहां पे भारी मेरे भारत की बेटी, दिल जान है शान हमारी मेरे भारत की बेटी, जीती रहो जीतती रहो। मैंने सोच लिया है माँ, मुझे फौजी बनना है। क्या? नहीं बेटा, ये तू क्या कह रहा है? तू जानता है ना, तेरे बाबूजी भी अपने देश के लिए जान देकर हमें छोड़कर पहले ही चले गए। अब मैं तुझे नहीं, मैं तुझे नहीं जाने दूंगी। माँ, जैसे तू मेरी माँ है, धरती मेरी माँ है। आज दुश्मनों ने इसके आंचल को खून से रंग दिया है माँ, अब जवाब देने की बारी हमारी है। आशीर्वाद दे माँ। Well done. You have been selected for the Indian Army. हर किसी में अपने देश के लिए लड़ने की हिम्मत और जान देने का जज्बा नहीं होता। फौजी ये अपने अंदर लेके पैदा होता है। We all are proud of you. Good luck. विक्रम सिंह, हम सब तो यहाँ फौज में किसी न किसी मकसद से आए हैं, लेकिन अगर हमें कुछ होता है तो हमारे घर वालों को देखने के लिए कोई ना कोई है।
पर तेरी तो माँ भी घर पर अकेली है। अगर तुझे यहाँ कुछ होता है तो क्या तूने कभी सोचा है तेरी माँ का क्या होगा? फिर तू यहाँ फौज में क्यों आया है? वतन वतन मेरे आबाद रहे तू ही मेरी मंजिल है, पहचान तुझी से। तू ही मेरी मंजिल है, पहचान तुझी से। पहुंचूं मैं जहां भी मेरी बुनियाद रहे तू। है वतन मेरे वतन। ऑल यूनिट्स, आई रिपीट, ऑल यूनिट्स, सभी सैनिकों को यह सूचित किया जाता है कि जंग कभी भी हो सकती है। आई रिपीट, जंग कभी भी हो सकती है। सभी सैनिक तैयार रहें। इस इलाके के सबसे ऊंचे पॉइंट पे मैं अपने तिरंगे को लहराते हुए देखना चाहता हूं। हमारा हिंदुस्तान जिंदाबाद था, जिंदाबाद है और जिंदाबाद रहेगा। हिंदुस्तान जिंदाबाद। ऑल यूनिट्स अलर्ट, ऑल यूनिट्स अलर्ट। जंग का ऐलान हो चुका है। दुश्मन देश की तरफ से कभी भी गोलीबारी शुरू हो सकती है। सारी बटालियन अपनी पोजीशन पर पहुंचे। आई रिपीट, सारी बटालियन अपनी अपनी पोजीशन पर पहुंचे। जवानों, दुश्मन देश की तरफ से कभी भी हमला हो सकता है। सारी बटालियन तैयार? यस सर। हमला करो। भारत माता की, भारत माता की। वंदे वंदे। लगता है दुश्मन देश हम पे हावी होता जा रहा है। सब पीछे हटो। विक्रम सिंह अपनी पोजीशन पे वापस आओ। नो सर। विक्रम सिंह, दैट्स एन ऑर्डर। कम बैक टू योर पोजीशन। मेरे पिताजी देश के लिए शहीद हो गए सर, फिर मैं वापस कैसे आ जाऊंगा? मेजर करण राजवीर सिंह, कवर फायर दो इसे। जब घायल हुआ है मैं, फिर अपनी जान गवा दी। साथियों तुमको मिले जीत ही जीत सदा, बस इतना याद रहे एक साथी और भी था। जाओ जो लौट के तुम घर हो खुशी से भरा, बस इतना याद रहे एक साथी और भी था।
नहीं, इस देश का बेटा शहीद हुआ है। मुझे गर्व है उस बेटे की माँ होने का जो देश के लिए कुर्बान हो गया। एक ऐसा बेटा जो करोड़ों हिंदुस्तानियों को चैन की नींद सुलाने के लिए खुद रात भर जागा। एक ऐसा बेटा जिसने न जाने कितने दिन ठीक से खाना भी नहीं खाया होगा, फिर भी अपनी आखिरी सांस तक लड़ा। एक ऐसा बेटा जिसने मेरा व इस धरती का, अपनी दोनों माओं का सर फक्र से ऊंचा किया। तो क्या हुआ जो मेरा एक बेटा कुर्बान हुआ, वो जाते जाते अपनी माँ को कितने सारे बेटे दे गया। वो हर एक सिपाही जो अपने देश के लिए लड़ रहा है मेरा बेटा है, और मुझे अपने हिंदुस्तान के उस हर बेटे की माँ होने का फक्र है। जय हिंद। ಎಲ್ಲ ಮಾನವರ ಜೀವನೋದ್ಧಾರಕ್ಕಾಗಿ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾನು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ತ್ಯಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಹಾಗೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ತಿಮೋಥೆಯನಿಗೆ ಬರೆದ ಪತ್ರ ಅಧ್ಯಾಯ 2 ವಾಕ್ಯ 11 ಮತ್ತು 12. ತಂಬೂರ ತಂತಿಗಳಿಂದ ಮೃದಂಗ ತಾಳಗಳಿಂದ ಸ್ತುತಿಸಿ ಹಾಡೋಣ ಎಲ್ಲ ಸೇರಿ ಎಂದು ತಮ್ಮೆಲ್ಲರಿಗೂ ಸಂತಸ ಸಡಗರ ಚಿಹ್ನೆಯನ್ನಾಗಿ ಶಾಂತಿಯ ಸಂಕೇತವಾಗಿರುವ ಕ್ರಿಸ್ತ ಜನತೆಯ ಸಂಗೀತವನ್ನು ತಮ್ಮ ಅದ್ಭುತ ಮೂಲಕ ಸಾದರಪಡಿಸಲು ಬರುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿಗಳು. ದೇವ ಕಂದ ಬಂದಾನ ಬಾನಿನಿಂದ ಹುಟ್ಟಿಯಾನ ಬೆತ್ತನೆ ಮೂರಿನೋ ಜರುಗಿ ತಂದು ಸಂಭ್ರಮವ ಕೂಡಲಿಯಲು ತಂಬೂರ ತಂದಿಗಳಿಂದ ಮೃದಂಗ ತಾಳಗಳಿಂದ ಸ್ತುತಿಸಿ ಹಾಡೋಣ ಎಲ್ಲ ಸರಿ. ಘೋಷಾದ ಧ್ವನಿಗಳಿಂದ ಸಂಗೀತ ನಾಟ್ಯಗಳಿಂದ ಕೀರ್ತಿಸಿ ನಲಿಯೋಣ ನೀವು ಬನ್ನಿ. ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು. ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು. ದೂತರು ಈ ಜನುಮವ ಸಾರಿದರು, ಪಾವನ ಪ್ರಭುವನ್ನು ನಮಿಸಿದರು. ದೂತರು ಈ ಜನುಮವ ಸಾರಿದರು, ಪಾವನ ಪ್ರಭುವನ್ನು ನಮಿಸಿದರು.
ಕ್ರಿಸ್ತ ಸುವಾರ್ತೆಯ ದೇವರೇ ನರನು ಆಗಿಹನು ಸ್ತೋತ್ರವು ದಿವ್ಯ ಏಸಯ್ಯಗೆ ಪೂರ್ವಜ್ಞಾನಿಗಳು ಕಂಡಿಡಿದರು ರಾಜಾದಿರಾಜರು ಹುಟ್ಟಿಹರು ಕಾಣಿಕೆಗಳ ತಂದು ಶರಣಾದರು ತಂಬೂರ ತಂದಿಗಳಿಂದ ಮೃದಂಗ ತಾಲಗಳಿಂದ ಸ್ತುತಿಸಿ ಹಾಡೋಣ ಎಲ್ಲ ಸರಿ ಘೋಷಾದ ಧ್ವನಿಗಳಿಂದ ಸಂಗೀತ ನಾಚಗಳಿಂದ ಕೀರ್ತಿಸಿ ನಲಿಯೋಣ ನೀವು ಬನ್ನಿ ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು ದೂತರು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು ದೂತರು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು Merry Christmas, everyone! Dashing through the snow in a one-horse open sleigh, over the fields we go, laughing all the way. Bells on bobtails ring, making spirits bright. What fun it is to ride and sing a sleighing song tonight. Oh, jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. Skating on the ice as stars light up the sky. Isn't this just so nice? Watching passers by, hear the church bells ring, making spirits bright. What fun it is to ride and sing a snow-filled song tonight. Oh, jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. Jingle bells, jingle bells, jingle ನಿಮ್ಮ ನಂಬಿದ ಜೀವಿತವು ಧನ್ಯವಾಗಳು ನಿನ್ ಕೃಪೆಯಳು. ನೀವು ಜನಿಸಿದ ಹೃದಯದುಲು ಪೂಜ್ಯ ಅಲ್ಲಿಯೇ ನಿನ್ ಪ್ರೇಮವು ಕನ್ಯ ಮರಿಯಮ್ಮ ಗರ್ಭದಲು ಜನಿಸಿಹ ಕುವರನು ಪರಿಶುದ್ಧನು ಮಾನವರೆಲ್ಲಗೆ ಭಾಗ್ಯ ದಿನ ತಂಬೂರ ತಂದಿಗಳಿಂದ ಮೃದಂಗ ತಾಲಗಳಿಂದ ಸ್ತುತಿಸಿ ಹಾಡೋಣ ಎಲ್ಲ ಸರಿ ಘೋಷಾದ ಧ್ವನಿಗಳಿಂದ ಸಂಗೀತ ನಾಚಗಳಿಂದ ಕೀರ್ತಿಸಿ ನಲಿಯೋಣ ನೀವು ಬನ್ನಿ ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು ಏಸಯ್ಯ ಮನುಜನ ರಕ್ಷಿಂಪನು ಲೋಕದಿ ಜ್ಯೋತಿಯನು ಹರದಿಹನು ದೂತರು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು ದೂತರು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು.
ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿನ್ನರ ಆಯಣ 2022 ಇದು ನಮ್ಮ ಶಾಲಾ 94ನೇ ವರ್ಷದ ಸಂಭ್ರಮ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸರ್ವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸಿದ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಚಿನ್ನರ ಆಯನ 2022 ಪಯಣ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಮುಂದಿನ 95ನೇ ವರ್ಷದಲ್ಲಿ ಮತ್ತೊಮ್ಮೆ ಇನ್ನೊಂದು ಹೊಸ ಹೆಸರಿನೊಂದಿಗೆ ಮತ್ತೆ ಬರ್ತೇವೆ ಅನ್ನುವ ವಿಶೇಷ ಆಶಯದೊಂದಿಗೆ ಚಿನ್ನರ ಆಯಣ 2022 ಈ ಕಾರ್ಯಕ್ರಮದ ಯಶಸ್ವಿ ಪಯಣಕ್ಕೆ ಸಹಕರಿಸಿದ ಸರ್ವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಮುಂದಿನ 25ನೇ ತಾರೀಕಿನ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಹೊಸ ವರುಷದ ಶುಭಾಶಯಗಳನ್ನ ಕೋರುತ್ತಾ ಚಿನ್ನರ ಆಯಣ 2022 ಅಂತಿಮ ಚುಕ್ಕಿ. ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, ಈಗ ಸಭಾ ಕಾರ್ಯಕ್ರಮದ ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದ ಎಲ್ಲ ಮಕ್ಕಳು ಕೂಡ ನಿಮ್ಮ ಶಿಕ್ಷಕರ ಜೊತೆ ಸಂಬಂಧಪಟ್ಟ ತರಗತಿಗೆ ಹೋಗಬೇಕು. ಅಲ್ಲಿ ನಿಮ್ಮ ಡ್ರೆಸ್ ಅನ್ನ ಕೊಟ್ಟು ನಂತರ ನೀವು ಪೋಷಕರ ಜೊತೆ ತೆರಳಬೇಕು. ಯಾರು ಕೂಡ ಡ್ರೆಸ್ ಹಾಕಿಕೊಂಡು ಮನೆಗೆ ಹೋಗುವಾಗಿಲ್ಲ. ಡ್ಯಾನ್ಸ್ ಡ್ರೆಸ್ ಅನ್ನು ಹಾಕಿಕೊಂಡು ಹೋಗಬೇಡಿ. ಅದನ್ನ ನಿಮ್ಮ ತರಗತಿ ಶಿಕ್ಷಕರ ಕೈಯಲ್ಲಿ ಕೊಟ್ಟು ನಂತರ ತೆರಳಬೇಕು. ಅದೇ ರೀತಿ ನಾಳೆಯ ದಿನ 5ರಿಂದ 7ನೇ ತರಗತಿಯವರೆಗಿನ ಮಕ್ಕಳಿಗೆ ಶಾಲೆ ಇದೆ. 1ರಿಂದ 4ನೇ ತರಗತಿ ಮಕ್ಕಳಿಗೆ ರಜೆ ಅಲ್ಲ, ಬರುವುದು ಬೇಡ. ಸೊ ಮಕ್ಕಳೇ, 1ರಿಂದ 4ನೇ ತರಗತಿ ಮಕ್ಕಳಿಗೆ ರಜೆ ಇಲ್ಲ, ಆದ್ರೆ ಶಾಲೆಗೆ ಬರುವುದು ಬೇಡ. 5ರಿಂದ 7ನೇ ತರಗತಿ ಎಲ್ಲ ಮಕ್ಕಳು ಕೂಡ ಕಡ್ಡಾಯವಾಗಿ ನಾಳೆ ಮಧ್ಯಾಹ್ನದವರೆಗೆ ಶಾಲೆಗೆ ಬರಬೇಕು. ಮೊನ್ನೆ ಮೆದುಳು ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಲಸಿಕೆಯನ್ನ ನೀಡಲಾಗಿತ್ತು. ಅವತ್ತು ಅನಾರೋಗ್ಯದ ಕಾರಣ ಲಸಿಕೆಯನ್ನ ತೆಗೆದುಕೊಳ್ಳದೇ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ. ಹೆತ್ತವರ ಜೊತೆ ನಾಳೆ ನೀವು ಶಾಲೆಗೆ ಬಂದು ಮಧ್ಯಾಹ್ನ 10 ಗಂಟೆಯ ನಂತರ ಮೆದುಳು ಜ್ವರಕ್ಕೆ ಬೆಳಗ್ಗೆ 10 ಗಂಟೆಗೆ ಮೆದುಳು ಜ್ವರಕ್ಕೆ ಲಸಿಕೆಯನ್ನ ಪಡೆದುಕೊಳ್ಳುವ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದೆ. ಸೊ ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಳೆ ಮಧ್ಯಾಹ್ನದವರೆಗೆ ಶಾಲೆ ಇದೆ. ಉಳಿದ 1ರಿಂದ 4ನೇ ತರಗತಿವರೆಗಿನ ಮಕ್ಕಳಿಗೆ ರಜೆ ಇಲ್ಲ, ಶಾಲೆಗೆ ಬರುವುದು ಬೇಡ. ಕೃತಜ್ಞತೆಗಳು. ಎಲ್ಲ ಶಿಕ್ಷಕರ ಗಮನಕ್ಕೆ, ನಾಳೆ 8 ಗಂಟೆಗೆ ಸರಿಯಾಗಿ ಎಲ್ಲ ಶಿಕ್ಷಕರು ಆರಂಭ ಆಗಬೇಕು. 10 ಗಂಟೆಯವರೆಗೆ ನಮ್ಮ ಬೆಳಗಿನ ಕಾರ್ಯಕ್ರಮ ಇದೆ. ಸೊ ಆ ನಿಟ್ಟಿನಲ್ಲಿ ಮುಖ್ಯ ಶಿಕ್ಷಕರ ಆದೇಶ, ಎಲ್ಲ ಶಿಕ್ಷಕಿಯರು 8 ಗಂಟೆಗೆ ಸರಿಯಾಗಿ ಶಾಲೆಯಲ್ಲಿ ಉಪಸ್ಥಿತರಿರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ.